Thank you, Natra sir. Thank you so much. ಸೊ ಎಕ್ಸಲೆಂಟ್ ಶೇರಿಂಗು ಇಷ್ಟೊತ್ತು ಬಹಳಷ್ಟು ಜನಗಳದ್ದು ಒಳ್ಳೊಳ್ಳೆ ಶೇರಿಂಗ್ಸ್ ಆಯ್ತು. ಯಾರೆಲ್ಲ ಶೇರ್ ಮಾಡ್ಕೊಂಡ್ರು ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಅದ್ಭುತವಾಗಿ ಎಲ್ಲರ ಒಂದು ಅನುಭವನು ಕೂಡ ಕೇಳಿಸ್ಕೊಳ್ತಾ ಬರ್ತಾ ಇದೆ. ಎಂದಿನಂತೆ ಒಂದು ಬಿಸ್ನೆಸ್ ಸ್ಕೂಲ್ ನ 2ನೇ ಸೆಷನ್ಗೆ ನಾನು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಆಸ್ ನಾವೆಲ್ಲರೂ ಕೂಡ ಬಹಳಷ್ಟು ಕಲಿತಾ ಇದೀವಿ, ತಿಳ್ಕೊಳ್ತಾ ಇದೀವಿ. ಅದ್ಭುತವಾಗಿ ಸೆಷನ್ ಹೋಗ್ತಾ ಇದೆ. ಸೊ ಇವತ್ತು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದಿರಾ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಅಂಡ್ ಕಂಗ್ರಾಚುಲೇಷನ್ಸ್. ಇನ್ ಟೈಮ್ ನಲ್ಲಿ ಜಾಯ್ನ್ ಆಗಿ ಎಲ್ಲರೂ ಕೂಡ ಕೂತಿದ್ದೀರಾ. ಅಂಡ್ ಸಾಕಷ್ಟು ಜನ ವಿಡಿಯೋ ಆನ್ ಮಾಡಿ ಡಿಸಿಪ್ಲಿನ್ ಆಗಿ ಲಾಸ್ಟ್ ಟೈಮ್ ನಾವ್ ಹೇಳಿದ್ವಿ ನಿಮ್ಮ ಮನೆಗೆನೆ ಲೀಡ್ರು ಬಂದ್ರೆ ಹೇಗಿರ್ತೀರಾ, ಯಾವ ತರ ವೆಲ್ಕಮ್ ಮಾಡ್ತೀರಾ, ಎಷ್ಟ್ ಟೈಮ್ ಕೊಡ್ತೀರಾ ಅಂತಂದಾಗ ಅದನ್ನ ಅರ್ಥ ಮಾಡ್ಕೊಂಡು ತುಂಬಾ ಜನಗಳು ವಿಡಿಯೋ ಆನ್ ಮಾಡಿ ಕೂತಿದ್ದೀರಾ. ಸೊ ಯಾರೆಲ್ಲ ವಿಡಿಯೋ ಆನ್ ಮಾಡಿ ಕೂರ್ತಿದ್ದೀರಾ ಅವರೆಲ್ಲರೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್ಸ್. ನನ್ನ ಕಡೆಯಿಂದ ನಿಮ್ಮೆಲ್ಲರೂ ಕೂಡ ಒಂದು ವಿಶೇಷವಾದಂತ ಒಂದು ಚಪ್ಪಾಳೆ. ಸೊ ಇನ್ ಕೆಲವರು ಆನ್ ದ ವೇ ವರ್ಕ್ ಅಲ್ಲಿ ಇರ್ತಾರೆ, ಇನ್ ಕೆಲವರು ಮೇ ಬಿ ಏನೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ತಾ ವಿಡಿಯೋ ಆನ್ ಮಾಡ್ಕೊಂಡು ಇದಾರೆ. ಆಕ್ಚುಲಿ ಕೆಲವೊಂದ್ ಟೈಮ್ ಬೇರೆ ಕೆಲಸಗಳು ಮಾಡ್ತಾ ನಾನು ಕೇಳಿಸ್ಕೊಳ್ತೀನಿ ರೇಡಿಯೋ ತರ ಅಂತ ಹೇಳಿದ್ರೆ ಖಂಡಿತ ಕಿವಿ ಓಪನ್ ಆಗತ್ತೆ, ಕೇಳಿಸ್ಕೊಳ್ತಿದೆ, ಬಟ್ ಆಲ್ಸೋದಕ್ಕಾಗಲ್ಲ. ಆಲ್ಸೋದು ಬೇರೆ, ಕೇಳಿಸ್ಕೊಳ್ಳೋದು ಬೇರೆ. ಆಲ್ಸೋದು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತನುಮನ ಎಲ್ಲ ಅರ್ಪಿಸ್ಕೊಂಡು ಕೇಳಿಸ್ಕೊಳ್ಳುವಂತದ್ದು, ಇಲ್ಲ ನಾರ್ಮಲ್ ಆಗಿ ಕೇಳಿಸ್ಕೊಳ್ಳೋದು, ಎರಡು ಕೂಡ ಆಗಿರುತ್ತೆ. ಇಟ್ಸ್ ಓಕೆ, ರೈಟ್. ಅಂಡ್ ಸೊ ಖಂಡಿತ 2 ತರದ್ದು ಶೇರಿಂಗ್ಸ್ ಆಯ್ತು. ಹೋದ್ ವಾರ ನಾವು ಕಂಪ್ಲೀಟ್ಲಿ ಗ್ರೂಮಿಂಗ್ ಸೆಷನ್ ಬಗ್ಗೆ ಮಾಡಿದ್ವಿ, ಗ್ರೂಮಿಂಗ್ ಬಗ್ಗೆ ಮಾತಾಡಿದ್ವಿ. ಎಷ್ಟು ಜನಗಳಲ್ಲಿ ಹ್ಯಾಂಡ್ ರೈಸ್ ಮಾಡ್ಬೋದಾ ಸರ್, ನಾನು ಅದನ್ನ ಟ್ರೈನಿಂಗ್ ತಗೊಂಡ ಮೇಲೆ ಅಥವಾ ಅದು ಕೇಳಿಸ್ಕೊಂಡ್ಮೇಲೆ ಒಂದು ವಿಷಯದಲ್ಲಾದ್ರೂ ಬದಲಾಗಿದ್ದೀನಿ, ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ. ಸುಮ್ನೆ ಕೈ ಎತ್ಬೇಡಿ, ಅಂದ್ರೆ ಕೇಳಿಸ್ಕೊಂಡೆ ಚೆನ್ನಾಗಿತ್ತು ಅಲ್ಲ, ಚೆನ್ನಾಗಿರೋಲ್ಲ. ಇಂಥ ವಿಷಯದಲ್ಲಿ ನಾನು ಅಪ್ಡೇಟ್ ಆಗಿದ್ದೀನಿ, ಇಂಥ ವಿಷಯದಲ್ಲಿ ಅಪ್ಡೇಟ್, ಓನ್ಲಿ ಅಪ್ಡೇಟೆಡ್, ಆಲ್ರೆಡಿ ಅಪ್ಲೈ ಮಾಡ್ಕೊಂಡು ನಾನು ಅದ್ರಲ್ಲಿ ಚೇಂಜ್ ಆಗಿದ್ದೀನಿ ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಕೇಳಿಸ್ಕೊಂಡಿದ್ದೀರಾ, ಅರ್ಥ ಆಗಿರೋದು ಬೇರೆ, ಅಪ್ಲೈ ಮಾಡ್ಕೊಳ್ಳೋದು ಬೇರೆ. ಗುಡ್. ಯಾರು ಅಪ್ಲೈ ಮಾಡ್ಕೊಳ್ಳೋದು, ಕೇಳಿಸ್ಕೊಳ್ಳ ತಕ್ಷಣನೇ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತ. ಅಪ್ಡೇಟ್ ಆಗಿಲ್ಲ ಅಂದ್ರೆ ಹ್ಯಾಂಡ್ ರೈಸ್ ಮಾಡಬೇಡಿ, ಅಪ್ಡೇಟ್ ಆಗಿದ್ರೆ ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಇಂಥ ವಿಷಯದಲ್ಲಿ ಅಪ್ಡೇಟ್ ಆಗಿದ್ದೀನಿ, ಇಂಥ ವಿಷಯದಲ್ಲಿ ನಾನು ಸ್ಟೆಪ್ ತಗೊಂಡಿದ್ದೀನಿ ಅಂತ. ಯಾರನ್ನಾದ್ರೂ ಅಪ್ಡೇಟ್ ಆಗಿರೋನ್ನ ಒಂದ್ ಮಾತು ಕೇಳೋಣ ಅನ್ನೋದು ನನ್ನ ಒಂದು ಕುತೂಹಲ. ಸೊ ನಾನು ನಮ್ಮ CPT ಟೀಮ್ ಅನಿತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರನ್ನ ಕೇಳೋಣ. ಮೇಡಮ್ ಅನ್ಮ್ಯೂಟ್ ಕೊಡ್ತೀನಿ, ಶಾರ್ಟ್ ಆಗಿ ಯಾವ ವಿಷಯದಲ್ಲಿ ಏನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್ ಆಪರ್ಚುನಿಟಿ ಕೊಟ್ಟಿದ್ಕೆ. ಖಂಡಿತ ಯಾವ್ದ್ರಲ್ಲಿ ಓಕೆ ಸರ್, ಏನ್ರಲ್ಲಿ ಅಪ್ಡೇಟ್ ಅದೇ ಪ್ರತಿಯೊಂದ್ರಲ್ಲೂ ಅಪ್ಡೇಟ್ ಆಗೋದಿತ್ತು. ಆದ್ರೆ ಬಟ್ ಎಕ್ಸಾಂಪಲ್ ಅಪ್ಡೇಟ್ ಆಗಿದ್ದು ಶೂಸ್ ಆಗ್ತಾ ಇದೆ, ಸಾಕ್ಸ್ ಆಗ್ತಾ ಇರ್ಲಿಲ್ಲ. ಸಾಕ್ಸ್ ಹಾಕೊಂಡು ಶೂಸ್ ಹಾಕೊಂಡು ಹೋಗ್ಲೇಬೇಕು ಅನ್ನೋದ್ರಲ್ಲಿ ಮೈಂಡ್ ಸೆಟ್ ಮಾಡ್ಕೊಂಡು ಇವಾಗ ಶೂ ಹಾಕೋ ಹೋಗ್ಬೇಕಾದ್ರೆ ಸಾಕ್ಸು ಕೂಡ ಹಾಕೋ ಹೋಗ್ಬೇಕು ಅನ್ನೋದ್ರಲ್ಲಿ ಅಪ್ಡೇಟ್ ಆಗಿದ್ದೀನಿ ಸರ್. ಹಾಗೆ ಪೇಸ್ಗೆ ಯಾವಾಗ್ಲೂ ಹೇಗಿದ್ದೋ ಆಗ್ಲೇ ಹೋಗ್ತಿದ್ದೋ, ಇವಾಗ ನೀಟಾಗೆ ಡಿಸಿಪ್ಲಿನ್ ಆಗಿ ಹೋಗ್ಬೇಕು. ಪೇಸ್ ಅವಾಗ ವಾಶ್ ಮಾಡ್ಕೊಂಡೇ ಹೋಗ್ಬೇಕು. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬೆಳಿಗ್ಗೆ ತೊಳೆದ್ಬಿಟ್ಟು ಹೋಗ್ಬಿಡ್ತಾ ಇದೆ. ಬಟ್ ಅಂದ್ರೆ ಎಲ್ಲಾರು ಹೋಗ್ಬೇಕು ಅಂದ್ರೆ ಹೋಗಿ ಪೇಸ್ ವಾಶ್ ಮಾಡ್ಕೊಂಡು ಡ್ರೆಸ್ ಅಪ್ ಪೇಸ್ ಪ್ಯಾಕ್ ಮಾಡ್ಕೊಂಡೇ ಹೋಗ್ಬೇಕು, ನೀಟಾಗಿ ಕಾಂಪ್ಯಾಕ್ ಹಾಕೊಂಡು ಹೋಗ್ಬೇಕು ಅನ್ನೋದು ಮೈಂಡ್ ಸೆಟ್ ಆಯ್ತು ಸರ್ ನನ್ಗೆ. ಅದನ್ನ ಮಾಡ್ತಾ ಇದ್ದೀನಿ ಸರ್ ಇವಾಗ ಫೀಲ್ಡ್ ಅಲ್ಲಿ ಹೋಗ್ಬೇಕಾದ್ರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಸೂಪರ್. ಇನ್ನೊಬ್ಬರನ್ನ ತಗೊಳ್ತೀನಿ. ಸೊ ಈ ತರ ಅಟ್ಲೀಸ್ಟ್ ಒಂದು ವಿಷಯ 2 ವಿಷಯ ಯಾವ್ದಾದ್ರು ಒಂದು ಸಣ್ಣದಾದ್ರೂ ಪರವಾಗಿಲ್ಲ, ಅಪ್ಡೇಟ್, ಇಂಥ ವಿಷಯದಲ್ಲಿ ಅಪ್ಡೇಟ್ ಆಗಿದೆ ಅಂತ ಬಹಳ ಖುಷಿ ಆಯ್ತು, ರೈಟ್. ಅಂಡ್ ನಾನು ನೆಕ್ಸ್ಟ್ ಯಾರನ್ನ ತಗೊಳ್ಳೋಣ, ಸುಮಾರು ಜನ ಇದ್ದಾರೆ. ಓಕೆ, ನಾನು ಕೆಲವ್ರನ್ನ ಕೇಳ್ತೀನಿ. CBS ಚಂದ್ರು ಸರ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. CBS ಚಂದ್ರು. ಎಸ್ ಸರ್. ಸರ್ ಕೇಳಿಸ್ತಾ ಸರ್ ವಾಯ್ಸು? ಹಲೋ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಆಕ್ಚುಲಿ ಈ ಒಂದು ವಿಚಾರದಲ್ಲಿ ನಾನು ಒಂದು ಏರ್ ಸ್ಟೈಲ್ ಕಟ್ಟಿಂಗ್ ಅಂತ ನೋಡಕ್ ಹೋದ್ರೆ, ಸೊ ಲಾಸ್ಟ್ ಟೈಮ್ ಸ್ವಲ್ಪ ಚೇಂಜ್ ಆಗಿತ್ತು. ಅದಕ್ಕಿಂತ ಮುಂಚೆ ಕಟ್ಟಿಂಗ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೇಕು ಅನ್ನೋದು ಗೊತ್ತಾಯ್ತು. ಅದ್ರ ಜೊತೆಗೆ ಎಲ್ಲಿ ಯಾವ್ದೋ ಒಂದು ಮೀಟಿಂಗ್ ಹೋಗ್ಲಿ, ಒಂದು ಟ್ರೈನಿಂಗ್ ಹೋಗ್ಲಿ, ಸೊ ಯಾವಾಗ್ಲೂ ನಮ್ ಡ್ರೆಸ್ ಕೋಡ್ ನಾವು ಎದುರುಗಡೆ ಇರೋಂತ ವ್ಯಕ್ತಿಗೆ ವಾವ್ ಅನ್ನೋ ತರ ಕಾಣ್ಬೇಕು ಅನ್ನೋದೊಂದು ನೀವು ಹೇಳಿದ್ರಿ. ಅದನ್ನ ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡೆ. ಎಸ್, ನಾನ್ ಫಸ್ಟ್ ಚೆನ್ನಾಗ್ ಕಾಣ್ಬೇಕು, ಬೇರೆಯವ್ರಿಗೋಸ್ಕರ ಅಲ್ಲ, ನನ್ಗೋಸ್ಕರ ನಾನ್ ಚೆನ್ನಾಗ್ ಕಂಡ್ರೆ ಎದುರುಗಡೆ ಇರೋ ವ್ಯಕ್ತಿ ಅವ್ರು ರೈಡ್ ಪಾಸ್ ಬರುತ್ತೋ, ಫೇಲ್ ಬರುತ್ತೋ, ಅಥವಾ ಸ್ಪಾನ್ಸರ್ ಆಗುತ್ತೋ, ಪ್ರಾಡಕ್ಟ್ ತಗೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಎದುರುಗಡೆ ಇರೋಂತ ವ್ಯಕ್ತಿಗೆ
ನಾನು ಹೀರೋ ತರ ಕಾಣಬೇಕು ಅನ್ನೋದೊಂದು ಫೀಲ್ ಇತ್ತು. ಸೊ ಅವಾಗ ಯಾವಾಗ್ಲೂ ನಾನು ಆಲ್ರೆಡಿ ಅದನ್ನ ಅಪ್ಡೇಟ್ ಮಾಡ್ಕೊಂತಾನೆ ಇದ್ದೆ. ಸೊ ತುಂಬಾ ಟೈಮ್ ನೀವು ಹೇಳಿದ್ರಿ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಇನ್ನೂ ಚೆನ್ನಾಗಿ ಕಾಣ್ಬೇಕು, ಇನ್ನೂ ನಾನ್ ಚೆನ್ನಾಗಿರ್ಬೇಕು ಅನ್ನೋ ಫೀಲಿಂಗ್ ಅಲ್ಲಿ ಏನ್ ಡೈಲಿ ಬಂದಾಗ ಶೂನ ವಾಶ್ ಮಾಡೋದಾಗಿರ್ಬೋದು, ಅಥವಾ ನೀವು ಪಾಲಿಶ್ ಮಾಡಿಡೋದಾಗಿರ್ಬೋದು, ಜೊತೆಗೆ ಪ್ರತಿಯೊಂದು ಡ್ರೆಸ್ ಕೋಡ್, ಡ್ರೆಸ್ ಸೆನ್ಸ್ ಅಲ್ಲಿ ಆಗಿರ್ಬೋದು, ಮತ್ತೆ ಉಗುರು ಕಟ್ ಮಾಡೋದಲ್ಲಾಗಿರ್ಬೋದು. ಸೊ ಎಲ್ಲಾದ್ರಲ್ಲೂ ಸಹ ಅಬ್ಸರ್ವೇಷನ್ ಮಾಡ್ಕೊಂಡು, ಜೊತೆಗೆ ಬಾಚಣಿಗೆ ಇಡೋದು, ಎಕ್ಸ್ಟ್ರಾ ಬಾಚಣಿಗೆ ಇಡೋದು, ಕರ್ಚೀಪ್ ಇಡೋದು. ಸೊ ಇದನ್ನೆಲ್ಲ ನಾನು ಬಾಚಣಿಗೆ ಇಡೋದು, ಕರ್ಚೀಪ್ ಇಡೋದನ್ನ ನನಗೆ ಗೊತ್ತಿಲ್ಲ. ಸ್ಕೂಲಿಂದ ನನಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಯಾವಾಗ 8ನೇ ಕ್ಲಾಸಿಗೆ ಬಂದೆ, 8ನೇ ಕ್ಲಾಸಿಂದ ಹಿಡಿದು ಬಾಚಣಿಗೆ ಇಡಬೇಕು, ನಾನ್ ಚೆನ್ನಾಗ್ ಕಾಣ್ಬೇಕು ಅನ್ನೋದು ಅವಾಗ್ಲಿಂದನೇ ನಾನು ಅಭ್ಯಾಸ ಮಾಡಿದ್ದು. ಬಟ್ ಅದನ್ನ ಈಗ್ಲೂ ಅದ್ ಹಂಗೆ ಕ್ಯಾರಿ ಆಗಿದ್ದೆ. ನನ್ ಬಾಚಣಿಗೆ ಕರ್ಚೀಪ್ ಇಲ್ಲ ಅಂದ್ರೆ ಆಚೆ ಕಡೆಗೆ ಹೋಗಿ ಮನ್ಸು ಬರಲ್ಲ. ಅದ್ ಯಾವಾಗ್ಲೂ ಇದ್ದೇ ಇರ್ಬೇಕು. ಮಿಸ್ ಆಯ್ತು ಅಂದ್ರೆ ಅಂಗಡಿಲಿರೋ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಇಟ್ಕೊತೀನಿ. ಸೊ ಇದೊಂದು ಅಭ್ಯಾಸ ಮಾಡ್ಕೊಂಡಿನಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸೂಪರ್ ಲಾಸ್ಟ್ ಥ್ಯಾಂಕ್ ಯು. ಓಕೆ, ಸೊ ಬಹಳಷ್ಟು ಜನ ಆಂಡ್ರೈಸ್ ಮಾಡಿದ್ರೆ ಖುಷಿ ಆಯ್ತು. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ ಲೈಫ್ನೇ ಅಷ್ಟೇ ಇಂಪ್ಲಿಮೆಂಟೇಷನ್ ಅನ್ನೋದೇ ಬಹಳ ಮುಖ್ಯ. ಸೊ ಒಂದೊಂದೇ ವಿಷಯಗಳನ್ನ ನಾವು ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇರುತ್ತೆ. ರೈಟ್, ನಾನು ನಮ್ಮ ಗುರುಪ್ರಸಾದ್ ಸರ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಸೀನಿಯರ್ ಲೀಡರ್ಗಳನ್ನ ನಾನು ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಗುರು ಮಾತಾಡ್ಬೋದಾ ಯಾವ ವಿಷಯದಲ್ಲಿ ಏನ್ ಚೇಂಜಸ್ ಆಗಿದೆ ಅಂತ? Sir, good morning, sir. ಎಸ್ Sir, first of all, thank you so much and entire ಫಸ್ಟ್ ಕೋರ್ ಲೀಡರ್ಗೆ ವಿಶೇಷವಾಗಿ ನೀವು ಒಂದು ಹೇಳಿಕೊಟ್ಟಿರುವಂತದ್ದು ಕೆಲವೊಂದು ವಿಚಾರ ಗೊತ್ತಿದ್ರೂ ಕೂಡ ನಾನು ಅಪ್ಡೇಟ್ ಆಗಿರುವಂತ ಕೆಲವೊಂದು ವಿಚಾರ ಏನಂದ್ರೆ ನಾ ಸ್ಮಾರ್ಟ್ ಆಗಿ ಕಾಣ್ಬೇಕು, ಮತ್ತೆ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ರೂ ಕೂಡ ಕೆಲವೊಂದು ಜನಗಳಿಗೆ ಆಫೀಸಲ್ಲಿ ಇಷ್ಟ ಆಗುವಂತದ್ದು, ಬಿಸ್ನೆಸ್ ಸಂಬಂಧಪಟ್ಟಿರುವಂತದ್ದು, ಬಿಸ್ನೆಸ್ ಗ್ರೋತ್ ಆಗೋದಿಕ್ಕೆ ಕಾರಣನೇ ಕೆಲವೊಂದು ನಮ್ಮ ಪರ್ಸನಲ್ ಬದಲಾವಣೆ ಆಗಿರುತ್ತೆ. ಸೊ ಹಾಗಾಗಿ ಬಹಳ ನಮಗೂ ಖುಷಿ ಆಯ್ತು ಸರ್. ಅದು ಇಮಿಡಿಯೇಟ್ ಹೇರ್ ಕಟಿಂಗ್ ಆಗಿರ್ಬೋದು, ಒಂದು ನಾನು ಅವತ್ತೇ ಡಿಸೈಡ್ ಮಾಡಿದೆ, ಎಸ್ ನನ್ನ ಬಿಸ್ನೆಸ್ಗೆ ನಾನು ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಸರ್ ಹೇಳ್ಕೊಡ್ತಾ ಇದಾರೆ. ಕೆಲವರು ಹೇಳ್ಕೊಡೋದಿಲ್ಲ, ಅವ್ರ ಬಿಸ್ನೆಸ್ ನ ಹೇಗೆ ಬೆಳಿಬೇಕು ಅಂತ ಯಾರು ಸೀಕ್ರೆಟ್ ಹೇಳ್ಕೊಡೋದಿಲ್ಲ. ಆದ್ರೆ ಸರ್ ನನ್ನ ಬಿಸ್ನೆಸ್ ನ ಗ್ರೋತ್ ಆಗೋದಕ್ಕೆ ಸರ್ ಸಪೋರ್ಟ್ ಆಗಿ ಬಿಸ್ನೆಸ್ ಮ್ಯಾನ್ ಅಂದ್ರೆ ಹೆಂಗೆ ಇರಬೇಕು ಅಪ್ಪಸ್ಥಾನದಲ್ಲಿ ನಿಂತ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ತಾ ಇದಾರೆ. ಆದ್ರೆ ಕೂಡ ನಾವು ಇನ್ನು ಆಗಿಲ್ಲ ಅಂದ್ರೆ ಇನ್ನೂ ಟೈಮ್ ತಗೊಂಡ್ರೆ ಆಗಲ್ಲ. ಆನ್ ದಿ ಸ್ಪಾಟ್ ಅವತ್ತೇ ಡಿಸೈಡ್ ಮಾಡಿ, ಇಲ್ಲ ನಾನು ಶೂ ಆಗಿರ್ಬೋದು, ವಾಚ್ ಆಗಿರ್ಬೋದು, ಡಬಲ್ ಸ್ಪೆಕ್ ಆಗಿರ್ಬೋದು, ಆ ಡ್ರೆಸ್ಗಳಾಗಿರ್ಬೋದು, ಕಟಿಂಗ್ ಆಗಿರ್ಬೋದು, ತುಂಬಾ ನಾವು ಅಪ್ಡೇಟ್ ಅವತ್ತು ನನಗೆ ಗೊತ್ತಿದ್ರೇನು ಕೂಡ ನೀವು ಹೇಳದ್ಮೇಲೆ ಟಕ್ ಅಂತ ನಾನು ಇದ್ ಮಾಡಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕ್ರೆಡಿಟ್ ಪುಟ್ಟು ಸರ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೂಪರ್ ಎಕ್ಸಲೆಂಟ್. ಈ ಒಂದು ಟ್ರಾನ್ಸ್ಫಾರ್ಮೇಶನ್ಸ್ಗೆ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಆಕ್ಸೆಪ್ಟ್ ಹೇಳ್ತೀನಿ. ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡಿದಿರಾ ನಿಮ್ಮೆಲ್ರಿಗೂ ಕೂಡ ನನ್ನ ಕಡೆಯಿಂದ ವಿಶೇಷವಾದಂತ ಚಪ್ಪಾಳೆ. ಈಚ್ ಅಂಡ್ ಎವ್ರಿ ಹ್ಯಾಂಡ್ ರೈಸ್ ಮಾಡಿರುವಂತ ಪರ್ಸನ್ಸ್ಗೆ ಕಂಗ್ರಾಚುಲೇಷನ್ಸ್ ನಿಮ್ಮೆಲ್ರಿಗೂ ಕೂಡ. ಸೊ ಒಳ್ಳೇದಾಗ್ಲಿ. ಸೊ ಇದೇ ರೀತಿ ಎಷ್ಟೊಂದು ವಿಷಯಗಳನ್ನ ನಾವು ಇಂಪ್ಲಿಮೆಂಟೇಶನ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಯಾರು ಇಂಪ್ಲಿಮೆಂಟೇಶನ್ ಗೆ ಫೋಕಸ್ ಮಾಡ್ತಾರೆ, ಡೆಫಿನೆಟ್ ಆಗಿ ಹೇಳ್ತೀನಿ, ಎಲ್ಲಿ ಇಂಪ್ಲಿಮೆಂಟೇಶನ್ಸ್ ಇದೆಯೋ ಅಲ್ಲಿ ಖಂಡಿತ ರಿಸಲ್ಟ್ ಇದೆ. ಎಲ್ಲಿ ಇಂಪ್ಲಿಮೆಂಟೇಶನ್ಸ್ ಇಲ್ವೋ ಅಲ್ಲಿ ಎಷ್ಟೇ ಜ್ಞಾನ ಇದ್ರೂ ಕೂಡ ವ್ಯರ್ಥ ಆಗತ್ತೆ. ಹಂಗಾಗಿ ಇಂಪ್ಲಿಮೆಂಟೇಶನ್ ಫೈನಲ್, ಇಂಪ್ಲಿಮೆಂಟೇಶನ್ ಒಂದೇ ಕೊನೆಗೆ, ರೈಟ್? ಸೊ ಹಾಗಾಗಿ ಇಂಪ್ಲಿಮೆಂಟೇಶನ್ಸ್ ನಾವೆಲ್ಲರೂ ಕೂಡ ಆದ್ಯತೆ ಕೊಡ್ಬೇಕಾಗತ್ತೆ. ಸೊ ಈಗ ಇವತ್ತಿನ ಬಹಳ ಮುಖ್ಯವಾದಂತ ವಿಚಾರ ನಾನು ಮಾತಾಡಕೊಟ್ಟಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ವಿಚಾರ ಮಾತಾಡಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ತುಂಬಾ ಅವಶ್ಯಕತೆ ಇರುವಂತ ವಿಚಾರ, ಮತ್ತೆ ಎಸ್ಪೆಷಲಿ ನೆಟ್ವರ್ಕರ್, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇರುವಂತ ನಾವು ಏನಿದೀವಿ, ನಾವು ಯಾವ ಕೆಲಸಗಳಲ್ಲಿ ನಾವೇನ್ ಆಗ್ಬೇಕು ಅನ್ನುವಂಥದ್ದಿದೆ. ಸೊ ಇದು ನಿಮ್ಮೆಲ್ಲರ ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ಯಾರಿಗೆಲ್ಲ ಮೋದಿಕೇರ್ ನಲ್ಲಿ, ನಮ್ಮ ಬಿಸ್ನೆಸ್ ನಲ್ಲಿ ಏನಾದ್ರೂ ಸಾಧಿಸ್ಬೇಕು ಅನ್ನೋ ಒಂದು ಹಠ ಇದೆ, ಕನಸಿದೆ, ಒಂದು ಗೀಳಿದೆ. ಗೀಳು ಅಂದ್ರೆ ಗೊತ್ತಲ್ಲ, ಒಂದ್ ಚಟ, ಗೆಲ್ಲೇಬೇಕು ಅನ್ನೋ ಚಟ, ಡಿಸೈರು, ಬರ್ನಿಂಗ್ ಡಿಸೈರು, ಒಂದು ಆ ದೊಡ್ಡ ಮಟ್ಟದ ಆಕಾಂಕ್ಷೆ ಯಾರಿಗಿದೆಯೋ ಅವರೆಲ್ರಿಗೂ ಕೂಡ ಈ ಒಂದು ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆದ್ರೆ ಒಂದೇ ಒಂದು ನಾನು ಹೇಳಕ್ ಇಷ್ಟಪಡ್ತಾ ಇರುವಂತದ್ದು ಏನಂದ್ರೆ, ನಿಜವಾಗ್ಲೂ ನಿಮ್ಮ ತಂಡದಲ್ಲಿ ನಿಮ್ಮ ಜೊತೆಗಿರೋರು, ನಿಮ್ಮ ಅಪ್ಲೈನ್ಸು ಮತ್ತೆ ಅಥವಾ ನಿಮ್ಮ ಟೀಮ್ ನಲ್ಲಿ ಯಾರಿಗೆಲ್ಲ ಬಿಸ್ನೆಸ್ ಕೊಡ್ಸಿದಿರಿ ಅವರೆಲ್ಲರಿಗೂ ಕೂಡ ಈ ಜ್ಞಾನದ ಅವಶ್ಯಕತೆ ಇದೆ. ಆದ್ರೆ ಅದನ್ನ ತಲುಪಿಸೋದಕ್ಕೆ ನೀವು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿದೀರಾ ಅಂತ ಒಂದ್ಸಲಿ ಎಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಬಹಳಷ್ಟು ಜನಗಳು ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ನಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ನಾನು ಏನ್ ಕಲಿತೀನೋ, ನಾನು ಹೇಗೆ ಇಂಪ್ಲಿಮೆಂಟೇಶನ್ ಮಾಡ್ಕೊಳ್ತೀನೋ, ನಾನು ಹೇಗೆ ಅಳವಡಿಸ್ಕೊಳ್ತೀನೋ ಅದೇ ರೀತಿ ನನ್ನದೊಂದು ಕುಟುಂಬ ಅಂತಿದೆ. ನನ್ನ ಟೀಮೇ ನನ್ನ ಕುಟುಂಬ. ನನ್ನ ಕುಟುಂಬದಲ್ಲಿ ಇರುವಂತವ್ರು ನಮ್ಮ ಮಕ್ಕಳನ್ನೇ ಹೇಗೆ ಕೇರ್ ಮಾಡ್ತೀವಿ, ನಮ್ಮ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಕ್ಕೆ
ಪೇರೆಂಟ್ಸ್ ಗಳಾದವ್ರು ಯಾವ ರೀತಿ ಎಲ್ಲ ಶ್ರಮ ಪಡ್ತಾರೆ ಮಕ್ಳುಗಳನ್ನ ದಡ ಸೇರ್ಸಕ್ಕೋಸ್ಕರ, ಅವ್ರು ಅನ್ಕೊಂಡಿದ್ದನ್ನ ರೀತಿಲಿ ಬೆಳ್ಸಕ್ಕೋಸ್ಕರ ಅವ್ರಿಗೆ ಸಂಗೀತ ಕ್ಲಾಸು, ಡ್ಯಾನ್ಸ್ ಕ್ಲಾಸು, ಎಜುಕೇಶನ್, ಟ್ಯೂಷನ್, ಬಟ್ಟೆ, ಮಕ್ಳುಗಳನ್ನ ತುಂಬಾ ಸುಂದರವಾಗಿ ರೆಡಿ ಮಾಡೋದಕ್ಕಾಗ್ಲಿ, ಮಕ್ಳುಗಳಿಗೆ ಎಂತ ಪರಿಸ್ಥಿತಿಲೂ ಮಕ್ಳುಗಳನ್ನ ಚೆನ್ನಾಗಿ ತೋರಿಸ್ಬೇಕು ಅನ್ನೋದಕ್ಕಾಗ್ಲಿ, ಹಬ್ಬ ಹರಿದಿನಗಳಿಗೆ ಎಂತ ಕಷ್ಟ ಇದ್ರು ಕೂಡ ತಾನ್ ಬಟ್ಟೆ ತಗೊಳ್ಳದೇ ಇದ್ರು ಕೂಡ ಮಕ್ಳುಗಳಿಗೆ ಬಟ್ಟೆ ತಂದು ಹಾಕುವಂತ ಪೇರೆಂಟ್ಸ್ ನಿಮ್ಗೆ ಎಲ್ರಿಗೂ ಕೂಡ ಅನುಭವ ಆಗಿದೆ. ಆ ಕಷ್ಟನ ನೀವು ನೋಡಿದಿರಾ. ಮಕ್ಳುಗಳಿಗೆ ಫಸ್ಟ್ ಊಟ ಬಡಿಸಿ ಉಳಿದ್ರೆ ನೀವು, ಇಲ್ಲ ಅಂತ ಹೇಳಿದ್ರೆ ಮುಂಚೆ ಮಾಡಿದ್ದು ತಂಗಳು ಅಂತ ಏನ್ ಹೇಳ್ತೀವಿ ಅದನ್ನ ತಿಂದು ಜೀವನ ಮಾಡಿರುವಂತ ಪೇರೆಂಟ್ಸ್ ಗಳು ಕೂಡ ನಮ್ಮ ಮಧ್ಯದಲ್ಲಿ ಇದೀರಾ. ಸೊ ಈ ತರ ಎಲ್ಲ ನೀವು ಬೆಳೆದು ಬಂದ ರೀತಿ ನಿಮ್ಗಿದೆ ಅಂದ್ರೆ ಮಕ್ಳುಗಳನ್ನ ಬೆಳೆಸುವಂತದ್ದು, ಮಕ್ಳುಗಳನ್ನ ಆಲ್ಸುವಂತದ್ದು, ಮಕ್ಳುಗಳಿಗೆ ಏನೋ ಆರೈಕೆ ಮಾಡುವಂತದ್ದು ಹೇಗಿದೆಯೋ, ಯಾಕಂದ್ರೆ ಮಕ್ಕಳೇ ಭವಿಷ್ಯ, ಮಕ್ಕಳ ಅವರ ಭವಿಷ್ಯಕ್ಕೋಸ್ಕರ ತಂದೆ ತಾಯಿಗಳು ಹೇಗ್ ನಿಲ್ತಾರೆ ಅದೇ ತರ ನಿಮ್ಮ ತಂಡದಲ್ಲಿರುವಂತ ನಿಮ್ಮ ಡೌನ್ಲೈನ್ಸ್ ಗಳು, ನಿಮ್ಮ ಸಹಭಾಗಿಗಳು, ನಿಮ್ಮ ಸಹಪಾಠಿಗಳು, ನಿಮ್ಮ ಅಸೋಸಿಯೇಟ್ ಆಗಿರುವಂತವ್ರು ನಿಮ್ ಜೊತೆನಲ್ಲಿ ಅವ್ರಿಗೋಸ್ಕರ ನಾವು ನಿಜವಾಗ್ಲೂ ಆ ತರನೇ ಶ್ರಮಿಸ್ತಿದೀವಾ? ಇದು ಬಹಳ ಮುಖ್ಯ. ತುಂಬಾ ಜನಗಳು ಮೆಸೇಜ್ ಅನ್ನ ತಲುಪಿಸೋದ್ರಲ್ಲಿ ಎಡಗ್ತಿದ್ದೀರಾ. ಸಾಕಷ್ಟು ಜನ ನಿಮ್ ತಂಡದಲ್ಲಿ ಇದ್ರೂ ಕೂಡ ಅವ್ರಿಗೆ ಜ್ಞಾನ ಕೊಡಿಸೋದ್ರಲ್ಲಿ ನೀವು ಎಲ್ಲೋ ಒಂದ್ ಕಡೆ ಮಿಸ್ ಮಾಡ್ಕೊಳ್ತಿದ್ದೀರಾ. ಸ್ನೇಹಿತರೆ ಗೊತ್ತಿರ್ಲಿ, ನಿಮ್ಮ ತಂಡನ, ನಿಮ್ಮ ಟೀಮ್ ನ ಬಲಿಷ್ಠ ಮಾಡೋದಕ್ಕೆ ಅಥವಾ ನಿಮ್ಮ ತಂಡದವ್ರನ್ನ ಬಲಿಷ್ಠರನ್ನಾಗಿ ಮಾಡೋದಕ್ಕೆ, ಸದೃಢರಾಗಿ ಮಾಡೋದಕ್ಕೆ, ಅವರು ವ್ಯಾಪಾರದಲ್ಲಿ ಒಂದು ದೊಡ್ಡ ಮಟ್ಟದ ಸಾಮ್ರಾಜ್ಯ ನಿರ್ಮಿಸ್ಬೇಕು ಅಂತ ಹೇಳಿದ್ರೆ ನೀವು ಕೊಡೋ ಜ್ಞಾನದಿಂದ ಮಾತ್ರ ಸಾಧ್ಯ. ಅದಕ್ಕೆ ಒಂದು ಈ ಬಿಸ್ನೆಸ್ ಅಲ್ಲಿ ಸರಳವಾದಂತ ಒಂದು ಪ್ರಕ್ರಿಯೆ, ಬಹಳ ಈಸಿಯೆಸ್ಟ್ ಅಥವಾ ಸಿಂಪಲ್ ಒಂದು ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸ್ವಾವಲಂಬಿಯಾಗಿ ಎಲ್ಲನೂ ನನ್ನ ಟೀಮ್ ನ ನಾನೇ ಕೇರ್ ತಗೋಬೇಕು. ಅಕಸ್ಮಾತ್ ಆಗ್ತಿಲ್ವಾ ಅಂತ ಹೇಳಿದ್ರೆ ಬಹಳ ಮುಖ್ಯವಾದ ವಿಚಾರ ಅಂದ್ರೆ, ಯಾರೋ ಒಬ್ರು ಕೇರ್ ತಗೊಂಡು ಚೆನ್ನಾಗಿ ನಮ್ಮನ್ನು ಎಜುಕೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಬುದ್ಧಿವಂತಿಕೆಯಿಂದ, ಒಂದು ಏನ್ ಹೇಳ್ತೀರೋ ಆಳವಾದ ಅನಂತವಾದಂತ ಬುದ್ಧಿವಂತಿಕೆಯಿಂದ ಸುತ್ತಮುತ್ತ ಸಿಕ್ತಿರುವಂತ ಜ್ಞಾನನ ನಾನು ಪಡ್ಕೊಂಡು ನನ್ನ ತಂಡಕ್ಕೂ ಕೂಡ ಸರಿಯಾಗಿ ತಲುಪಿಸುವಂತ ಬುದ್ಧಿವಂತಿಕೆ ಹೊಂದಿದ್ರೆ ಸಾಕು, ಈ ಬಿಸ್ನೆಸ್ ಅಲ್ಲಿ ಬೆಳಿಬಹುದು. ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಟೀಮ್ ವರ್ಕ್ ನ ಬಳಸ್ಕೊಂಡು ಎಂತ ವ್ಯಕ್ತಿಗಳು ಬೇಕಾದ್ರೂ ಬೆಳಿಬಹುದು ಅಂತ ಹೇಳ್ತಾರೆ ಅಂದ್ರೆ ಈ ಟೀಮ್ ವರ್ಕ್ ಇರುವಂತ ಶಕ್ತಿನೇ ಅದು. ಯಾಕಂತ ಹೇಳಿದ್ರೆ ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಬೇರೆಯವ್ರು ಹೇಗೆ ಡಾಕ್ಟರ್ ಆಗೋ ಎಲ್ಲಾ ಪ್ರಯತ್ನಗಳು ಮಾಡಿದಾರೋ ಉಳಿದವರು ಕೂಡ ಹಂಗೆ ಮಾಡ್ಬೇಕು. ಆ ಜ್ಞಾನ ಬೇಕು, ಅಷ್ಟೇ ಓದ್ಬೇಕು, ಅಷ್ಟೇ ಶ್ರಮ ಪಡ್ಬೇಕು, ಅಷ್ಟೇ ಜ್ಞಾನ ಇರಬೇಕು. ಕರೆಕ್ಟಾ? ಒಬ್ಬ ಇಂಜಿನಿಯರ್ ಆಗೋದಕ್ಕೆ, ಒಬ್ಬ ಇಂಜಿನಿಯರ್ ಆಗಿ ಕಂಪ್ನಿಗೆ ಹೋಗೋದಕ್ಕೆ ಬೇರೆಯವ್ರು ಏನ್ ಮಾಡಿರ್ತಾರೋ ಬುದ್ಧಿವಂತರು, ದಡ್ಡ ನಾನು ಆದ್ರೂ ಕೂಡ ನಾನು ಹಂಗೆ ಓದ್ಬೇಕು, ಬರಿಬೇಕು, ಎಲ್ಲಾನು ಪಾಸ್ ಮಾಡಿ ನಾನು ಒಬ್ಬ ಇಂಜಿನಿಯರ್ ಆಗ್ಬೇಕು. ಆದ್ರೆ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ, ನಮ್ಮ ಬಿಸ್ನೆಸ್ ಅಲ್ಲಿ, ನಮ್ಮ ಮುದುಕಿಯಲ್ಲಿ ಹಾಗಲ್ಲ. ತುಂಬಾ ಜನ ಸುತ್ತಮುತ್ತ ಬುದ್ಧಿವಂತರು ಇರ್ತಾರೆ ಅನ್ಕೊಳ್ಳಿ, ಆ ಬುದ್ಧಿವಂತರಿಂದ ಸಿಗುವಂತ ಜ್ಞಾನನ ಬುದ್ಧಿವಂತಿಕೆಯಿಂದ ನಾನು ಸದುಪಯೋಗ ಪಡಿಸ್ಕೊಳ್ಳುವಂತದ್ದು ಮತ್ತೆ ಟೀಮಿಗೆ ಕೊಡಿಸುವಂತ ಬುದ್ಧಿವಂತಿಕೆ ಇದ್ರೆ ಸಾಕು. ನಾನು ಎಕ್ಸ್ಟ್ರೀಮ್ ಎಕ್ಸ್ಪರ್ಟ್ ಆಗ್ಬೇಕಾಗಿಲ್ಲ, ದೊಡ್ಡ ಮಟ್ಟದ ಎಜುಕೇಶನ್ ತಗೋಬೇಕು ಅನ್ನೋಂಗಿರ್ಲಿಲ್ಲ, ಇಲ್ಲ ಇನ್ನೇನೋ ಮಾಡ್ಬೇಕು ಅನ್ನೋಂಗಿಲ್ಲ, ನಾನೇ ಎಲ್ಲನೂ ಮಾಡ್ಬೇಕು ಅನ್ನೋಂಗಿಲ್ಲ. ಆದ್ರೆ ಕೆಲವೊಬ್ರು ಇಲ್ಲಿ ಸೋಲ್ತಿರೋದು ಎಲ್ಲಿ ಅಂತ ಹೇಳಿದ್ರೆ ಅವರ ಬಿಸಿ ಶೆಡ್ಯೂಲ್ ಇಂದನೋ ಅಥವಾ ನೆಗ್ಲಿಜೆನ್ಸಿಯಿಂದನೋ ಅಥವಾ ಜ್ಞಾನನ ಟೀಮಿಗೆ ಕೊಡ್ಸೋದ್ರ ಬಗ್ಗೆ ಸರಿಯಾದಂತ ಅರಿವು ಇಲ್ಲದೆ ಇರೋ ಕಾರಣದಿಂದನೋ ಅವ್ರ ಜೊತೆಗಿರುವಂತ ಅವರ ತಂಡದವರಿಗೆ ಈ ತರ ಟ್ರೈನಿಂಗ್ ಈ ತರ ತರಬೇತಿಗಳನ್ನ ಮುತುವರ್ಜಿಯಿಂದ ಕೊಡ್ಸೋದ್ರಲ್ಲಿ ಯಾಮಾರ್ತಾ ಇದ್ದಾರೆ. ಅಂದ್ರೆ ಏನಂತ ಹೇಳಿದ್ರೆ ಜಸ್ಟ್ ಒಂದು ಮೆಸೇಜ್ ಅನ್ನ ವಾಟ್ಸಪ್ ಅಲ್ಲಿ ಬಂದಿದ್ದನ್ನ ಫಾರ್ವರ್ಡ್ ಮಾಡಿ ಸುಮ್ಮನಾಗ್ತಿದ್ದಾರೆ. ಅದ್ರ ಬಗ್ಗೆ ವ್ಯಾಲ್ಯೂನ ಅರ್ಥ ಮಾಡಿಸೋದ್ರ ಬಗ್ಗೆ ಕಾಳಜಿ ತಗೊಳ್ತಿಲ್ಲ. ನೀವು ನಿಮ್ಮ ತಂಡದವರಿಗೆ ನಡೀತಿರುವಂತ ಟ್ರೈನಿಂಗ್ ಬಗ್ಗೆ, ಸಿಗ್ತಿರುವಂತ ಜ್ಞಾನದ ಬಗ್ಗೆ ಯಾರು ಸರಿಯಾಗಿ ಅರ್ಥ ಮಾಡಿಸಿ ತಂಡದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ, ಟೀಮ್ ನಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇಲ್ಲಿರೋ ತರ ನೋಡ್ಕೊಳ್ತಾರೆ, ಆ ವ್ಯಕ್ತಿ, ಅವರ ತಂಡ ಮಾತ್ರ ಸದೃಢವಾಗಿ ಬೆಳೆಯುತ್ತೆ, ಬಲಿಷ್ಠವಾಗಿ ಬೆಳೆಯುತ್ತೆ. ಸೊ ನಿಮಗೆ ನಿಮ್ಮ ಭವಿಷ್ಯ ಇಲ್ಲಿ ಕಂಡ್ಕೋಬೇಕು ಅನ್ನೋಂಗಿದ್ರೆ ಇದೊಂದು ಬುದ್ಧಿವಂತಿಕೆಯಲ್ಲಿ ಯಾವುದೇ ಒಂದು ಮೆಸೇಜ್ ಅನ್ನ ನಿಮ್ಮ ತಂಡಕ್ಕೆ ಎಷ್ಟು ಸ್ಟ್ರಾಂಗ್ ಗೆ ತಲುಪಿಸಿ, ತಂಡದಲ್ಲಿ ಯಾರು ಆಕ್ಟಿವ್ ಆಗಿದ್ದಾರೆ ಅವ್ರಷ್ಟೇ ಅಲ್ಲ, ಯಾರು ಆಕ್ಟಿವ್ ಆಗ್ಬೇಕು ಅಂತಿದ್ದಾರೆ ಅವ್ರಗಳನ್ನ, ಅವರ ಕುಟುಂಬದವ್ರನ್ನ ಎಲ್ರು ಕೂಡ ಕನೆಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ನಿಮ್ ತಂಡದಲ್ಲಿ ಯಾರು ಒಬ್ರು ಸ್ವಲ್ಪ ಪ್ರಯತ್ನ ಪಟ್ರು ಯಾಕೋ ಸ್ವಲ್ಪ ಡಲ್ ಆಗಿದ್ದಾರೆ ಅನ್ಕೊಳ್ಳಿ, ಅವ್ರಿಗೆ ಇಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ. ಅವ್ರನ್ನ ಏನ್ ಮಾಡ್ತಾರೆ, ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಕೆಲವರು ಅವ್ರ ಹೆಂಗೂ ಕಮಿಟ್ ಆಗ್ತಿಲ್ಲ, ಹೇಳಿದ ಮಾತು ಕೇಳಲ್ಲ, ಫೋನ್ ರೆಸ್ಪಾನ್ಸ್ ಮಾಡಲ್ಲ ಅಂತ ಹೇಳಿ ಸುಮ್ನಾಗಿರ್ತೀರಾ. ಮೇ ಬಿ ಅವ್ರ ಕುಟುಂಬದವರು ಇವತ್ತಿನ ಈ ತರಬೇತಿಯಿಂದನೇ ಪಾಸಿಟಿವ್ ಆಗ್ಬೋದೇನೋ, ಇವತ್ತಿನ ಈ ತರಬೇತಿಯಿಂದನೇ ಮೋದಿಕೆಯನ್ನು ಹಿಂಗೆಲ್ಲ ಮಾಡ್ಬೇಕಿತ್ತ, ನಮಗ್ ಗೊತ್ತಾಗದೆ ಹೆಂಗೋ ಮಾಡಿದೀವಿ ಅಂತೇಳಿ ಇಲ್ಲಿಂದ ಅವ್ರು ಚೇಂಜ್ ಆಗ್ಬೋದಿತ್ತೇನೋ. ಈ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಂಡು, ಮೈಂಡ್ ಅಪ್ಸೆಟ್ ಮಾಡ್ಕೊಂಡು ಟ್ರೈನಿಂಗ್ ಗಳಿಗೆ, ವರ್ಕ್ಶಾಪ್ಸ್ ಗಳಿಗೆ ಬಂದಾಗ ಮನವರಿಕೆ ಆಗಿ ನಾನು ಮತ್ತೆ ಬಿಸ್ನೆಸ್ ಅನ್ನು ಚೆನ್ನಾಗಿ ಮಾಡಿದ್ದೀನಿ ಅವ್ರು ಎಷ್ಟು ಜನ ಇದ್ದೀರಾ ಇಲ್ಲಿ? ಅದ್ರಲ್ಲಿ ನಾನು ಒಬ್ಬ 100%
ಮೀಟಿಂಗ್ ಹೋಗೇ ನಾನು ಪರಿವರ್ತನೆ ಆಗಿದ್ದು. ಮೀಟಿಂಗ್ ಹೋಗಿರ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ಈ ಬಿಸ್ನೆಸ್ಗೆ ಬರ್ತಾ ಇರ್ಲಿಲ್ಲ, ಇರ್ತಾನೂ ಇರ್ಲಿಲ್ಲ. ನಾನು ಈ ಬಿಸ್ನೆಸ್ ಅಂತ ಹೇಳಿದ್ರೆ ಓಡುತ್ತಿದ್ದಂತ ಒಬ್ಬ ವ್ಯಕ್ತಿ. ಒಂದು ಮೀಟಿಂಗು ನನ್ನ ಇಡೀ ಆಲೋಚನೆಗಳನ್ನೇ ತಲೆ ಕೆಳಗಾಗಿ ಮಾಡ್ತು. ನನ್ನ ಎಂಟೈರ್ ನೆಗೆಟಿವ್ ಮೈಂಡ್ ಅನ್ನ ಫುಲ್ ವಾಶ್ ಮಾಡಿ ಫ್ರೆಶ್ ಆಗಿ ನನ್ನನ್ನ ಸರಿ ಮಾಡ್ತು. ನನ್ನ ಒಳಗಡೆ ಜಗತ್ನಲ್ಲಿ ಈ ತರದೊಂದು ಕಾನ್ಸೆಪ್ಟ್ ಇದೆ, ನಾನು ನೋಡೋ ದೃಷ್ಟಿ ಚೇಂಜ್ ಮಾಡ್ಕೋಬೇಕು ಅಂತ ಒಂದ್ ಇವೆಂಟ್ ಕೇವಲ 2 ಗಂಟೆಗಳಲ್ಲಿ ನನ್ನ ಒಂದು ಭಾವನೆ, ಮನಸ್ಥಿತಿ, ಅಭಿಪ್ರಾಯ ಎಲ್ಲವೂ ಬದಲಾಗಿ ನಾನು ಇಲ್ಲಿ ಭವಿಷ್ಯನ ಕಂಡುಕೊಳ್ಳೋ ತರ ಆಯ್ತು. ಸೊ ಈ ತರ ಸ್ನೇಹಿತರೆ, ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಹೇಗೋ ಇದ್ದವರು ತರಬೇತಿಗಳು ಸಿಕ್ಕದ್ಮೇಲೆ ಬದಲಾಗಿರೋರು ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಅಂತವ್ರಿಗೆಲ್ಲ ರಿಸಲ್ಟ್ ಬಂದಿದೆ ಅಂದಾಗ ನನ್ನ ತಂಡದಲ್ಲಿ ಡೆಲ್ ಆಗಿರೋರು, ವೀಕ್ ಆಗಿರೋರು ಎಷ್ಟೊಂದ್ ಜನ ಇರ್ಬೋದಲ್ವಾ? ಅವ್ರಿಗೆಲ್ಲ ವಿಷಯನ ತಲುಪಿಸೋದ್ರಲ್ಲಿ ನಾವೆಲ್ಲೋ ಒಂದ್ ಕಡೆ ಮಿಸ್ ಮಾಡ್ಕೊಳ್ತಾ ಇದೀವಿ. ಸೊ ಯಾರು ಆ ರೀತಿಯಲ್ಲಿ ತಲುಪಿಸ್ತೀರಾ, ಯಾರು ಆ ರೀತಿಯಲ್ಲಿ ಕೇರ್ ಮಾಡ್ತೀರಾ, ಯಾರು ನಡೆಯುವಂತ ಸಿಗುವಂತ ತರಬೇತಿಗಳನ್ನ ಮ್ಯಾಕ್ಸಿಮಮ್ ಬಳಸ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ, ಆ ವ್ಯಕ್ತಿಗಳು ಬಿಸ್ನೆಸ್ ಅಲ್ಲಿ ಯಾವತ್ತೂ ಕೂಡ ದೊಡ್ಡ ಹಂತಕ್ಕೆ ಹೋಗ್ತಾರೆ. ಸೊ ಇವತ್ತಿನ ಬಹಳ ಮುಖ್ಯವಾದಂತ ವಿಚಾರ ನಾವು ಹೋಗೋಣ. ಐ ಥಿಂಕ್ ಇದೆಲ್ಲವೂ ಕೂಡ ನಿಮ್ಗೆ ಬಹಳ ಮುಖ್ಯ ಆಗತ್ತೆ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಮ್ಮ ಬಿಸ್ನೆಸ್ ಅಲ್ಲಿ ಈಗ ನಾನು ಮಾತಾಡಕ್ ಕೊಟ್ಟಿರುವಂತದ್ದು ಸಂಪೂರ್ಣವಾಗಿ ನಾನು ಹ್ಯಾಬಿಟ್ ಬಗ್ಗೆ ಮಾತಾಡಕ್ ಕೊಟ್ಟಿದ್ದೀನಿ. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ನಾನು. ಓಕೆ, ರೈಟ್. ಸೊ ಈಗ ನಾನು ಮಾತಾಡಕ್ ಕೊಟ್ಟಿರುವಂತದ್ದು ಸ್ನೇಹಿತರೆ, ಸೊ ಇವತ್ತಿನ ಒಂದು ಬಿಸ್ನೆಸ್ ಸ್ಕೂಲ್ ಸಕ್ಸಸ್ ಸ್ಟಾರ್ಟ್ ಇಯರ್, ಯಶಸ್ಸು ಇಲ್ಲಿಂದನೇ ಶುರುವಾಗತ್ತೆ, ಈ ಜ್ಞಾನದಿಂದನೇ ಶುರುವಾಗತ್ತೆ, ಶಿಕ್ಷಣದಿಂದನೇ ಶುರುವಾಗತ್ತೆ. ನಮ್ಮೆಲ್ಲರಿಗೂ ಗೊತ್ತು ಇಡೀ ದೇಶನ ಬದಲಾಯಿಸೋದಕ್ಕೆ ಶಿಕ್ಷಣ ಮಾತ್ರ ಸಾಧ್ಯ ಅಂತ. ಹಾಗಾಗಿ ಯಾವುದೇ ವ್ಯಾಪಾರದಾಗ್ಲಿ, ಯಾವುದೇ ಕೆಲಸದಲ್ಲಾಗ್ಲಿ ಒಂದು ಮಾನ್ಯತೆನ ಪಡಿಬೇಕು ಅಂತ ಹೇಳಿದ್ರೆ, ಒಂದು ಅಧಿಕಾರನ ಪಡಿಬೇಕು ಅಂತ ಹೇಳಿದ್ರೆ, ಅಥವಾ ಒಂದು ಅರ್ಹತೆನ ಗಿಟ್ಟಿಸ್ಕೋಬೇಕು ಅಂತ ಹೇಳಿದ್ರೆ, ಅರ್ಹತೆ ಬರೋದು, ಯೋಗ್ಯತೆ ಬರೋದು ಕೂಡ ಜ್ಞಾನದಿಂದನೇ. ಅರ್ಥ ಆಗ್ತಿದೆಯಲ್ಲ? ಜ್ಞಾನದಿಂದ ಯೋಗ್ಯತೆ, ಯೋಗ್ಯತೆಯಿಂದ ಯೋಗ, ಯೋಗದಿಂದ ಅದೃಷ್ಟ, ಅದೃಷ್ಟದಿಂದ ಶ್ರೀಮಂತಿಕೆ, ಎಲ್ಲವೂ ಇದೆ. ಹಾಗಾಗಿ ಎಲ್ಲದರ ಮೂಲ ಜ್ಞಾನ. ಎಲ್ಲರೂ ಅಷ್ಟೇ, ಯಾರೋ ಒಬ್ರು ಬೇಗ ಸೂಪರ್ವೈಸರ್ ಆದ್ರ ಅವ್ರು ನನಗಿಂತ ಚೆನ್ನಾಗಿ ಆ ಕೆಲಸನ ಸೂಪರ್ವೈಸ್ ಮಾಡೋದನ್ನ ಕಲ್ತಿರ್ತಾರೆ, ಅದಕ್ಕೆ ಅವ್ರಿಗೆ ಆ ಕೆಲಸ ಸಿಗತ್ತೆ. ನನಗಿಂತ ಯಾರೊಬ್ರು ಮ್ಯಾನೇಜರ್ ಬೇಗ ಆದ್ರ, ಸೊ ರಾಂಗ್ ರೂಟ್ ಅಲ್ಲಿ ಮ್ಯಾನೇಜರ್ ಆಗಿದ್ರೆ ಅದನ್ನೇನ್ ಪರ್ಮನೆಂಟ್ ಅಲ್ಲ. ಆದ್ರೆ ಯಾರು ಸರಿಯಾದ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ, ಶ್ರಮದಿಂದ, ಸರಿಯಾದ ಜ್ಞಾನ ತಗೊಂಡು ಅವ್ರು ಶ್ರಮ ಪಟ್ಟು ಹೋಗಿರ್ತಾರೆ, ಅವ್ರಿಗೆ ಆ ಒಂದು ಸಾಧನೆ ಶಾಶ್ವತವಾಗಿರುತ್ತೆ. ಸೊ ಹಾಗಾಗಿ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಹಾಗಾಗಿ ಯಾರೊಬ್ರು ನಮ್ಮ ಮುಂದೆ ಹೋದ್ರು ಅಂದ ತಕ್ಷಣ ಅವ್ರು ಏನೋ ಮಾಡೋಗಿದ್ದಾರೆ ಅಂತಲ್ಲ, ಅವ್ರು ಏನ್ ಮಾಡಿದ್ರು ಆ ನೈತಿಕವಾಗಿ ಏನ್ ಮಾಡಿದ್ದಾರೆ ಮುಂದೆ ಹೋಗಿ ಅನ್ನೋದನ್ನ ಗಮನಿಸ್ಬೇಕಾಗತ್ತೆ. ಯಾರೇ ಮುಂದೆ ಹೋಗಿದ್ದಾರೆ, ಯಾರೇ ಸಾಧಿಸಿದ್ದಾರೆ, ನನ್ ಜೊತೆಗಿದ್ದವ್ರು ಯಾರೋ ರ್ಯಾಂಕ್ ಬಂದಿದ್ದಾರೆ, ಯಾರೋ ಒಳ್ಳೆ ಸ್ಕೋರ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಅದ್ರ ಹಿಂದೆ ಇರುವಂತ ಶ್ರಮ, ಅವರು ಅದಕ್ಕೆ ಕೊಟ್ಟಂತ ಪ್ರಿಯಾರಿಟಿ. ಹಾಗೇನೆ ನಾವು ಬೆಳಿಬೇಕು ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ವಿಷಯ ಕೊಡುವಂತ ಪ್ರಿಯಾರಿಟಿ ಬಹಳ ಮುಖ್ಯ ಆಗತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತಿನ ಈ ಬಿಸ್ನೆಸ್ ಸ್ಕೂಲ್ಗೆ ನಿಮ್ಮ ಯಶಸ್ಸು ಇಲ್ಲಿಂದನೇ ಶುರು ಆಗತ್ತೆ ಅಂತ ಒಂದು ಸ್ಪೆಷಲ್ ಫ್ರೈಡೆ ಬಿಸ್ನೆಸ್ ಸ್ಕೂಲ್ಗೆ ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಮುಖ್ಯವಾದಂತ ಟಾಪಿಕ್ ನ್ಯೂ ಇಯರ್ ರೆಸೊಲ್ಯೂಷನ್. ಎಲ್ರು ಕೂಡ ಹೊಸ ವರ್ಷದಲ್ಲಿ ಹಾಗಾಗ್ಬೇಕು, ಹೀಗಾಗ್ಬೇಕು, ಈ ವರ್ಷದಿಂದ ನಾನು ಹಿಂಗ್ ಬದಲಾಗ್ತೀನಿ, ಈ ವರ್ಷ ಚೆನ್ನಾಗಿದೆ. ಖಂಡಿತ ನನ್ಗೂ ಅನ್ಸಿದೆ, ತುಂಬಾ ಕಡೆ ಶೇರ್ ಮಾಡಿದೀನಿ. ಮತ್ತೆ ಯಾವ್ದೇ ಚಾನಲ್ಸ್ ಗಳು ನೋಡಿದ್ರು, ಯಾವ್ದೇ ವ್ಯಕ್ತಿಗಳು ನೋಡಿದ್ರು, ಯಾವ್ದೇ ಪೇಪರ್ಗಳು ನೋಡಿದ್ರು, ಎಲ್ಲಿಂದನೇ ಬರ್ತಾ ಇರೋದು ಕೂಡ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ಸುದ್ದಿ, 2025 ತುಂಬಾ ಒಳ್ಳೇದು, 2025 ತುಂಬಾ ಒಳ್ಳೇದು. ರೈಟ್, ಖಂಡಿತ 2025 ಖಂಡಿತ ತುಂಬಾ ಒಳ್ಳೇದೆ. ಆ ಒಳ್ಳೇದು ನನಗ್ ಒಳ್ಳೇದಾಗ್ಬೇಕು ಅಂದ್ರೆ ನನ್ನ ನಿರ್ಣಯಗಳೇನು, ನನ್ನ ನಿರ್ಧಾರಗಳೇನು, ನನ್ನ ಪ್ಲಾನ್ ಏನು ಅನ್ನುವಂಥದ್ದು ಬೇಕಲ್ವಾ? ಯಾಕಂತ ಹೇಳಿದ್ರೆ ನನ್ನ ಹುಟ್ಟಿಂದ ಇಲ್ಲಿ ತನಕ, ನನಗೆ ತಿಳುವಳಿಕೆ ಬಂದಾಗ ಇಲ್ಲಿ ತನಕ ಎಷ್ಟೊಂದು ಹೊಸ ವರ್ಷ ಕ್ಯಾಲೆಂಡರ್ ರೂಪದಲ್ಲಿ ಬಂದೋಗಿದೆ. ಆದ್ರೆ ನನ್ನ ನಿರ್ಣಯಗಳು ಮಾತ್ರ ನಾನು ಇಲ್ಲಿ ತನಕ ತಗೊಂಡ್ಬಂದಿರುವಂತದ್ದು. ಅದಕ್ಕೆ ಹೊಸ ವರ್ಷಕ್ಕೆ ಆಗ್ಬೇಕು ಅಂತೇನಿಲ್ಲ. ಆದ್ರೆ ನಾನು ಅವಾಗ್ಲೇ ಹೇಳಿದೆ, ಭಾವನೆಗಳು, ನನ್ನೆಲ್ಲ ಒಂದು ಭಾವನೆ ಇದೆ. ಹೊಸ ವರ್ಷ ಅನ್ನೋ ಒಂದು ಫೀಲಿಂಗ್ಸೇ ಏನನ್ನಾದ್ರೂ ಮಾಡ್ಬೇಕು ಅನ್ಸುತ್ತೆ. ಎಲ್ಲರಿಗೂ ಅಷ್ಟೇ, ಇಲ್ಲಿ ಬಿಡಿ ಹೊಸ ವರ್ಷ ಶುರು ಮಾಡೋಣ, ಹೊಸ ವರ್ಷ ಶುರು ಮಾಡೋಣ, ಹೊಸ ವರ್ಷ ಶುರು, ಆ ಒಂದು ಪಾಸಿಟಿವ್ ವೈಬ್ರೇಷನ್ ಕನೆಕ್ಟ್ ಆಗತ್ತೆ. ಅದೊಂದು ಫೀಲಿಂಗ್ಸ್ ಆಕ್ಚುಲಿ. ಸೊ ಇನ್ನೊಂದೇನಂದ್ರೆ, ಈಗ ಮೊನ್ನೆ ಯಾವ್ದೋ ಒಂದು ಇದನ್ನ ಕೇಳಿಸ್ಕೊಳ್ತಾ ಒಂದು ವಿಡಿಯೋ ನೋಡ್ತಾ ಹೇಳಿದ್ರೆ, ಆಕ್ಚುಲಿ ಭಾವನೆಗಳ ಸುಳ್ಳು ಅಂತ, ಭಾವನೆಗಳ ಸುಳ್ಳ ಅಂತ ನನಗೆ ಸಡನ್ ಆಗಿ ಅಂತು. ಭಾವನೆಗಳು ಸುಳ್ಳ ಹಂಗಾರೆ ಅಂತ ಅಂದಾಗ, ಹೌದು ಭಾವನೆಗಳು ಸುಳ್ಳು. ಯಾಕೆ ಅಂತ ಹೇಳಿದ್ರೆ ಭಾವನೆಗಳು ಸೃಷ್ಟಿ ಆಗದೆ ನಾನ್ ಕೂಡ ಅರ್ಥದಿಂದ, ನಾನ್ ಕೂಡ ಮೀನಿಂಗ್ ಇಂದ, ಅದಕ್ಕೆ ಮೀನಿಂಗ್ ಕೊಟ್ಟಿಲ್ಲ, ಅರ್ಥ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಭಾವನೆ ಬರ್ತಾ ಇರ್ಲಿಲ್ಲ. ಹಂಗಾಗಿ ನಮ್ ಹುಟ್ಟೋ ಭಾವನೆಗಳು
ಖಂಡಿತ ಸುಳ್ಳು. ಭಾವನೆಗಳು ಸುಳ್ಳಾದ್ರೆ ವಿಚಾರಗಳು ಕೂಡ ಖಂಡಿತ ಸುಳ್ಳಾಗತ್ತೆ ಅಂತ. ಯಾಕಂದ್ರೆ ಎಲ್ರ ಪ್ರಕಾರ ವಿಚಾರಗಳು ಬೇರೆ ಬೇರೆದೇ ಆಗಿರುತ್ತೆ. ಈಗ ನಿಮ್ಮ ಹತ್ರ ಬೇರೆ ವಿಚಾರ ಇರುತ್ತೆ, ಒಂದ್ ವಿಷಯನ ನೀವೇ ಬೇರೆ ತರ ನೋಡ್ತೀರಾ, ಒಂದ್ ವಿಷಯ ನಾನೇ ಬೇರೆ ತರ ನೋಡ್ತೀರಾ. ಹಂಗೆ ನಮ್ಮ ವಿಚಾರಗಳು ಏನು ಹಂಗಾರೆ ಖಂಡಿತ ಅವು ಕೂಡ ಸುಳ್ಳಾಗಿರ್ತದೆ. ಸತ್ಯ ಏನು ಅಂತ ಹೇಳಿದ್ರೆ ವಾಸ್ತವ ಬೇರೆನೆ ಆಗಿರುತ್ತೆ. ಸೊ ಹಾಗಾಗಿ ಭಾವನೆ ಅಂತ ಹೇಳಿದ್ರೆ ಏನು, ಉದಾಹರಣೆಗೆ ನೋಡಿ. ಸೊ ಎಕ್ಸಾಂಪಲ್ ನಾವ್ ಹೆಂಗೆ ಅಂತ ಹೇಳಿದ್ರೆ ಅದಕ್ ಮೀನಿಂಗ್ ಕೊಡ್ತಾ 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 ನಾವು ಬದಲಾಗ್ತೀವಿ ಅನ್ನೋದಕ್ಕೆ. ಒಂದ್ ಟಿವಿ ನೋಡ್ತಾ ಯಾವ್ದೋ ಒಂದು ಬಹಳ ಎಮೋಷನಲ್ ಆಗಿರುವಂತ ಅಳು ಬರುವಂತ ಸೀನ್ ನೋಡ್ತಾ ಇದೀವಿ ಅನ್ಕೊಳ್ಳಿ. ಆವಾಗ ನಾವು ಆ ಸೀನ್ ನೋಡಿ ಆ ಸೀನಿಗೆ ನಾವು ಇಂಪ್ರೆಸ್ ಆಗಿ ನಾವು ಒಳಗ್ ಸ್ಟಾರ್ಟ್ ಮಾಡ್ತೀವಿ, ಫೀಲ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಕರೆಕ್ಟ್ ಅಲ್ಲ? ಸೊ ಆಕ್ಚುಲಿ ಆಮೇಲೆ ನಮಗ್ ಗೊತ್ತು ವಾಸ್ತವ ಅದೊಂದು ಮೂವಿ, ಅದೊಂದು ಆಕ್ಟಿಂಗ್. ಅದು ಅವರು ಆ ಕಥೆ ನಿರ್ಮಾಣ ಮಾಡಕ್ಕೋಸ್ಕರ ಆತರ ಆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಸತ್ತಿಲ್ಲ, ಯಾರಿಗೂ ನೋವಾಗಿಲ್ಲ, ಆದ್ರೆ ಅದನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಅದಕ್ಕೆ ನಾನು ಅರ್ಥ ಕೊಟ್ಟೆ, ನನ್ ಕಣ್ಣಲ್ಲಿ ನೀರ್ ಬಂತು. ಹಂಗಾರೆ ಈಗ ನನ್ ಭಾವನೆ ಸುಳ್ಳ ನಿಜಾನ ಅದ್ರ ಪ್ರಕಾರ ನೋಡ್ತೀನಿ ಅಂತ ಹೇಳಿದ್ರೆ ಭಾವನೆಗೆ ಅರ್ಥ ಕೊಟ್ಟೆ, ಅರ್ಥ ಕೊಟ್ಟಿದ್ದಕ್ಕೆ ಭಾವನೆ ಬಂತು, ಅದಕ್ಕೆ ನಾನು ಸುಳ್ಳಾಯ್ತದು. ಕರೆಕ್ಟ್ ಅಲ್ಲ? ಸೊ ಈ ತರ ಎಲ್ಲವೂ ಕೂಡ ನಮ್ಮ ಒಂದು ಆಲೋಚನೆಗಳೇ ಬೇರೆ ಆಗಿರ್ತವೆ, ವಿಚಾರಗಳೇ ಬೇರೆ ಆಗಿರ್ತವೆ, ನಮ್ ಫೀಲಿಂಗ್ಸೇ ಬೇರೆ ಆಗಿರುತ್ತೆ, ಅದ್ರ ವಾಸ್ತವನೇ ಬೇರೆ ಆಗಿರುತ್ತೆ ಸ್ನೇಹಿತರೆ. ಸೊ ಈಗ ಇವತ್ತಿನ ನಿಮ್ಮ ಜೀವನ, ನಮ್ಮೆಲ್ಲರ ಜೀವನ ಹೇಗಿದೆಯೋ ಅಂದ್ರೆ ಇದೆಲ್ಲವೂ ಕೂಡ ಯಾವುದೋ ಒಂದ್ ದಿನದಲ್ಲಿ, ಯಾವುದೋ ಒಂದು ಕ್ಷಣದಲ್ಲಿ, ಯಾವುದೋ ಒಂದು ನಿರ್ಣಯ ತಗೊಂಡು ಅದಕ್ಕೋಸ್ಕರ ವರ್ಕ್ ಮಾಡಿದ ಪ್ರಭಾವ ನೀವು ಈ ತರ ಆಗ್ ನಿಂತಿದೀವಿ. ಸೊ ಈಗ ಇನ್ನೂ ಏನೇನೋ ಬೇಕು ಅನ್ನೋ ಬಯಕೆ ಇದೆ, ಏನೇನೋ ಆಗ್ಬೇಕು ಅನ್ಕೊಂಡಿದೀವಿ. ಸೊ 2025ಕ್ಕೆ ಎಷ್ಟೋ ಜನಗಳಿಗೆ ಈ ವರ್ಷ ಒಳ್ಳೇದಾಗ್ಲಿ ಅನ್ನೋ ಆಸೆ ಇದೆ. ಖಂಡಿತ ಒಳ್ಳೇದಾಗ್ಬೇಕು. ಅದಕ್ಕೆ ರೆಸೊಲ್ಯೂಷನ್ ಏನು, ನನ್ನ ನಿರ್ಣಯಗಳೇನು ಅಂತ ಹೇಳಿದ್ರೆ ಮೊದಲನೇದಾಗಿ ಮಾಡ್ಬೇಕಾರ್ದೇನಪ್ಪ ಅಂದ್ರೆ ರೈಟ್ ಹ್ಯಾಬಿಟ್ಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ನೀವು ಈ ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ನಿಜವಾದ ರೆಸೊಲ್ಯೂಷನ್ ಏನಪ್ಪಾ ಅಂದ್ರೆ ರೈಟ್ ಹ್ಯಾಬಿಟ್ ಗಳನ್ನ ಬಳಸ್ಕೊಳ್ಳುವಂತದ್ದು, ಸರಿಯಾದ ಹವ್ಯಾಸಗಳನ್ನ ಬಳಸ್ಕೊಳ್ಳುವಂತದ್ದು. ಸೊ ನನಗೆ ಯಾವಾಗ್ಲೂ ಒಂದು ಫೇವರೆಟ್ ಸ್ಟೇಟ್ಮೆಂಟ್ ಇದೆ, ಅಬ್ದುಲ್ ಕಲಾಂ ಸರ್ ಹೇಳಿರುವಂತದ್ದು. ಇದನ್ನ ನಾವು ನಮ್ಮ ಪರಿವರ್ತನ್ ಪ್ರೋಗ್ರಾಮ್ ಅಲ್ಲಿ, ಹಳೆಯ ಪರಿವರ್ತನ್ ಪ್ರೋಗ್ರಾಮ್ಗಳಲ್ಲಿ ಆ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಎಷ್ಟೋ ವರ್ಷಗಳ ಕಾಲ ನಾವು ಕೊಡುವಂತ ಪರಿವರ್ತನ್ ಟಿಕೆಟ್ ಅಲ್ಲಿ ಆ ಒಂದು ಸ್ಲೋಗನ್ ಅಥವಾ ಆ ಸ್ಟೇಟ್ಮೆಂಟ್ ಅನ್ನ ಹಾಕ್ತಾ ಇದೆ, ನಾನು ಪ್ರಿಂಟ್ ಮಾಡಿಸ್ತಾ ಇದೆ, ಕಂಪಲ್ಸರಿ ಅದನ್ನ ಪ್ರಿಂಟ್ ಮಾಡಿಸ್ತಿದೆ. ಏನಪ್ಪಾ ಅಂತ ಹೇಳಿದ್ರೆ ಇಫ್ ಯು ಕಾಂಟ್ ಚೇಂಜ್ ಯುವರ್ ಲೈಫ್ ಅಥವಾ ಫ್ಯೂಚರ್, ನೀವು ನಿಮ್ ಭವಿಷ್ಯನ ಬದಲಾಯಿಸ್ಕೊಳಕ್ ಆಗ್ತಿಲ್ಲ ಅಂದ್ರೆ, ಇಫ್ ಯು ಕಾಂಟ್ ಚೇಂಜ್ ಯುವರ್ ಫ್ಯೂಚರ್, ಜಸ್ಟ್ ಚೇಂಜ್ ಯುವರ್ ಹ್ಯಾಬಿಟ್, ಹ್ಯಾಬಿಟ್ ವಿಲ್ ಬಿ ಚೇಂಜ್ ಯುವರ್ ಫ್ಯೂಚರ್ ಅಂತ. ಅಂದ್ರೆ ನಿಮ್ಮ ಜೀವನ ನೀವು ಬದಲಾಯಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕೇವಲ ನಿಮ್ಮ ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಳಿ ಅಥವಾ ಹವ್ಯಾಸಗಳನ್ನ ಬದಲಾಯಿಸ್ಕೊಳ್ಳಿ. ನೀವು ಹವ್ಯಾಸ ಅಥವಾ ಅಭ್ಯಾಸಗಳೇ ನಿಮ್ಮ ಜೀವನ ಬದಲಾಯಿಸ್ಕೊಡ್ತವೆ ಅಂತ ಅಬ್ದುಲ್ ಕಲಾಂ ಅವ್ರ ಮೆಸೇಜು. ಎಷ್ಟು ಗ್ರೇಟೆಸ್ಟ್ ಮೆಸೇಜ್ ಅಲ್ವಾ? ಜೀವನ ಬದಲಾಗ್ತಿಲ್ಲ, ಬಡತನ ಹೋಗ್ತಿಲ್ಲ, ಕಷ್ಟಗಳು ಹೋಗ್ತಿಲ್ಲ, ನೋವು ಹೋಗ್ತಿಲ್ಲ, ಕೆಟ್ಟ ಹೆಸರು ಹೋಗ್ತಿಲ್ಲ, ನಮಗೆ ಈ ತರ ಎಲ್ಲ ಸಂಕಟ ಪಡ್ತಾ ಇದೀವಿ. ಆದ್ರೆ ಆ ಎಲ್ಲ ಸಂಕಟಗಳಿಗೂ ಫುಲ್ ಸ್ಟಾಪ್ ಇಡೋದಕ್ಕೆ ಒಂದೇ ಒಂದು ಮಾರ್ಗ, ನಮ್ಮ ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಳೋದು. ನಮ್ಮ ಅಭ್ಯಾಸಗಳೇ ನನ್ನ ಆರೋಗ್ಯನ ಸರಿ ಮಾಡ್ತವೆ, ನನ್ನ ಅಭ್ಯಾಸಗಳೇ ನನ್ನ ಬಡತನನ ಸರಿ ಮಾಡ್ತವೆ, ನನ್ನ ಅಭ್ಯಾಸಗಳೇ ನನ್ನ ಸಂಬಂಧಗಳನ್ನ ಸರಿ ಮಾಡ್ತವೆ. ಕರೆಕ್ಟ್ ಅಲ್ವಾ? ಸೊ ಎಲ್ಲವೂ ಅಷ್ಟೇ. ಈಗ ಅಭ್ಯಾಸ ಅಂದ ತಕ್ಷಣ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ, ಈಗ ಗಮನಿಸ್ಬೋದು, ನೀವು ಕೆಲವ್ರಿಗೆ ಇಷ್ಟ ಆಗ್ತೀರಾ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಾನು ಕೆಲವ್ರಿಗೆ ಇಷ್ಟ ಆಗ್ತೀನಿ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಅಭ್ಯಾಸಗಳೇ. ಅಂದ್ರೆ ನನ್ನ ಅಭ್ಯಾಸದಿಂದ ನಾನು ಹೇಗಿದ್ದೀನಲ್ಲ ಅದನ್ನ ಕೆಲವ್ರಿಗೆ ಆ ಅಭ್ಯಾಸಗಳು ಇಷ್ಟ ಆದ್ರೆ ಅವ್ರು ನನ್ಗೆ ಇಷ್ಟ ಆಗ್ತಾರೆ, ನಾನು ಅವ್ರಿಗೆ ಇಷ್ಟ ಆಗ್ತೀನಿ. ನನ್ನ ಯಾವ ಅಭ್ಯಾಸಗಳು ನನ್ನ ರೂಪಿಸಿದವಲ್ಲ ಅವು ಕೆಲವ್ರಿಗೆ ಇಷ್ಟ ಆಗದಿದ್ರೆ ಅದು ಅವ್ರಿಗೆ ನಾನು ಇಷ್ಟ ಆಗಲ್ಲ. ಹಾಗಾಗಿ ನಮ್ಮ ಇಷ್ಟ ಪಡೋರು ಕೂಡ ಡಿಪೆಂಡ್ ಆಗಿರುವಂತದ್ದು ನಮ್ಮ ಅಭ್ಯಾಸಗಳ ಮೇಲೆ. ಯಾಕಂದ್ರೆ ಯಾವ್ದು ನನ್ನ ಜೀವನದಲ್ಲಿ ಪದೇ 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 ನಡೆದು ತಾನಾಗೆ ನಾನು ಮಾಡಕ್ ಶುರು ಮಾಡ್ತೀನೋ ಅದೇ ಅಭ್ಯಾಸ, ಇನ್ನೇನಿಲ್ಲ. ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಅಷ್ಟೇ. ನಾನು ಮಲ್ಗೋದಿರ್ಬೋದು, ಎದ್ದೇಳೋದಿರ್ಬೋದು, ಊಟ ಮಾಡೋ ರೀತಿ ಇರ್ಬೋದು, ಎಲ್ಲವೂ ಕೂಡ ಅಭ್ಯಾಸಗಳೇ ಆಗಿ ನಿಂತಿದ್ದಾವೆ. ಹಾಗಾಗಿ ಇವತ್ತಿನ ನನ್ನ ಜೀವನಕ್ಕೆ ಮೂಲ ಕರ್ತೃ ಯಾರು ಗೊತ್ತಾ? ನಮ್ಮ ಅಭ್ಯಾಸಗಳೇ. ಮನೆ ಒಂದು ಗೋಡೆ ಎದ್ ನಿಂತಿದೆ ಅಂತ ಹೇಳಿದ್ರೆ ಆ ಗೋಡೆಗೆ ಮುಖ್ಯವಾಗಿ ಒಳಗಡೆ ಇಟ್ಟಿಗೆ ಮತ್ತೆ ಸಿಮೆಂಟ್ ಇರುತ್ತಲ್ಲ, ಹಾಗೆ ನನ್ನ ಜೀವನದ ನಿಜವಾದ ಕರ್ತೃ ನನ್ನ ಅಭ್ಯಾಸಗಳೇ. ನಾನೇ ಕರ್ತೃ, ಆದ್ರೆ ಅದ ಇಂಗ್ರೀಡಿಯಂಟ್ ಏನು ಅಂತ ಹೇಳಿದ್ರೆ ಅಭ್ಯಾಸ. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ನನ್ನ ಜೀವನದ ರೂಪ ತಗೊಂಡಿರುವಂತದ್ದೇ ಅಭ್ಯಾಸ ಅನ್ನೋ ಇಂಗ್ರೀಡಿಯಂಟ್ ಮೇಲೇನೆ. ಸರಿನಾ? ಸೊ ಯಾರು ಈ ರೀತಿನಲ್ಲಿ ಅಭ್ಯಾಸಗಳನ್ನ ಪರ್ಸನಲ್ ಜೀವನದಲ್ಲಿ ಬದಲಾಯಿಸ್ಕೊಳ್ತಾರೆ ಅಥವಾ ಬೇಕಿರೋ ರೀತಿಲಿ ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ತಾರೆ, ಅವರು ಬೆಳಿಬಹುದು ಅಥವಾ ಅವ್ರಿಗೆ ಬೇಕಿದ್ದ ಜೀವನ ಸಿಗ್ಬಹುದು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ
ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಕೂಡ ಅಷ್ಟೇ, ಈ ಬಿಸ್ನೆಸ್ ಕಲ್ಚರ್ ಏನಿದೆಯಲ್ಲ, ಈ ಬಿಸ್ನೆಸ್ ಕಲ್ಚರ್ ತಕ್ಕಾಗಿ ಯಾರು ಅಭ್ಯಾಸಗಳನ್ನ ಮಾಡ್ಕೊಳ್ತಾರೆ, ರೈಟ್ ಹ್ಯಾಬಿಟ್ ನ ರೂಢಿಸ್ಕೊಳ್ತಾರೆ, ಅವರು ಕೂಡ ಬೆಳಿಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನನಗೆ ಈ ತರದೊಂದು ಲೈಫ್ ಬೇಕು ಅಂದ್ರೆ ಆ ಲೈಫ್ ಕ್ರಿಯೇಟ್ ಆಗೋ ತರ ಅಭ್ಯಾಸಗಳನ್ನ ಮಾಡ್ಕೋಬೇಕು. ವೆರಿ ಸಿಂಪಲ್, ಕರೆಕ್ಟಾ? ಆಕ್ಚುಲಿ ಒಂದು ಕಾಮಿಡಿ ಇದಕ್ಕೆ, ನೆನ್ನೆ ನಾನೇನ್ ಮಾಡಿದೆ, ಒಂದು ಖಾಲಿ ಪೇಪರ್ಲಿ ಸುಮ್ನೆ ಏನೋ ಒಂದು ಮನುಷ್ಯನ ಚಿತ್ರ ತರ ಒಂದು ಬರ್ದಿದ್ದೆ, ಗಡ್ಡ ಮೀಸೆಲ್ಲ ಬಿಟ್ಟು ಟೋಪಿ ಎಲ್ಲ ಹಾಕಿ ಒಂದು ಚಿತ್ರ ಬರ್ದಿದ್ದೆ. ನಾನ್ ಬೆಳಗ್ಗೆ ಏನೋ ಒಂದು ಲೀಸ್ಟ್ ಮಾಡ್ತಾ ಇದ್ದೆ, ಏನೋ ಒಂದಷ್ಟು ಪ್ಲಾನ್ ಮಾಡ್ತಾ ಇದ್ದೆ. ಆ ಟೈಮ್ ನಲ್ಲಿ ಮಗ ಆರ್ಯನ್ ಬಂದ. ಅವ್ನ್ ಬಂದ್ಬಿಟ್ಟು, ಅಪ್ಪಾಜಿ ಯಾರು ಇದು ಅಂತ ಕೇಳಿದ. ನಾನ್ ನೀನೇ ಕಣೋ ಅಂತ ಹೇಳ್ದೆ. ಏ ಸುಮ್ನಿರಪ್ಪಾಜಿ, ನಾನಲ್ಲ, ನೀವು ಆರ್ಯನ್ ಹೆಂಗಿದಾನೆ ಹಂಗ್ ಬರಿಬೇಕು, ಆಗ ನಾನು ಅವ್ರ ತರ ಕಾಣಿಸ್ತೀನಿ, ನೀವ್ ಬೇರೆ ತರ ಬಂದ್ಬಿಟ್ಟು ಆರ್ಯನ್ ಅಂತೀರಾ ಅಂತಂದ. ಕರೆಕ್ಟ್ ಅಲ್ವಾ ಅಂತ. ಅಂದ್ರೆ ಅದನ್ನ ಸಡನ್ ಆಗಿ ಏನ್ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ನಾನು ನನ್ನ ಕನ್ಸುಗಳಿಗೆ, ನನ್ನ ಭವಿಷ್ಯಕ್ಕೆ ಅದನ್ನ ಟ್ಯಾಲಿ ಮಾಡ್ಕೊಂಡೆ. ನನ್ನ ಭವಿಷ್ಯ ಈ ರೀತಿ ಇರ್ಬೇಕು ಅನ್ಕೊಂಡಿದ್ದೀನಿ, ಆ ರೀತಿ ಹೆಂಗಿರ್ಬೇಕೋ ಅದಕ್ಕೆ ಬೇಕಿ ರೀತಿ ನಾನು ಪ್ಲಾನ್ ಮಾಡದೆ, ಬಿಡಿಸ್ಕೊಳ್ದೆ, ಹಂಗ್ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನಂದೇ ತಪ್ಪಲ್ವಾ ಅಂತ. ಅದೇ ರೀತಿ ಸ್ನೇಹಿತರೆ, ನಮ್ಮ ಭವಿಷ್ಯ ಹೇಗಿರ್ಬೇಕು ಅಂತ ಇಷ್ಟಪಡ್ತೀವೋ ಆಗ ಆಗೋ ತರ ನನ್ನ ಅಭ್ಯಾಸಗಳಿರ್ಬೇಕು. ಅವಾಗ ಮಾತ್ರ ಅದಕ್ಕೆ ಬೇಕಿದ್ದಂಗೆ ಆಗತ್ತೆ, ಅಥವಾ ನನಗ್ ಬೇಕಿದ್ದಂಗೆ ಆಗತ್ತೆ. ಕರೆಕ್ಟ್ ಅಲ್ಲ? ಹಾಗಾಗಿ ನಮ್ಮ ಬಿಸ್ನೆಸ್ ಅಲ್ಲೂ ಕೂಡ ತುಂಬಾ ಜನಗಳು ಬೆಳಿತಾರೆ, ತುಂಬಾ ಜನಗಳು ಬೆಳೆಯಲ್ಲ. ಬೆಳೆಯೋರ ಮುಖ್ಯ ಕಾರಣಗಳೇನು ಅಂತ ಹೇಳಿದ್ರೆ, ರೈಟ್ ಹ್ಯಾಬಿಟ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಬೆಳಿದೇ ಇದ್ದವರ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಸೊ ರೈಟ್ ಹ್ಯಾಬಿಟ್ ಅನ್ನ ಅಪ್ಲೈ ಮಾಡ್ಕೊಳ್ಳದಿರುವಂತದ್ದು, ಅಥವಾ ಅದನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿರೋ. ಹ್ಯಾಬಿಟ್ ಅಂದ್ರೆ ಕನ್ಸಿಸ್ಟೆನ್ಸಿ, ಯಾವುದು ಪದೇ 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 ನನ್ನ ಜೀವನದಲ್ಲಿ ಆಗಿ ಅದು ನಾನು ಹೇಳದೇ ಇದ್ರು ನಡೆಯೋ ತರ ಆಗ್ಬಿಡುತ್ತಲ್ಲ, ಅದು ಅಭ್ಯಾಸ. ಸೊ ಆ ತರ ಏನಾದ್ರೂ ಇದಾವೆ ಅಂತ ಹೇಳಿದ್ರೆ ಅವನ್ನ ನೋಡ್ಕೊಂಡ್ರೆ ಸಾಕು. ಈಗ ಇವತ್ತಿನ ದಿನ ಆ ಅಭ್ಯಾಸಗಳನ್ನ ನಾವು ಗಮನಿಸೋಣ. ಈ ವರ್ಷ 2025ರ ರೆಸೊಲ್ಯೂಷನ್ ಏನಾಗ್ಬೇಕು ನಿಮ್ಗೆ ಅಂದ್ರೆ, ರೈಟ್ ಹ್ಯಾಬಿಟ್ ಗಳೇ ಆಗ್ಬೇಕು. ಆ ರೈಟ್ ಹ್ಯಾಬಿಟ್ ಗಳನ್ನ ಒಂದ್ 10 ರೈಟ್ ಹ್ಯಾಬಿಟ್ ಗಳನ್ನ ನಾನು ಡಿಸೈಡ್ ಮಾಡಿದೀನಿ. ಸೊ ಮೇ ಬಿ ಗೊತ್ತಿರುವಂತದ್ದು ಆಗಿರ್ಬೋದು, ಬಟ್ ಆದ್ರೆ ಗೊತ್ತಿರೋದೆ, ಆದ್ರೆ ಅದು ಕನ್ಸಿಸ್ಟೆನ್ಸಿ ಆಗಿದ್ಯಾ, ಅಭ್ಯಾಸ ಆಗಿದ್ಯಾ ಅನ್ನುವಂಥದ್ದು ನಾವು ನೋಡ್ಬೇಕಾಗತ್ತೆ. ಸೊ ರೈಟ್ ಹ್ಯಾಬಿಟ್ ಅಲ್ಲಿ, ಸೊ ಮೊದಲನೇದು ಕಮ್ಯುನಿಕೇಶನ್. ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಬಹಳ ಮುಖ್ಯವಾದಂತ, ಅಥವಾ ನಮ್ದೇ ಬಿಸ್ನೆಸ್ ಅಂತಲ್ಲ, ಯಾವುದೇ ವ್ಯಾಪಾರದ ಮೂಲ ಯಾವುದು ಅಂದ್ರೆ ಕಮ್ಯುನಿಕೇಶನ್. ನಾನು ಇದು ಮುಂಚೆ ಒಂದ್ಸರಿ ಯಾವ್ದೋ ಒಂದು ಟ್ರೈನಿಂಗ್ ಅಲ್ಲಿ ಕೂಡ ತುಂಬಾ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀನಿ. ಕಮ್ಯುನಿಕೇಶನ್. ಸೊ ನಮ್ಮ ಬಿಸ್ನೆಸ್ ಜನಗಳ ಬಿಸ್ನೆಸ್ ಆಗಿರೋದ್ರಿಂದ ನಾವ್ ಯಾವ್ದೋ ಮಿಷಿನ್ ಜೊತೆ ಕೆಲಸ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ, ಮಿಷಿನ್ಗ ಆದ್ರೆ ಏನೋ ಒಂದು ಆಪರೇಟ್ ಇರುತ್ತೆ, ಸೆನ್ಸಾರ್ ಇರುತ್ತೆ, ಅದಕ್ಕೊಂದು ಡಿಸೈನ್ ಇರುತ್ತೆ, ಏನೋ ಒಂದು ಅದನ್ನ ನಾವು ಸೆಟ್ ಮಾಡಿಟ್ರೆ ಅದು ಸೆನ್ಸ್ ಮಾಡುತ್ತೆ, ಇಲ್ಲ ಅಂತ ಹೇಳಿದ್ರೆ ಏನೋ ಸಿಂಪ್ಟಮ್ ತೋರಿಸುತ್ತೆ, ಇಲ್ಲ ಸಿಗ್ನಲ್ ಮಾಡುತ್ತೆ, ಇಲ್ಲ ಬ್ಲಿಂಕ್ ಆಗತ್ತೆ, ನಾವ್ ಎಚ್ಚೆತ್ಕೋಬಹುದು. ಆದ್ರೆ ಜನ ಆಗಿಲ್ಲ, ಜನ ಹಂಗಲ್ಲ, ಜನ ಹೇಗ್ ಬೇಕೋ ಆಗಿದ್ದಾರೆ. ಅವ್ರೆಲ್ರು ಒಟ್ಟುಗೂಡಿಸಿ ನಾನು ಕಮ್ಯುನಿಕೇಶನ್ ಮಾಡ್ತೀನಿ ಅಂತ ಅಂದಾಗ, ನಾನು ಕಮ್ಯುನಿಕೇಶನ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು. ಅಂದ್ರೆ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಸರಾಗವಾಗಿ ಏನು, ನನ್ನ ಮಾತುಕತೆ ಅಂತ ಹೇಳ್ಬಿಡ್ತೀನಿ ಡೈರೆಕ್ಟ್ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ನಾನು ಯಾವುದೇ ಒಂದು ವಿಷಯನ ಹೇಗೆ ತಲುಪಿಸ್ತೀನಿ ಅನ್ನೋದ್ರ ಮೇಲೆನೆ ಆ ಕಡೆಯಿಂದ ನನಗೆ ಆ ಪ್ರತಿಸ್ಪಂದನೆ ಅನ್ನುವಂಥದ್ದು ನಿಂತಿರುತ್ತೆ. ಬಟ್ ಈಗ ಇಲ್ಲೇ ನಾನು ಹೇಳಿದೆ ಅವಾಗ್ಲೇನೆ, ನಿಮ್ಮೆಲ್ರಿಗೂ ಕೂಡ ನಿಮ್ ತಂಡದವರು, ನಿಮ್ ಡೌನ್ಲೈನ್ಸ್ ಗಳು, ನೀವು ಯಾರಿಗಾರ ಜಾಯಿನ್ ಮಾಡ್ಸಿದ್ರೆ ಅವ್ರೆಲ್ರು ಕೂಡ ಟ್ರೈನಿಂಗ್ ಗಳನ್ನೆಲ್ಲ ಅಟೆಂಡ್ ಮಾಡ್ಬಿಟ್ಟು ಎಕ್ಸ್ಪರ್ಟ್ ಆಗ್ಬೇಕು ಅನ್ನೋ ಆಸೆ ನಿಮ್ಗಿದೆ. ಒಪ್ಕೋತೀರಾ? ಎಸ್ ಇದೆ, ಹೌದಾ? ಮೆಸೇಜ್ ಕಳ್ಸ್ಬೋದು ಎಲ್ರು, ಎಸ್ ಸರ್ನೋ? ಎಷ್ಟ್ ಜನಕ್ಕೆ ನಾನು ಸೇರಿಸಿದವ್ರೆಲ್ರು ಕೂಡ ಎಲ್ಲ ಟ್ರೈನಿಂಗ್ ಮೀಟಿಂಗ್ ಗಳನ್ನ ಅಟೆಂಡ್ ಆಗ್ಬೇಕು, ಅವರು ಪ್ರಿಪೇರ್ ಆಗ್ಬೇಕು, ತಯಾರಿ ಆಗ್ಬೇಕು, ಒಳ್ಳೆ ಬಿಸ್ನೆಸ್ ಪೀಪಲ್ ಆಗ್ಬೇಕು, ಅವರು ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಆಗ್ಬೇಕು, ಅವ್ರಿಗೆ ಎಕ್ಸ್ಟ್ರಾರ್ಡಿನರಿ ನಾಲೆಡ್ಜ್ ಬರ್ಬೇಕು ಅನ್ನೋ ನನ್ನ ಆಸೆ ಅನ್ನುವಂಥವ್ರು ಎಸ್ ಅಥವಾ ನೋ? ಎಲ್ಲ ಎಸ್ ಎಸ್ ಎಸ್. ಯಾರು ನೋ ಅಂತಂತೂ ಹಾಕಲ್ಲ, ಖಂಡಿತ, ನನಗೆ ಗೊತ್ತಿರೋ ವಿಷಯ. ಥ್ಯಾಂಕ್ ಯು. ಯಾರೆಲ್ಲ ಎಸ್ ಆಗ್ತಾ ಇದ್ರ, ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಅಕಸ್ಮಾತ್ ಯಾರು ಕೇಳಿಸ್ಕೊಂಡ್ರು ರೆಸ್ಪಾನ್ಸ್ ಮಾಡ್ಲಿಲ್ವಲ್ಲ, ಅವ್ರು ಯಾಕೆ ನನ್ಗೆ ರೆಸ್ಪಾನ್ಸ್ ಮಾಡ್ಬೇಕು ಅಂತ ಅನ್ಸಿಲ್ಲ ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಪಾರ್ಟಿಸಿಪೇಷನ್ ಮಾಡುವಂತ, ಆ ಒಂದು ರೆಸ್ಪಾಂಡ್ ಮಾಡುವಂತ ಹಾರ್ಮೋನ್ ಮೇ ಬಿ ವೀಕ್ ಇರುತ್ತೆ, ಅಥವಾ ನಿಮ್ಮ ಬ್ರೈನ್ ಅಷ್ಟೊಂದು ಆಕ್ಟಿವ್ ಆಗಿರೋದಿಲ್ಲ. ಅದನ್ನ ಸ್ವಲ್ಪ ಸಿದ್ಧತೆ ಮಾಡ್ಕೋಬೇಕಾಗತ್ತೆ, ಅದು ಕೂಡ ಹ್ಯಾಬಿಟೇ. ಸೊ ಇಲ್ಲಿ ಕಮ್ಯುನಿಕೇಶನ್ ಅಂತಂದ್ರೆ, ಇವತ್ತೊಂದು ವಿಷಯ ಇತ್ತು, ನಿಮ್ಮೆಲ್ರಿಗೂ ಆಸೆ ಇದೆ ನನ್ನ ತಂಡದವರು, ನನ್ನ ಡೌನ್ಲೈನ್ಸ್ ಗಳು, ನಮ್ಮ ಟೀಮ್ನವ್ರು ಎಲ್ಲರೂ ಕೂಡ ಅಟೆಂಡ್ ಆಗ್ಬೇಕಿತ್ತು ಅಂತ. ಆದ್ರೆ ಒಂದು ನಾನು ಹೇಳೋದೇನಂದ್ರೆ, ನಿಜವಾಗ್ಲೂ ಎಲ್ಲರೂ ಅಟೆಂಡ್ ಆಗ್ಲೇಬೇಕು ಅನ್ನೋ ಡಿಸೈರ್ ಇದ್ದಿದ್ರೆ ನೀವು ಈ ವಿಷಯನ ಎಷ್ಟು ಚೆನ್ನಾಗಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ರಿ. ಇವತ್ತಿನ ಈ ತರ ವಿಷಯ ಇದೆ, ನೀವು 8:30 ಸರಿಯಾಗಿ ನೀವು ಫ್ರೀ ಮಾಡ್ಕೊಳ್ಳಿ, ಡ್ರೆಸ್ ಕೋಡ್ ಅಲ್ಲಿ ಕೂತ್ಕೊಳ್ಳಿ, ಮನೆಯವರೆಲ್ಲರೂ ಅಟೆಂಡ್ ಆಗಿ. ಇವತ್ತಿನ ಈ ತರದ ಒಂದು ವಿಷಯನ ಸೊ ಎಕ್ಸ್ಟ್ರಾರ್ಡಿನರಿಗೆ ಸಿಗ್ತಾ ಇದೆ. ಸೊ ನಮ್ ಸರ್ ಇವತ್ತು ಈ ತರ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ, ಪ್ರತಿ ಶುಕ್ರವಾರ ಒಂದಲ್ಲ ಒಂದು ಹೊಸ ವಿಷಯಗಳು ಸಿಗ್ತಾ ಇದೆ. ಸೊ ನಾವೆಲ್ಲರೂ ಇಂಪ್ರೂವ್ ಆಗೋದಕ್ಕೆ ತುಂಬಾ ಸಪೋರ್ಟ್ ಆಗುವಂತ ವಿಷಯ ಸಿಗ್ತಾ ಇದೆ ಅಂತೇಳಿ ನಾನು ಎಷ್ಟು ಚೆನ್ನಾಗಿ ನನ್ನ ಟೀಮ್ ಜೊತೆ ಕಮ್ಯುನಿಕೇಟ್ ಮಾಡಿದೆ, ಯೋಚನೆ ಮಾಡಿ. ಆದ್ರೆ ಅವ್ರನ್ನ ಕಮ್ಯುನಿಕೇಟ್ ಮಾಡಕ್ ಮುಂಚೆ ಸ್ವಯಂ ಕಮ್ಯುನಿಕೇಶನ್ ನಾನ್ ಮಾಡ್ಕೊಂಡ್ರ? ಸೊ ಯಾವ್ದೇ ಒಬ್ಬ ಯಶಸ್ವಿ ನಾಯಕ, ಒಬ್ಬ ಯಶಸ್ವಿ ಬಿಸ್ನೆಸ್ ಪೀಪಲ್ ಯಾರಂದ್ರೆ ಫಸ್ಟ್ ಯಾವಾಗ್ಲೂ ಅವ್ರ ಜೊತೆ ಮಾತಾಡ್ಕೊಳ್ತಾರೆ.
ನೀವು ನಿಮ್ ಜೊತೆ ಸೆಲ್ಫ್ ಟಾಕ್ ಮಾಡ್ಕೊಂಡ್ರ ಇವತ್ತು ಏನ್ ಸೆಲ್ಫ್ ಟಾಕ್ ಮೆಸೇಜ್ ನೋಡ್ತೀನಿ ನಂಗೆ ಇವತ್ತು 8:30 ಮೀಟಿಂಗ್ ಇದೆ 8:30 ನಾನು ರೆಡಿ ಆಗ್ಬೇಕು ಇವತ್ತು ಹೆಂಗಾರು ಮಾಡಿ 8:30 ಒಳಗಡೆ ನಾನು ಮನೆಗೆ ಹೋಗಿ ವಿಡಿಯೋ ಆನ್ ಮಾಡಿ ಫ್ರೆಶ್ ಅಪ್ ಆಗಿ ನೀಟಾಗಿ ಕೂತ್ಕೊಂಡು ಇವತ್ತಿನ ಎಲ್ಲಾ ಪಾಯಿಂಟ್ಸ್ ಗಳು ನೋಟ್ ಮಾಡ್ಬೇಕು. ಯಾಕೆ ನೋಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತಿನ ಪಾಯಿಂಟ್ ನಾಳೆ ಪುಟ್ಟು ಸರ್ ಜಾಗಕ್ಕೆ ನಾನು ತಲುಪಿದಾಗ ನನ್ನ ತಂಡಕ್ಕೆ ಕೊಡಕ್ ಬೇಕಾಗತ್ತೆ. ಸೊ ಈ ತರದೊಂದು ಪಾಯಿಂಟ್ಸ್ ಅನ್ನ ಸ್ಟೋರ್ ಮಾಡ್ಬೇಕು, ರೆಡಿ ಮಾಡಿ ಇಟ್ಕೋಬೇಕು. ಇವತ್ತಿನ ಪಾಯಿಂಟ್ಸ್ ನಾಳೆ ನನ್ನ ಟೀಮಿಗೆ ಆಕ್ಟಿವಿಟೀಸ್ ಮಾಡೋದಕ್ಕೆ ಒಂದು ಮೆಟ್ಲಾಗತ್ತೆ. ಸೊ ಅದೊಂದು ದಾರಿ ಆಗತ್ತೆ. ಸೊ ಅಂತ ನನ್ ಜೊತೆ ನಾನು ಮಾತಾಡ್ಕೊಂಡು ನನ್ನನ್ನ ನಾನು ಕನ್ವೆ ಮಾಡ್ಕೊಂಡ. ಯಾವ ವ್ಯಕ್ತಿ ಯಾವಾಗ್ಲೂ ಯಾವ ವಿಷಯಕ್ಕೆ ಅವ್ರು ಕನ್ವೆ ಮಾಡ್ಕೊಳ್ತಾರೋ ಅವ್ರು ಇನ್ನೊಬ್ರನ್ನ ಕನ್ವೆ ಮಾಡೋದಕ್ಕೆ ಎಕ್ಸ್ಪರ್ಟ್ ಆಗ್ತಾರೆ. ಈಗ ನಾನೇ ನನ್ ಜೊತೆ ಕಮ್ಯುನಿಕೇಶನ್ ಮಾಡ್ಕೊಂಡಿಲ್ಲ, ನನ್ ಜೊತೆ ಸೆಲ್ಫ್ ಟಾಕ್ ಮಾತಾಡ್ಕೊಂಡಿಲ್ಲ ಅಂದಾಗ ನಾನು ನನಗೆ 8:30 ನಾನೇ ಅಟೆಂಡ್ ಆಗ್ಬೇಕು ಅನ್ನೋ ಒಂದು ಡಿಸೈರ್ ಕ್ರಿಯೇಟ್ ಆಗ್ಲಿಲ್ಲ ಅಥವಾ ಒಂದು ವಿಷನ್ ಕ್ರಿಯೇಟ್ ಆಗ್ಲಿಲ್ಲ ಅನ್ಕೊಳ್ಳಿ, ಇನ್ನೊಬ್ರನ್ನ ಕಮ್ಯುನಿಕೇಟ್ ಮಾಡಿ ಅವ್ರ ವಿಷನ್ ಕ್ರಿಯೇಟ್ ಮಾಡಕ್ ಆಗತ್ತಾ? ಆಗಲ್ಲ. ಸೊ ಇದು ಕೂಡ ನನ್ನ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಸ್ನೇಹಿತರೆ, ನನ್ ಜೊತೆ ಮಾಡ್ಕೊಳ್ಳುವಂತದ್ದು. ಸೊ ಮನುಷ್ಯನಲ್ಲಿ ನಾನು ಯಾವಾಗ್ಲೂ ಹೇಳ್ತೀನಿ, ಮೆಸೇಜ್ ಗಳನ್ನಾಗ್ಲಿ ಇನ್ಫಾರ್ಮೇಶನ್ ಆಗ್ಲಿ ನೀವ್ ಯಾವಾಗ ನಾರ್ಮಲ್ ಆಗಿ ನೋಡ್ತಿರೋ ಅವಾಗ ನೀವ್ ನಾರ್ಮಲ್ ವ್ಯಕ್ತಿ ಆಗ್ತೀರಾ. ಯಾವಾಗ ಅದನ್ನ ಎಕ್ಸ್ಟ್ರಾರ್ಡಿನರಿ ಆಗಿ ನೋಡ್ತೀರಾ, ಸೊ ಇದನ್ನ ಹೆಂಗ್ ಬಳಸ್ಕೋಬೇಕು ಅಂತ ನೀವು ಸ್ವಲ್ಪ ಕೆಲಸ ಕೊಡ್ತೀರಾ, ಅವಾಗ ನೀವ್ ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿ ಆಗ್ತೀರಾ. ಹಾಗಾಗಿ ನಮ್ಮ ಬಿಸ್ನೆಸ್ ಅಲ್ಲಿ ಕಮ್ಯುನಿಕೇಶನ್ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಇದೊಂದು ಡುಪ್ಲಿಕೇಶನ್ ಬಿಸ್ನೆಸ್ ಆಗಿರೋದ್ರಿಂದ ಸೊ ನೀವ್ ಹೇಗೆ ನಿಮ್ಮವ್ರನ್ನ ಕಮ್ಯುನಿಕೇಟ್ ಮಾಡ್ತೀರಾ, ಅವ್ರು ಹೇಗೇನ್ ಮಾಡ್ಬೇಕು, ಅವ್ರನ್ನ ಹೆಂಗ್ ಮಾಡ್ಬೇಕು ಅಂತದೆಲ್ಲ ಮ್ಯಾಟರ್ ಆಗತ್ತೆ. ನಾನು ನನ್ನ ಒಬ್ಬ ಫ್ರೆಂಡ್ ಲೈನಿಗೆ ಈ ವಿಷಯನ ಹೆಂಗ್ ತಲುಪಿಸಿದ್ರೆ ಆ ವ್ಯಕ್ತಿಗೆ ಇನ್ನೊಬ್ಬ ಫ್ರೆಂಡ್ ಹೆಂಗ್ ತಲುಪಿಸ್ಬೋದು, ಇನ್ನೊಬ್ಬ ವ್ಯಕ್ತಿಗೆ ತಲುಪಿಸ್ಬೋದು ಅನ್ನೋದನ್ನ ಯಾರು ಇಮ್ಯಾಜಿನೇಷನ್ ಮಾಡ್ಕೊಳ್ತೀರಾ, ಯಾರ ವಿಷನ್ ಕ್ರಿಯೇಟ್ ಮಾಡ್ಕೊಂಡು ನಾನ್ ಕೊಡೋ ಮೆಸೇಜು 15ನೇ ಡೆಪ್ತಿಗೆ ಹೋಗ್ಬೇಕು, ನಾನ್ ಕೊಡೋ ಮೆಸೇಜು 50ನೇ ಡೆಪ್ತಿಗೆ ಹೋಗ್ಬೇಕು, ನಾನ್ ಕೊಡೋ ಮೆಸೇಜು 100ನೇ ಡೆಪ್ತಿಗೆ ಹೋಗ್ಬೇಕು, 100ನೇ ವ್ಯಕ್ತಿ ಕೂಡ ಇವತ್ತಿನ ಮೀಟಿಂಗ್ ನ ಇಂಟ್ರೆಸ್ಟ್ ಇಂದ ಅಟೆಂಡ್ ಆಗ್ಬೇಕು, ಹಂಗ ನಾನು ಕಮ್ಯುನಿಕೇಟ್ ಮಾಡ್ತೀನಿ, ಹಂಗ ನಾನು ಇಂಟಿಮೇಶನ್ ಕೊಡ್ತೀನಿ. ಆ ಲೆವೆಲ್ ನಾನು ಅವ್ರನ್ನ ಕಮ್ಯುನಿಕೇಟ್ ಮಾಡಿ ಡ್ರೀಮ್ ಬಿಲ್ಡ್ ಮಾಡಿ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ವ್ಯಾಲ್ಯೂ ಆಡ್ ಮಾಡಿ ನಾನು ತೋರಿಸ್ಕೊಡ್ತೀನಿ. ಹಂಗ್ ಮಾಡೋದ್ರಿಂದ ಮಾತ್ರ ಆ ವ್ಯಕ್ತಿ ವ್ಯಾಲ್ಯೂ ಆಡ್ ಮಾಡಿದ್ಮೇಲೆ ಫೀಲ್ ಮಾಡಿ ಅದನ್ನ ಅವ್ರ ಡೆಪ್ತಿಗೆ ತಲುಪಿಸ್ತಾರೆ ಅನ್ನುವಂಥದ್ದನ್ನ ಫಸ್ಟ್ ನೀವು ಫೀಲ್ ಮಾಡಿದ್ರೆ, ನಿಮ್ ಜೊತೆಗೆ ನೀವು ಕಮ್ಯುನಿಕೇಟ್ ಮಾಡ್ಕೊಂಡ್ರೆ ನೀವು ಅವ್ರು ತಲುಪ್ಸಕ್ ಈಸಿ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ವ್ಯಾಪಾರದಲ್ಲಾಗ್ಲಿ ಯಾವುದೇ ವ್ಯಾಪಾರದಲ್ಲಾಗ್ಲಿ ನಿಮ್ಮ ಮನೆಗಳಲ್ಲಾಗ್ಲಿ ನಿಮ್ಮ ಸಂಬಂಧಗಳಲ್ಲಾಗ್ಲಿ ಕಮ್ಯುನಿಕೇಶನ್ ಬಹಳ ಮುಖ್ಯ ಆಗತ್ತೆ. ಸರ್ ಎಷ್ಟೊಂದು ಮನೆಗಳಲ್ಲಿ ಹಸ್ಬೆಂಡ್ ವೈಫ್ ಚಾಲೆಂಜ್ ಇರ್ಬೋದು, ಅತ್ತೆ ಮಾವನ್ ಚಾಲೆಂಜ್ ಇರ್ಬೋದು, ತಂದೆ ತಾಯಿ ಚಾಲೆಂಜ್ ಇರ್ಬೋದು, ಮಕ್ಕಳು ಅಪ್ಪ ಅಮ್ಮನ ಮಧ್ಯೆ ಚಾಲೆಂಜ್ ಗಳಿರ್ಬೋದು, ಅಥವಾ ಕೋ ಸಿಸ್ಟರ್ ಚಾಲೆಂಜಸ್ ಗಳಿರ್ಬೋದು, ಬ್ರದರ್ಸ್ ಚಾಲೆಂಜಸ್ ಇರ್ಬೋದು. ಎಲ್ಲದಕ್ಕೂ ದೊಡ್ಡ ಗೋಡೆ ಯಾವ್ದು ಗೊತ್ತಾ? ಕಮ್ಯುನಿಕೇಶನ್ ಅನ್ನೋದು ಇಲ್ದೇ ಇದ್ರೆ ಸಂಬಂಧಗಳ ಮಧ್ಯೆ ಗೋಡೆ ಆಗ್ಬಿಡುತ್ತೆ. ಕಮ್ಯುನಿಕೇಶನ್ ಇದ್ರೆ ಸೊ ಗೋಡೆ ಬಿಡಜಾಗತ್ತೆ. ಸೊ ಯಾರು ಚೆನ್ನಾಗಿ ಕಮ್ಯುನಿಕೇಶನ್ ಮಾಡುವಂತ ಒಂದು ಕಲೆನ ಕಲ್ತ್ಕೊಳ್ತಾರೆ ಅವ್ರಗಳ ಸಂಬಂಧಗಳಲ್ಲಿ ಡ್ಯಾಮೇಜ್ ಆಗೋದಿಲ್ಲ. ಅರ್ಥ, ಒಂದ್ ವಿಷಯನ ಹೇಗ್ ಅರ್ಥ ಮಾಡಿಸ್ಬೇಕು, ಯಾವ ರೀತಿ ಮಾತಾಡ್ಬೇಕು ಅನ್ನುವಂಥದ್ದು ಗೊತ್ತಿದ್ದವ್ರಿಗೆ ಸಂಬಂಧಗಳು ಚಾಲೆಂಜ್ ಆಗಲ್ಲ. ಸೊ ಅಲ್ಲೂ ಕೂಡ ಏನೇ ಚಾಲೆಂಜ್ ಇದ್ರು ಸರವಾಗಿ ಕ್ಲಿಯರ್ ಆಗತ್ತೆ, ಯಾಕಂದ್ರೆ ನಿಮ್ಗೆ ಮಾತಾಡಕ್ ಬರುತ್ತೆ. ಗೊತ್ತಲ್ವ ನಮ್ಗೆ, ಮಾತೆ ಮೃತ್ಯು ಮಾತೆ ಮುತ್ತು, ಕರೆಕ್ಟ್ ಅಲ್ಲ? ಮಾತು ಸಾವು ತರುತ್ತೆ, ಮಾತು ಜನ್ಮನು ಕೊಡುತ್ತೆ. ಸೊ ಹಾಗಾಗಿ ಮಾತು ಮನೆ ಕೆಡಿಸ್ತು ಅಂತಾನು ಕೇಳಿದೀವಿ, ಅದೇ ಮಾತು ಮನೆ ಉಳಿಸ್ತು ಅಂತಾನು ಕೇಳಿದೀವಿ. ಹಾಗಾಗಿ ಕಮ್ಯುನಿಕೇಶನ್ ಅಂತದ್ದು ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡ್ರೆ ದೊಡ್ಡ ಸಾಮ್ರಾಜ್ಯನ ನೀವು ನಿರ್ಮಾಣ ಮಾಡಬಹುದು. ನಾವು ಜನಗಳ ಜೊತೆನಲ್ಲೇ ಪ್ರತಿದಿನ ವ್ಯವಹಾರ ಮಾಡ್ತಾ ಇರೋದ್ರಿಂದ ನಮ್ಮ ಬಿಸ್ನೆಸ್ ಅಲ್ಲಿ ದೊಡ್ಡ ನಿಜವಾದ ರೈಟ್ ಹ್ಯಾಬಿಟ್ ಏನಂದ್ರೆ ರೈಟ್ ಕಮ್ಯುನಿಕೇಶನ್. ಪ್ರತಿದಿನ ಟೀಮ್ ಜೊತೆ ಕಮ್ಯುನಿಕೇಶನ್ ಮಾಡುವಂತದ್ದು, ನಿಮಗೆ ಸಂಬಂಧಪಟ್ಟಂತ ನಿಮ್ಮ ಅಸೋಸಿಯೇಟ್ ಗಳ ಜೊತೆ ಪ್ರತಿದಿನ ರೈಟ್ ಕಮ್ಯುನಿಕೇಶನ್. ರಾಂಗ್ ಕಮ್ಯುನಿಕೇಶನ್ ಅಂದ್ರೆ ಏನು? ಯಾವ್ದು ನಾವು ಓವರ್ ಆಗಿ ಮಾಡ್ತೀವಿ, ರಾಂಗ್. ಜಗತ್ತಿನಲ್ಲಿ ಯಾವುದೇ ಅತಿ ಆದ್ರೂ ಡೇಂಜರ್ ಸ್ನೇಹಿತರೆ. ಇಡೀ ಜಗತ್ತಿಗೆ ಬೆಳಕು ಕೊಡುವಂತ ಸೂರ್ಯನು ಕೂಡ ಸ್ವಲ್ಪ ಜಾಸ್ತಿ ಆದ್ರೆ ನಮಗ್ ತೊಂದ್ರೆನೆ, ಕರೆಕ್ಟಾ? ಅದೇ ಸ್ವಲ್ಪ ಚಂದ್ರನು ಕೂಡ ಚಳಿ ಜಾಸ್ತಿ ಕೊಟ್ರೆ ನಾವೆಲ್ಲ ಮರ್ಗೆಟ್ ಹೋಗ್ತೀವಿ, ಅದು ಕೂಡ ಡೇಂಜರ್. ಯೋಚನೆ ಮಾಡಿ ನೋಡಿ, ಬೀಸೋ ಗಾಳಿ, ನಾನು ಯಾವಾಗ್ಲೂ ಹೇಳಿದೆ, ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಈಗ ಹದವಾಗಿ ಬೀಸ್ತಿದೆ, ನೆಮ್ಮದಿಯಾಗಿ ಉಸಿರಾಡ್ತಾ ಇದೀವಿ, ಜೀವಿಸ್ತಿದೀವಿ, ನಮ್ಮ ಪ್ರಾಣ ಶಕ್ತಿ ನಮ್ಮ ಶರೀರದ ಜೊತೆಗೆ ಸೂಪರ್ ಆಗಿದೆ. ಅದೇ ಗಾಳಿ ಏನಾದ್ರೂ ವೇಗ ತಗೊಳ್ತಂದ್ರೆ ಬಿರುಗಾಳಿ ಆಗತ್ತೆ, ಕರೆಕ್ಟಾ? ಬಿರುಗಾಳಿ ಏನ್ ಮಾಡತ್ತೆ ಹೇಳಿ? ಯಾವ ಮರ ಗಿಡ ಬಿಲ್ಡಿಂಗ್ನು ಬಿಡಲ್ಲ, ಬುಡದ ಸಮೇತ ಉಂಟಿಸ್ಬಿಡುತ್ತೆ ಮರದ, ಕರೆಕ್ಟ್ ಅಲ್ಲ? ಇಷ್ಟೇ ಅಂದ್ರೆ ಯಾವ್ದೇ ಜಾಸ್ತಿ ಆದ್ರೂ ತೊಂದ್ರೆ, ಯಾವ್ದು ಕಮ್ಮಿ ಆದ್ರೂ ತೊಂದ್ರೆ. ಈಗ ಬರ್ತಿರೋ ಆಕ್ಸಿಜನ್ ಕಮ್ಮಿ ಆದ್ರೆ ಏನ್ ಮಾಡ್ಬೇಕು ನಾವು? ಹಾಸ್ಪಿಟಲ್ಗೆ ಹೋಗಿ ಆಕ್ಸಿಜನ್ ಹಾಕ್ಸ್ಕೋಬೇಕಾಗತ್ತೆ.
ಕರೆಕ್ಟಾ? ಸೊ ಅದು ಕೂಡ ತೊಂದ್ರೆನೆ. ಅಂದ್ರೆ ಅರ್ಥ ಎಲ್ಲವೂ ಹದವಾಗಿದ್ರೆ ಎಕ್ಸ್ಟ್ರಾರ್ಡಿನರಿ. ಹಾಗೆ ಕಮ್ಯುನಿಕೇಶನ್ ಅಂತದ್ದು ಕೂಡ ಯಾರು ಚೆನ್ನಾಗಿ ಮಾಡ್ತಾರೆ ಕಮ್ಯುನಿಕೇಶನ್ ಪ್ರತಿ ದಿನ ನನಗ್ ಬಿಸ್ನೆಸ್ ಕೊಡ್ಸಿರುವಂತ ನನ್ನ ಮೆಂಟರು, ನನ್ನ ಗುರುಗಳು, ನನ್ನ ಕೋಚ್ಗಳ ಜೊತೆಲಿ ದಿನಕ್ಕೆ 1 ಸರಿ 2 ಸರಿ 3 ಸರಿ ಮಾತಾಡುವಂತದ್ದು ಕೂಡ ಬಹಳ ಮುಖ್ಯವಾದ ವಿಚಾರ. ಯಾಕೆ ಗೊತ್ತಾ? ಯಾವ ಮೆಂಟರು, ಯಾವ ಕೋಚರು ಕೂಡ ಕಾಮನ್ ವಿಷಯ ಆಗಿರ್ಲಿ, ಸಹಜವಾದ ವಿಷಯ ಆಗಿರ್ಲಿ, ನಿಮ್ಗೆ ಗೊತ್ತಿರೋ ವಿಷಯನೇ ಹೇಳಿ, ಆದ್ರೆ ಅವರು ನಿಮಗೆ ಬ್ಲೆಸ್ ಮಾಡ್ತಾ ಹೇಳ್ತಾರೆ, ಮಾಡ್ರಿ ಚೆನ್ನಾಗಿದೆ, ಹಿಂಗ್ ಮಾಡಪ್ಪ, ಹಂಗ್ ಮಾಡ ಮರಿ, ಈ ತರ ಮಾಡೋ ಮರಿ ಅಂತ. ಅವ್ರು ಹೇಳ್ಬೇಕಾದ್ರೆ ನಿಮ್ಗೆ ಹೇಳಿರೋ ವಿಷಯನೇ ಹೇಳ್ಬೋದು, ಆದ್ರೆ ಹೇಳ್ಬೇಕಾದ್ರೆ ಅವ್ರದ್ದು ಒಂದು ಎನರ್ಜಿ ಇರುತ್ತೆ, ಒಂದು ವೈಬ್ರೇಷನ್ ಇರುತ್ತೆ, ಬ್ಲೆಸ್ಸಿಂಗ್ಸ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಮೆಂಟರ್ಸ್, ನಮ್ಮ ಕೋಚರ್ಸ್ ಗಳ ಜೊತೆಲಿ, ನಮಗ್ ಬಿಸ್ನೆಸ್ ಕೊಡ್ಸೋದು ನಮ್ಮ ಅಪ್ಲೈನ್ಸ್ ಗಳ ಜೊತೆಲಿ, ನಮ್ಮನ್ನ ಇಷ್ಟಪಡೋ ವ್ಯಕ್ತಿಗಳ ಜೊತೆಲಿ ಪ್ರತಿದಿನ 1 ಸರಿ 2 ಸರಿ 3 ಸರಿ ಮಾತಾಡುವಂತದ್ದು, ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳ್ಳುವಂತದ್ದು ಸೊ ಬಹಳ ಮುಖ್ಯ. ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನಾದ್ರೂ ಕೆಲಸ ಆಗ್ಬೇಕಾಗಿದ್ರೆ ಮಾತ್ರ ಕೋಚರ್ಗಳಿಗೋ ಮೆಂಟರ್ಗಳಿಗೋ ಅಪ್ಲೈನ್ಗೋ ಕಾಲ್ ಮಾಡ್ತಾರೆ. ದಟ್ಸ್ ನಾಟ್ ರೈಟ್ ಹ್ಯಾಬಿಟ್ ಸ್ನೇಹಿತರೆ. ಕೆಲಸ ಇದ್ದಾಗ ಕೆಲಸ ಆಗ್ಬೇಕಾಗಿದ್ರೆ ಮಾತ್ರ ನಾವು ಅವ್ರನ್ನ ಸಂಪರ್ಕಿಸ್ತೀವಿ ಅಂದ್ರೆ ನಾವು ಅವ್ರನ್ನ ಬಳಸ್ಕೊಳ್ಳೋ ವ್ಯಕ್ತಿ ಆಗ್ತೀವಿ. ಅದು ಗುಡ್ ಅಭ್ಯಾಸ ಅಲ್ಲ, ಒಳ್ಳೆ ಅಭ್ಯಾಸ ಅಲ್ಲ. ಆದ್ರೆ ಪ್ರತಿದಿನ ನನ್ನ ಕೋಚ್ ಜೊತೆಲಿ ಯಾವುದೇ ವಿಷಯ ಇದ್ರೂ ಇಲ್ಲದೆ ಇದ್ರೂ ಕೂಡ 2 ರಿಂದ 3 ನಿಮಿಷ ಮಾತಾಡ್ತೀನಿ, ಏನಾದ್ರೂ ಒಂದು ಶೇರ್ ಮಾಡ್ಕೊಳ್ತೀನಿ, ಅವ್ರ ಹತ್ರ ಏನಾದ್ರು ವಿಷಯ ಕಲೆಕ್ಟ್ ಮಾಡ್ಕೊಳ್ತೀನಿ, ಇಲ್ಲ ಅಂತ ಹೇಳಿದ್ರೆ ಅವತ್ತಿಗೆ ಆಲ್ ದ ಬೆಸ್ಟ್ ಹೇಳ್ಸ್ಕೊಳ್ತೀನಿ. ಇದು ಒಂದು ರೈಟ್ ಹ್ಯಾಬಿಟ್. ಹಾಗಾಗಿ ನಿಮಗ್ ಬಿಸ್ನೆಸ್ ಕೊಡ್ಸಿರುವಂತ ನಿಮ್ಮ ಅಪ್ಲೈನ್ಸ್, ನಿಮ್ಮ ಕೋಚ್, ಮೆಂಟರ್ ಅಂತ ಯಾರಿರ್ತಾರೋ ಅವ್ರ ಹತ್ರ ಪ್ರತಿದಿನ ಕಮ್ಯುನಿಕೇಶನ್ ಮಾಡಿ, ವಿಶ್ ಮಾಡಿ, ಅವ್ರಿಗೂ ಆಲ್ ದಿ ಬೆಸ್ಟ್ ಹೇಳಿ, ವಿಶ್ ಮಾಡಿ, ಏನಾದ್ರೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಅದೇ ರೀತಿ ನೀವ್ ಯಾರಿಗೆ ಬಿಸ್ನೆಸ್ ಕೊಟ್ಟಿದ್ದೀರಾ ಅವ್ರಿಗೆ ಪ್ರತಿದಿನ ಸೊ 2 ರಿಂದ 3 ಸರಿ ಕಮ್ಯುನಿಕೇಶನ್ ಮಾಡಿ. ಸೊ ಆ ಕಮ್ಯುನಿಕೇಶನ್ ಮಾಡಿ ಇನ್ಫಾರ್ಮೇಶನ್ಸ್ ಕೊಡುವಂತದ್ದು, ರೈಟ್ ಕಮ್ಯುನಿಕೇಶನ್ ಮಾಡುವಂತದ್ದು, ಅವತ್ತಿನ ಪ್ಲಾನ್ ಗಳ ಬಗ್ಗೆ ರಿಮೈಂಡರ್ ಮಾಡುವಂತದ್ದು, ಆಕ್ಷನ್ ಗಳ ಬಗ್ಗೆ ರಿಮೈಂಡರ್ ಮಾಡುವಂತದ್ದು, ವರ್ಕ್ ಬಗ್ಗೆ ರಿಮೈಂಡರ್ ಮಾಡುವಂತದ್ದು, ಅಥವಾ ಮರ್ತಿರುವಂತ ಕೆಲಸಗಳನ್ನ ನೆನ್ಪು ಮಾಡುವಂತದ್ದು, ಇವೆಲ್ಲವೂ ಕೂಡ ಕಮ್ಯುನಿಕೇಶನ್ ಅಲ್ಲಿ ಇರ್ತಿರುತ್ತೆ. ನೀವು ಏನೋ ಒಂದು ಇನ್ಫಾರ್ಮೇಶನ್ಸ್ ಇತ್ತು ಅದಕ್ಕೆ ಮಾತ್ರ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರೆ, ಇನ್ಫಾರ್ಮೇಶನ್ಸ್ ಇಲ್ಲ ನೀವು ಕಾಲೇ ಮಾಡಲ್ಲ ಅಂದ್ರೆ ಸೊ ಅದು ಯಾವುದು ರೈಟ್ ಹ್ಯಾಬಿಟ್ ಆಗಲ್ಲ ನಮ್ಮ ಬಿಸ್ನೆಸ್ ಅಲ್ಲಿ. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಪ್ರತಿದಿನ ನಿಮ್ಮ ಟೀಮ್ ಅನ್ನ ಕಮ್ಯುನಿಕೇಟ್ ಮಾಡೋದು, ನಿಮ್ಮ ಅಪ್ಲೈನ ಕಮ್ಯುನಿಕೇಟ್ ಮಾಡೋದು, ನಿಮ್ಮ ಡೆಪ್ತ್ ತನಕ ಕಮ್ಯುನಿಕೇಟ್ ಮಾಡುವಂತದ್ದು, ಏನ್ ಮಾಡ್ತೀರ ಅಂತ ನೋಡುವಂತದ್ದು, ಅವ್ರನ್ನ ಮಾತಾಡಿಸುವಂತದ್ದು, ಇವೆಲ್ಲವೂ ಕೂಡ ಮ್ಯಾಟರ್ ಆಗ್ತದೆ. ಹಾಗಾಗಿ ಕಮ್ಯುನಿಕೇಶನ್ ಗುಡ್ ಹ್ಯಾಬಿಟ್, ರೈಟ್ ಹ್ಯಾಬಿಟ್. ಸೊ ನೀವೇನಾದ್ರೂ ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಮಾಡ್ಬೇಕಾ ಈ ಬಿಸ್ನೆಸ್ ಅಲ್ಲಿ, ಮೊದಲನೇದು ರೈಟ್ ಹ್ಯಾಬಿಟ್ ಇಲ್ಲಿಂದ ತಿಳ್ಕೊಳ್ಳಿ. ಪ್ರತಿದಿನ ನಿಮ್ಮ ಟೀಮ್ ಜೊತೆಗೆ ಮಾತಾಡಕ್ಕೆ ಅಂತ ಸಮಯನ ಮೀಸಲಾಗಿಡಿ. ಅವ್ರಿಬ್ರೇ ಇರ್ಲಿ, 3 ಜನ 5, ಆದ್ರೆ ಯಾವುದೇ ಕಾರಣಕ್ಕೂ ಫೋನ್ ಕಾಲಲ್ಲಿ 3 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ಮಾತಾಡಬೇಡಿ. 3 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ಮಾತಾಡುವಂತದ್ದು ರೈಟ್ ಅಲ್ಲ. ಸೊ ಒಂದು ಮಿನಿಮಮ್ 2 to 3 ಮಿನಿಟ್ಸ್ ಮೇನ್ ಏನಿದೆ ಇನ್ಫಾರ್ಮೇಶನ್ಸ್ ಏನಿದೆ, ಏನಾದ್ರೂ ಬಹಳ ಇನ್ಫಾರ್ಮೇಶನ್ಸ್ ಇತ್ತು ಅಂತ ಹೇಳಿದ್ರೆ ಇನ್ನು ಒಂದ್ 2 ನಿಮಿಷ ಎಕ್ಸ್ಟ್ರಾ ತಗೋಬಹುದು. ಅಕಸ್ಮಾತ್ ತುಂಬಾ ಇಂಪಾರ್ಟೆಂಟ್ ಇದೆ 10-15 ನಿಮಿಷಗಳ ಮೇಲೆ ಮಾತಾಡ್ಬೇಕು ನೀವು ಅನ್ನೋ ತರ ಇತ್ತು ಅಂತ ಹೇಳಿದ್ರೆ ನೇರವಾಗಿ ಮೀಟ್ ಆಗಿ ಮಾತಾಡುವಂತದ್ದು ಬಿಸ್ನೆಸ್ ಅಲ್ಲಿ ಬಹಳ ಒಳ್ಳೇದು. ಹಾಗಾಗಿ ರೈಟ್ ಕಮ್ಯುನಿಕೇಶನ್, ರೈಟ್ ಹ್ಯಾಬಿಟ್. ಸೊ ಪ್ರತಿದಿನ ನೀವು ನಿಮ್ಮ ತಂಡನ ಕಮ್ಯುನಿಕೇಟ್ ಮಾಡುವಂತದ್ದು, ಲೀಡರ್ಗಳನ್ನ ಕಮ್ಯುನಿಕೇಟ್ ಮಾಡುವಂತದ್ದು ಒಳ್ಳೆ ಅಭ್ಯಾಸ. ಆ ಅಭ್ಯಾಸನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದೊಡ್ಡ ಸಕ್ಸಸ್ ಕಷ್ಟ ಸ್ನೇಹಿತರೆ. ಸೊ 2ನೇ ಹ್ಯಾಬಿಟ್ ನೋಡೋಣ. 2ನೇ ಹ್ಯಾಬಿಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೊ ಎವ್ರಿ ಡೇ ಪ್ಲಾನಿಂಗ್. ಆಕ್ಚುಲಿ ಇದು ಕೂಡ ಬಹಳ ತುಂಬಾ ಅವಶ್ಯಕತೆ ಇರುವಂತ ವಿಷಯ. ಪ್ರತಿದಿನ ನಾನು ನನ್ನ ಗ್ರೋತಿಗೋಸ್ಕರ ಪ್ಲಾನ್ ಮಾಡ್ಕೊಳ್ಳುವಂತದ್ದು. ಇದು ತುಂಬಾ ಗೊತ್ತು, ಆದ್ರೂ ಕೂಡ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಸೊ ಅಭ್ಯಾಸ ಇಲ್ಲ ನಮ್ಗೆ. ಹಂಗಾಗಿ ಯಾವತ್ತೋ ಒಂದಿನ ಏನೋ ಇತ್ತ ಪ್ಲಾನ್ ಮಾಡ್ತೀವಿ, ಇಲ್ಲ. ಈಗ ಎಷ್ಟೋ ಜನಗಳಿಗೆ ಇಲ್ಲ ಹೇಳಿ, ನಾಳೆದು ನಾನು ಎಲ್ಲೆಲ್ಲಿ ಹೋಗ್ಬೇಕು, ಯಾರ್ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಎಷ್ಟು ಮೀಟಿಂಗ್ ಮಾಡಬೇಕು, ಎಷ್ಟು 1-to-1 ಮಾಡಬೇಕು, ಎಷ್ಟು ಇನ್ವಿಟೇಷನ್ ಕೊಡ್ಬೇಕು, ಯಾರಿಗೆ ಪ್ರಾಡಕ್ಟ್ ಸರ್ವಿಸ್ ಕೊಡ್ಬೇಕು, ಎಲ್ಲಾ ಡೀಟೇಲ್ಸ್ ನನ್ನ ಹತ್ರ ಇದೆ ಸರ್, ನಾಳೆದು ಆಲ್ರೆಡಿ ನನ್ನ ಹತ್ರ ಪ್ಲಾನ್ ಇದೆ ಅನ್ನುವಂಥವ್ರು ಎಷ್ಟು ಜನ ಇದ್ದೀರಾ? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇಲ್ಲ, ತುಂಬಾ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ತುಂಬಾ ಜನ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಹೆಂಗ್ ತಗೊಂಡ್ಬಿಟ್ಟವ್ರೆ, ಸಿಕ್ಕಾಬಿಟ್ಟೆ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟವ್ರೆ. ಗ್ರಾಂಟೆಡ್ ಅಂದ್ರೆ ಏನು? ಯಾರು ಬಾಸ್ ಇಲ್ಲ, ಹೇಳೋರಿಲ್ಲ, ನನಗೆ ಕೇಳೋರಿಲ್ಲ. ಏನ್ ಮಾಡ್ದೆ ಇವತ್ತು, ಎಷ್ಟ್ ಮಾಡ್ದೆ, ತೆಗ್ದಾಕ್ತಿವಿ ನಿಮ್ಮನ್ನ, ಕೆಲ್ಸದಿಂದ ತೆಗ್ದಾಕ್ತಿವಿ, ಹಂಗೇನಿಲ್ಲ. ಯಾಕಂದ್ರೆ ಜಾಬ್ ಅಲ್ವಲ್ಲ ಇದು, ಇಟ್ಸ್ ಕಂಪ್ಲೀಟ್ ಇಂಡಿಪೆಂಡೆಂಟ್ ಬಿಸ್ನೆಸ್. ನಾನೇ ಓನರು, ನನ್ಗೆ ಇಷ್ಟ ಆದಷ್ಟು ಮಾಡ್ತೀನಿ, ನಾನು ಸುಮ್ಮನೆ ಇರ್ತೀನಿ. ಇದು ಗ್ರಾಂಟೆಡ್ ಆಗಿದೆ. ಆಕ್ಚುಲಿ ಇದೊಂದು ಆಪರ್ಚುನಿಟಿನ ನಾವು ಮಿಸ್ಯೂಸ್ ಮಾಡ್ಕೊಳ್ತಾ ಇದೀವಿ. ಸೊ ಅದು ಎಲ್ಲೋ ಒಂದು ಕಡೆ ನಮ್ಮ ಗ್ರೋತ್ಗೆ ಅದೇ ಅಡ್ಡಿ ಆಗ್ತಾ ಇದೆ. ಈಗ ನಮ್ಗೆ ಖಂಡಿತ ಬಾಸ್ ಇಲ್ಲ, ಆದ್ರೆ ನನ್ನ ಕನಸುಗಳ ಬಾಸು, ನನ್ನ ಆಕ್ಷನ್ ಬಾಸು, ನನ್ನ ಪ್ಲಾನ್ ನನಗ್ ಬಾಸು. ಸೊ ನನ್ನ ಕನಸಿಗೋಸ್ಕರ, ನನಗೋಸ್ಕರ, ನನ್ನ ಭವಿಷ್ಯಕ್ಕೋಸ್ಕರ, ನನ್ನ ದೊಡ್ಡ ಇನ್ಕಮಿಗೋಸ್ಕರ ನಾನು ಪ್ಲಾನ್ ಮಾಡ್ಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ಪ್ರತಿದಿನ ಒಂದು ಅಭ್ಯಾಸ ಮಾಡ್ಕೋಬೇಕು ನಾವು ಪ್ಲಾನ್ ಮಾಡುವಂತದ್ದನ್ನ. ಸೊ ನಾಳೆ ಯಾವ ವಿಷಯ ಯಾರ ಹತ್ರ ಮಾತಾಡ್ಬೇಕು, ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಬೇಕು, ನಾಳೆ ನಾನು
ನನ್ನ ಒಂದು ಪ್ರಾಡಕ್ಟ್ ಅನ್ನ ನಾನು ಯಾರಿಗೆ ಸರ್ವ್ ಮಾಡ್ಬೇಕು, ಯಾರ ಹತ್ರ ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕು, ಯಾರ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು, ಯಾವ ಡೌನ್ಲೈನ್ಸ್ ಹತ್ರ, ಯಾವ ಅಸೋಸಿಯೇಟ್ ಹತ್ರ ನಾನು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ಬೇಕು, ಮತ್ತೆ ಯಾವ ವಿಷಯದ ಬಗ್ಗೆ ಅಪ್ಲೈ ಹತ್ರ ಪ್ರತಿದಿನ ನೀವು ಯಾವ ವ್ಯಕ್ತಿ ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ ಎವ್ರಿ ಡೇ, ಅವ್ರಿಗೆ ವಿಷಯಗಳು ತುಂಬಾ ಸಿಗತ್ತೆ. ಮತ್ತೆ ಎಲ್ಲಾ ವಿಷಯಗಳು ಕೂಡ ಫಾಲೋ ಅಪ್ ಆಗ್ತಿರುತ್ತೆ, ರೀಕಾಲ್ ಆಗ್ತಾ ಇರತ್ತೆ. ಯಾವ ವಿಷಯಗಳು ಕೂಡ ಮಾಸಲ್ಲ, ಮರ್ತೋಗಲ್ಲ, ಹಳೇದಾಗಲ್ಲ, ಎಲ್ಲವೂ ಕೂಡ ಚಿಗುರುತ್ತಾನೆ ಇರುತ್ತೆ. ವೆರಿ ಸಿಂಪಲ್. ಬಿತ್ತನೆ ಮಾಡಿರುವಂತ ಬೀಜಗಳಿಗೆ ನಾವು ರೆಗ್ಯುಲರ್ ಆಗಿ ನೋಡ್ಕೊಂಡು ನೀರು ಗೊಬ್ಬರ ಕೊಡ್ತಾ ಇದ್ರೆ ಹೇಗೆ ಅದ್ರ ಬೆಳವಣಿಗೆ ಆಗುತ್ತೋ ಅದೇ ರೀತಿ ಪ್ರತಿದಿನ ನಾವು ಪ್ಲಾನ್ ಮಾಡಿ ಟೀಮ್ ನ ಕಮ್ಯುನಿಕೇಟ್ ಮಾಡಿ ಆಕ್ಷನ್ ಆಗ್ತಾ ಇದ್ರೆ ಸೊ ಎಕ್ಸಲೆಂಟ್ ಆಗಿ ರಿಸಲ್ಟ್ ಬರುತ್ತೆ. ಸೊ ಬೆಳೆ ಹೆಂಗ್ ಬೆಳೆಯುತ್ತೋ ನಿಮ್ಮ ಬಿಸ್ನೆಸ್, ನಿಮ್ಮ ಗ್ರೋತ್ ಕೂಡ ಹಾಗೆ ಬೆಳೆಯುತ್ತೆ. ಬಟ್ ಬಹಳಷ್ಟು ಜನ ಎವ್ರಿಡೇ ಪ್ಲಾನ್ ಮಾಡಲ್ಲ, ಕೆಲಸ ಬಿಟ್ಟಾಗ ಯಾರಾದ್ರೂ ಹುಡ್ಕೋದು, ಅವಾಗ ಯೋಚನೆ ಮಾಡೋದು. ಬೆಳಗ್ಗೆನೆ ನಾಳೆ ಬೆಳಗ್ಗೆ ನಾನು 9 ಗಂಟೆಗೆ ಡ್ಯೂಟಿಗೆ ಹೋಗ್ತೀನಿ, ಬೆಳಗ್ಗೆ 6 ರಿಂದ 8:30 ತನಕ ನಾನು ಫ್ರೀ ಇರ್ತೀನಿ. ಆ 2 ಗಂಟೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಸೊ ಏನ್ ಕಲಿಬೇಕು ಗೊತ್ತಿಲ್ಲ, ಇಲ್ಲ ಯಾವ್ದಾದ್ರು ಕ್ಲಾಸ್ಗೆ ಹೋಗ್ಬೇಕಾ ಗೊತ್ತಿಲ್ಲ, ಇಲ್ಲ ಯಾರನ್ನಾದ್ರೂ ಮೀಟ್ ಆಗ್ಬೇಕಾ ಗೊತ್ತಿಲ್ಲ, ಅಪ್ಲೈನ್ಗಳ ಹತ್ರ ಮಾತಾಡ್ಬೇಕಾ ಇಲ್ಲ ಆ ಟೈಮ್ ನಲ್ಲಿ ನಾನು ಡೌನ್ಲೈನ್ಸ್ ಗಳಿಗೆ ರೆಗ್ಯುಲರ್ ಕಾಲ್ ಮಾಡುವಂತ ಕಾನ್ಸೆಪ್ಟ್ ಅಭ್ಯಾಸ ಇಟ್ಕೊಂಡಿದ್ದೀನ ಗೊತ್ತಿಲ್ಲ. ಸೊ ಈ ರೀತಿ ನನಗೆ ಹೆಂಗೆ ಬೇಕೋ ಹಂಗೆ ನನ್ನ ಪಾಡಿಗೆ ನಾನು ಇದೀನಿ. ಸೊ ಆದ್ರೂ ಬೆಳಿಬೇಕು ಅಂತ ಹೇಳ್ರೆ ಇಲ್ಲ ಸ್ನೇಹಿತರೆ, ಇದು ಕೂಡ ಕೆಲ್ಸ, ಇದು ಕೂಡ ಬಿಸ್ನೆಸ್. ನೀವಿಲ್ಲಿ ಹಣ ಮಾಡ್ಬೇಕು ಅಂತ ಬಂದಿದ್ದೀರಾ, ಬೆಳಿಬೇಕು ಅಂತ ಬಂದಿದ್ದೀರಾ, ಹೆಸರು ಮಾಡ್ಬೇಕು ಅಂತ ಬಂದಿದ್ದೀರಾ, ಇಲ್ಲಿರುವಂತ ಎಲ್ಲಾ ತರ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂತ ಬಂದಿದ್ದೀರಾ. ಹಂಗಿದ್ಮೇಲೆ ಪ್ಲಾನ್ ಮಾಡ್ಬೇಕಲ್ವಾ? ಪ್ಲಾನ್ ಮಾಡಿದ್ರು ಫೇಲ್ ಆದ್ರೆ ನೀವು ಬಿಸ್ನೆಸ್ ಅಲ್ಲೂ ಫೇಲೆ, ಲೈಫ್ ಅಲ್ಲೂ ಫೇಲೆ. ಹಾಗಾಗಿ ನಾವು ಫೇಲ್ ಆಗ್ಬಾರ್ದು ಅಂತ ಹೇಳಿದ್ರೆ ಪ್ಲಾನ್ ಮಾಡಿ, ಮಾಡಿರೋ ಪ್ಲಾನ್ ತಕ್ಕಾಗಿ ಆಕ್ಷನ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಅನ್ಕೊಂಡಂಗೆ ಗೆಲ್ತೀರಾ. ಸೊ ಇದು ಒಂದು ರೈಟ್ ಹ್ಯಾಬಿಟ್. ಈ ಹ್ಯಾಬಿಟ್ ಇಲ್ಲ ಅಂದ್ರೆ ನೀವು ಸೋಲ್ತೀರಾ, ಅದಂತೂ ಖಂಡಿತ ಸತ್ಯ ಈ ಬಿಸ್ನೆಸ್ ಅಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು 3ನೇ ಹ್ಯಾಬಿಟ್ ನಾವು ಮಾಡ್ಕೋಬೇಕಾಗಿದ್ದು ಪ್ರಮೋಟ್ ಯುವರ್ ಪ್ರಾಡಕ್ಟ್. ತುಂಬಾ ಜನಗಳು ಯಾವ್ದ್ರಿಂದ ನಮ್ಗೆ ಹಣ ಬರುತ್ತೋ, ಯಾವ್ದು ನಮ್ಗೆ ಭವಿಷ್ಯ ರೂಪಿಸ್ಕೊಡುತ್ತೋ, ಯಾವ್ದು ನಮ್ಮ ಬಿಸ್ನೆಸ್ ವಾಲ್ಯೂಮ್ ನ ಜಾಸ್ತಿ ಮಾಡ್ಕೊಡುತ್ತೋ, ಯಾವ್ದು ನಮ್ಮ ಕಂಪನಿಲಿ ನಮ್ಮ ಟೈಟಲ್ಸ್ ಗಳನ್ನ, ನಮ್ಮ ಪೊಸಿಷನ್ ಅನ್ನ ಚೇಂಜ್ ಮಾಡಿ, ನಮ್ಮ ಇನ್ಕಮ್ ದೊಡ್ಡದ್ ಮಾಡಿ, ನಮ್ಗೆಲ್ಲ ಫಂಡ್ಗಳು ಬರೋ ತರ, ನಮ್ಗೆ ಏನ್ ಬೇಕೋ ಎಲ್ಲವೂ ಕೂಡ ಸಿಗೋ ತರ ಯಾವ್ದು ಮಾಡುತ್ತೋ ಅದ್ರ ಬಗ್ಗೆನೇ ಡೈಲಿ ಮಾತಾಡಲ್ಲ, ಅದ್ರ ಬಗ್ಗೆನೇ ಕಾಳಜಿ ಇಲ್ಲ ನಮ್ಗೆ. ಸೊ ತುಂಬಾ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನ್ ಬಿಸ್ನೆಸ್ ಮಾಡ್ತಾ ಇದೀನಿ, ಮುದಿಕೇರ್ ಮಾಡ್ತಾ ಇದೀನಿ, ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಾ ಇದೀನಿ ಅಂತ ಹೇಳ್ಕೊಂಡು ಮಾಡ್ತಿರ್ತಾರೆ. ಆದ್ರೆ ಮುಖ್ಯವಾಗಿ ನನ್ನ ಬಿಸ್ನೆಸ್ ನಿಂತಿರೋದೆ ನನ್ನ ಪ್ರಾಡಕ್ಟ್ ಮೇಲೆ. ನನ್ನ ಪ್ರಾಡಕ್ಟ್ ನಾನು ಪ್ರತಿದಿನ ಪ್ರಮೋಟ್ ಮಾಡ್ಬೇಕು. ಯಾಕಂದ್ರೆ ಪ್ರಾಡಕ್ಟೇ ತಾನಾಗಿ ಪ್ರಮೋಟ್ ಆಗಲ್ಲ, ನಾನ್ ಮಾಡ್ಬೇಕು. ನಾನ್ ಮಾಡಿದ್ರೆ ನನ್ನ ಕಡೆಯಿಂದ ಪ್ರಾಡಕ್ಟ್ ಮೂವ್ ಆಗಿ ನನ್ನ ವಾಲ್ಯೂಮ್ ಜಾಸ್ತಿ ಆಗಿ ನನ್ಗೆ ಇನ್ಕಮ್ ಬರುತ್ತೆ. ನನ್ನ ಬದಲಾಗಿ ಬೇರೆ ಯಾರೋ ಪ್ರಾಡಕ್ಟ್ ಪ್ರಮೋಟ್ ಮಾಡಿದ್ರೆ ಅವರು ಬೆಳೀತಾರೆ, ಅವ್ರ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ, ಕಂಪನಿನೂ ಬೆಳೆಯುತ್ತೆ. ಓಕೆ ಗ್ರೇಟ್. ಆದ್ರೆ ನಾನು ಸೊ ಹಾಗಾಗಿ ನನ್ನ ಬಿಸ್ನೆಸ್ಗೆ ನಾನು ಓನರ್ ಆಗಿರೋದ್ರಿಂದ ನನ್ನ MCA ನಂಬರ್, ಮೋದಿಕೇರ್ ಕನ್ಸಲ್ಟೆಂಟ್ ಅಥಾರಿಟಿ ನಂಬರ್, ಅದು ನಂದಾಗಿರೋದ್ರಿಂದ ಆ ನಂಬರ್ ಅಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ನನಗ್ ಮಾತ್ರ ಸಲ್ಲೋದು. ಹಾಗಾಗಿ ನಾನ್ ಮಾತ್ರ ವ್ಯಾಪಾರ ಮಾಡ್ಬೇಕು. ಅದ್ರಲ್ಲಿ ಮಾಡುವಂತ ವ್ಯಾಪಾರದ ಪೂರ್ತಿಯ ಲಾಭ ಮತ್ತೆ ಕರ್ತೃ ನಾನೇ ಆಗಿರೋದ್ರಿಂದ ನನ್ನ MCA ನಂಬರ್ ನಲ್ಲಿ ವ್ಯಾಪಾರನ ಬೆಳ್ಸಕ್ ನನ್ನಿಂದ ಮಾತ್ರ ಸಾಧ್ಯ, ಇನ್ಯಾರು ಬರಲ್ಲ. ಹಂಗಿರೋದ್ರಿಂದ ನಾನು ನನ್ನ ಕಂಪನಿಯ ಓನರು, ನನ್ನ MCA ನಂಬರ್ನ ಓನರು, ನಂದು ಪ್ರಾಡಕ್ಟ್ ನಾನು ಮಾಡ್ಬೇಕು, ನಾನು ಪ್ರಮೋಟ್ ಮಾಡ್ಬೇಕು. ಯೋಚನೆ ಮಾಡಿ ನೋಡಿ, ನೀವು ಡೈಲಿ ಪ್ರಾಡಕ್ಟ್ ಪ್ರಮೋಟ್ ಮಾಡ್ತಿಲ್ಲ, ಡೈಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಕ್ ಪ್ರಯತ್ನ ಪಡ್ತಿಲ್ಲ ಅಂತ ಹೇಳಿದ್ರೆ ನೀವ್ ಹೆಂಗೆ ಅಂತ ಹೇಳಿದ್ರೆ ಸುಂದರವಾದಂತ ಒಂದು ಅಂಗಡಿನ ಓಪನ್ ಮಾಡಿದೀರಾ, ಸೊ ಜೋರಾಗಿ ಸೆಲೆಬ್ರೇಷನ್ ಮಾಡಿ, ಇನಾಗ್ರೇಷನ್ ಎಲ್ಲ ಮಾಡಿದೀರಾ. ಆದ್ರೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವತ್ತಾರು ಒಂದಿನ ಫ್ರೀ ಇದ್ದಾಗ ಓಪನ್ ಮಾಡ್ತೀರಾ, ಮಿಕ್ಕಿದ ದಿನ ಎಲ್ಲ ಕ್ಲೋಸ್ ಮಾಡಿರ್ತೀರಾ. ಸೊ ಯೋಚನೆ ಮಾಡಿ, ಅಷ್ಟು ಚೆನ್ನಾಗಿ ಓಪನ್ ಮಾಡಿರೋ ಅಂಗಡಿ, ಅಷ್ಟು ಸೌಲಭ್ಯ ಇರುವಂತ ಅಂಗಡಿ, ನಿಮ್ ಭವಿಷ್ಯನ ಕೊಡುವಂತ ಅಂಗಡಿನ ಯಾವಾಗೋ ಬೇಕಿದ್ದಾಗ್ಲೂ ಓಪನ್ ಮಾಡೋದ್ರಿಂದ ನಿಮ್ಗೆ ಭವಿಷ್ಯ ಸಿಗತ್ತಾ? ಇಲ್ಲ. ಸೊ ಅದು ಕನ್ಸಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ಆಕ್ಚುಲಿ ನೀವು ಅಂಗಡಿನ ಓಪನ್ ಮಾಡ್ಬೇಕು, ನಿಮ್ಮ ಬಿಸ್ನೆಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು, ಸೊ ಅದನ್ನ ಪ್ರಮೋಟ್ ಮಾಡ್ಬೇಕು, ತೋರಿಸ್ಬೇಕು, ನೀವು ಬಿಸ್ನೆಸ್ ಅಲ್ಲಿ ಇದೀರ ಅಂತ ಜನಗಳಿಗೆ ಗೊತ್ತಾಗ್ಬೇಕು, ಪ್ರಾಡಕ್ಟ್ ಮೂವ್ ಆಗ್ಬೇಕು, ನೀವು ಬ್ರ್ಯಾಂಡ್ ಆಗ್ಬೇಕು, ನಿಮ್ಮ ಪ್ರಾಡಕ್ಟ್ ಏನಿದೆಯೋ ಅದೆಲ್ಲವೂ ಕೂಡ ಮೂವ್ ಆಗ್ಬೇಕು. ಅವಾಗ ಮಾತ್ರ ನೀವು ಬಿಸ್ನೆಸ್ ಬೆಳೆಯಕ್ ಸಾಧ್ಯ ಆಗತ್ತೆ. ಕರೆಕ್ಟ್ ಅಲ್ಲ? ಹಾಗಾಗಿ ಒಂದ್ಸರಿ ಯೋಚನೆ ಮಾಡಿ ನೋಡಿ, ನಿಮ್ಮ ಪ್ರಾಡಕ್ಟ್ ನಿಮಗೆ ಇನ್ಕಮ್ ಕೊಡುತ್ತೆ, ನಿಮ್ ಪ್ರಾಡಕ್ಟ್ ಬಗ್ಗೆ ನೀವ್ ಇನ್ಕಮ್ ಸಂಪಾದನೆ ಮಾಡಕ್ಕೆ ಯಾರು ಬಂದು ಪ್ರಮೋಟ್ ಮಾಡ್ತಾರೆ? ಚಾನ್ಸೇ ಇಲ್ಲ ಅಲ್ಲ. ಸೊ ನಾನ್ ಮಾಡ್ತೀನಿ, ನನಗ್ ಬರುತ್ತೆ, ನೀವ್ ಮಾಡ್ರೆ ನಿಮಗ್ ಬರುತ್ತೆ. ಈ ಬಿಸ್ನೆಸ್ ಇರೋದೇ ಹಾಗೆ, ವೆರಿ ಸಿಂಪಲ್. ಯಾವ್ದೋ ಒಂದು ಕಂಪನಿ ಯಾರೋ ಒಬ್ಬ ಈ ಸೆಲೆಬ್ರಿಟಿನ, ಎಕ್ಸಾಂಪಲ್ ವಿರಾಟ್ ಕೊಹ್ಲಿನ ಬ್ರಾಂಡ್ ಅಂಬಾಸಿಡರ್ ಕೇಳ್ತಾರೆ ಅನ್ಕೊಳ್ಳಿ, ಅವ್ರು ಒಪ್ಕೊಂಡು ಆ ಸೆಲೆಬ್ರಿಟಿ ಅದಕ್ಕೆ ಬ್ರಾಂಡಿಂಗ್ ಮಾಡಿದ್ರೆ ಅವ್ರಿಗೆ ದುಡ್ಡು ಬರುತ್ತೆ. ಅವ್ರು ಒಪ್ಲಿಲ್ಲ, ಇನ್ಯಾರೋ ಮಾಡಿದ್ರೆ ಅವ್ರಿಗೆ ದುಡ್ಡು ಹೋಗುತ್ತಲ್ಲ. ಸೇಮ್ ಇಷ್ಟೇ.
ಕಂಪನಿ ತುಂಬಾ ವಿಶಾಲವಾಗಿದೆ, ಕಂಪನಿ ತುಂಬಾ ದೊಡ್ಡದಾಗಿದೆ. ಯಾರು ಕಂಪನಿನ ಬಳಸ್ಕೊಳ್ತಾರೆ, ಕಂಪನಿలో ಪದಾರ್ಥಗಳ ಬಳಸ್ಕೊಂಡು ಚೆನ್ನಾಗಿ ಪ್ರಮೋಟ್ ಮಾಡಿ ಡೆವಲಪ್ಮೆಂಟ್ ಆಗಿ ಅವ್ರು ಬೆಳಿತಾರೆ, ದುಡ್ಡು ಮಾಡ್ತಾರೆ. ಯಾರು ಎಲ್ಲ ಇದ್ದು ಕೂಡ ಸುಮ್ಮನೆ ಇರ್ತಾರೆ, ಅವ್ರು ಕಳ್ಕೊಳ್ತಾರೆ ಅಥವಾ ಏನು ಮಾಡಕ್ಕಾಗದೆ ಸುಮ್ಮನೆ ಆಗ್ಬಿಡ್ತಾರೆ. ಹಾಗಾಗಿ ನಿಮ್ಮ ಕಂಪನಿ, ನೀವೇ ಓನರು, ನಿಮ್ಮ ಎಂಸಿ ನಂಬರು, ನಿಮ್ಮದೇ ಬಿಸ್ನೆಸ್. ನಿಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಒಳ್ಳೆ ಅಭ್ಯಾಸ ಏನು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅಂತ ಹೇಳಿದ್ರೆ, ಪ್ರತಿದಿನ ನನ್ನ ಬಿಸ್ನೆಸ್ ಅನ್ನ ನಾನ್ ಪ್ರಮೋಟ್ ಮಾಡಬೇಕು, ನನ್ನ ಪ್ರಾಡಕ್ಟ್ ನಾನು ಪ್ರಮೋಟ್ ಮಾಡಬೇಕು, ನನ್ನ ಬಿಸ್ನೆಸ್ ಪ್ರತಿ ದಿನ ಬೆಳೆಯೋದಕ್ಕೆ ನಾನೇ ಆಕ್ಷನ್ ಹಾಕ್ಬೇಕು. ಇದು ಗೊತ್ತಿಲ್ಲ, ಇದು ಕೂಡ ರೈಟ್ ಹ್ಯಾಬಿಟ್. ನೀವು ಇವತ್ತು ಬೆಳಗ್ಗೆ ಸಂಜೆ ಯಾರ ಹತ್ರ ಪ್ರಾಡಕ್ಟ್ ಬಗ್ಗೆ ಮಾತಾಡಿಲ್ಲ, ನಿಮ್ಮ ಬಿಸ್ನೆಸ್ ಬೆಳೆಸೋ ಪ್ರಯತ್ನ ನೀವು ಪಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಒಳ್ಳೆ ಹ್ಯಾಬಿಟ್ ನಲ್ಲಿ ಇಲ್ಲ. ಅದರಿಂದ ಸಕ್ಸಸ್ ಕೂಡ ಸ್ಲೋ ಆಗತ್ತೆ. ಸೊ ನಂತರ ನೆಕ್ಸ್ಟ್ ಹ್ಯಾಬಿಟ್ ನೋಡಕ್ ಬಂತು ಅಂತ ಹೇಳಿದ್ರೆ, ಸೊ ಬಹಳ ಇಂಪಾರ್ಟೆಂಟ್ ಹ್ಯಾಬಿಟ್, ಎವ್ರಿಡೇ ಇನ್ವೈಟ್ ಎವ್ರಿಡೇ. ಸೊ ಇದು ಕೂಡ ತುಂಬಾ ಮುಖ್ಯವಾಗಿದ್ದು. ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಎಷ್ಟು ನಿಮ್ಮ ಟೀಮ್ ದೊಡ್ಡದು ಮಾಡ್ತೀರಾ ಅಥವಾ ನಿಮ್ಮ ಕ್ಲೈಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ನಿಂತಿರುತ್ತೆ. ವೆರಿ ಸಿಂಪಲ್ ಅಪ್ಪ, ನಿಮಗೆ ಹೇಳ್ಬಿಡ್ತೀನಿ. ಈಗ ನೀವು ಒಂದು ಲಾಯರ್ ವೃತ್ತಿನಲ್ಲಿ ಇದೀರಾ ಅನ್ಕೊಳ್ಳಿ, ಅಥವಾ ಒಂದು ಡಾಕ್ಟರ್ ವೃತ್ತಿಲಿ ಇದೀರಾ ಅನ್ಕೊಳ್ಳಿ, ಅಥವಾ ಒಂದು ಏನ್ ಹೇಳ್ತೀವಿ ಆರ್ಕಿಟೆಕ್ಟ್ ಆಗಿ ನೀವಿದ್ದೀರಾ, CA ಮಾಡಿದೀರಾ, ಎಲ್ಲ ದೊಡ್ಡ ದೊಡ್ಡ ಎಜುಕೇಶನ್. ಡಾಕ್ಟರ್ ದೊಡ್ಡ ಎಜುಕೇಶನ್, ಲಾಯರ್ ದೊಡ್ಡ ಎಜುಕೇಶನ್, ಆರ್ಕಿಟೆಕ್ಟ್ ಆಗಿದ್ದೀರಾ ನೀವು, ಅದು ಕೂಡ ದೊಡ್ಡ ಎಜುಕೇಶನ್, ಅಥವಾ ನೀವು CA ಮಾಡಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀರಾ, ಸೊ ಅಥವಾ ಸರ್ಜನ್ ಆಗಿದ್ದೀರಾ, ಏನೋ ಒಂದು ಮಾಡಿದೀರಾ ಅನ್ಕೊಳ್ಳಿ. ಇವರೆಲ್ಲರೂ ಲಾಭ ಮಾಡೋದ್ ಹೆಂಗೆ? ಅವ್ರಿಗೆ ಏನ್ ಕ್ಲೈಂಟ್ ಗಳು ಸಿಗ್ತಾರೆ, ಕ್ಲೈಂಟ್ ಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗತ್ತೆ ಅನ್ನೋದ್ರ ಮೇಲೆ ತಾನೆ. ಒಬ್ಬ ಡಾಕ್ಟರ್ಗೆ ಪೇಷಂಟ್ಸ್ ಗಳೇ ಕ್ಲೈಂಟ್. ಎಷ್ಟು ಪೇಷಂಟ್ಸ್ ಜಾಸ್ತಿ ಇರ್ತಾರೋ ಅಷ್ಟು ಅವ್ರಿಗೆ ಆದಾಯ. ಪೇಷಂಟ್ಸ್ ಗಳಿಗೆ ಸೇವೆ ಮಾಡ್ತಾರೆ, ಅವರ ನೋವನ್ನ, ಅವರ ಆರೋಗ್ಯನ ಸುಧಾರಿಸ್ತಾರೆ. ಅವ್ರಿಗೆ ಸೇವೆ ಮಾಡಿದ್ದಕ್ಕೆ ಅತಿ ಹೆಚ್ಚು ಸೇವೆ ಮಾಡಿದಂತ ಡಾಕ್ಟರ್ ಅತಿ ಹೆಚ್ಚು ಸಂಪಾದನೆ ಮಾಡ್ತಾರೆ. ಅದೇ ರೀತಿ ಅತಿ ಹೆಚ್ಚು ಕೇಸ್ಗಳು ತಗೊಳ್ತಾರೆ ಲಾಯರು. ಯಾವ ಲಾಯರು ಅತಿ ಹೆಚ್ಚು ಕೇಸ್ನ ತಗೊಳ್ತಾರೆ, ಅತಿ ಹೆಚ್ಚು ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ, ಅತಿ ಹೆಚ್ಚು ಕೇಸ್ಗೋಸ್ಕರ ಶ್ರಮ ಪಡ್ತಾರೆ, ಸೊ ಎಷ್ಟು ಜನ ನ್ಯಾಯ ಕೊಡ್ಸಕ್ ಓಡಾಡ್ತಾರೆ, ಆ ಲಾಯರ್ ಬೇಗ ಶ್ರೀಮಂತರಾಗ್ತಾರೆ, ಬೇಗ ಬೆಳೀತಾರೆ, ದೊಡ್ಡ ಹೆಸರು ಮಾಡ್ತಾರೆ. ಯಾವೊಬ್ಬ ಆರ್ಕಿಟೆಕ್ಟರು ಸೊ ತುಂಬಾ ಮನೆಗಳನ್ನ ತಗೊಳ್ತಾರೆ, ಆರ್ಡರ್ಗಳು ತಗೊಳ್ತಾರೆ, ಬಿಲ್ಡಿಂಗ್ ಗಳು ತಗೊಳ್ತಾರೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳು ತಗೊಳ್ತಾರೆ, ಎಕ್ಸಲೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬಾ ಕಸ್ಟಮರ್ಸ್ ಗಳಿಗೆ ಸರ್ವಿಸ್ ಕೊಡ್ತಾರೆ, ಅವ್ರು ತುಂಬಾ ಬೇಗ ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡ್ತಾರೆ. ಯಾವೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಸೊ ಎಷ್ಟು ಬಿಸ್ನೆಸ್ ಪೀಪಲ್ ಗಳನ್ನ ಫೈಲ್ ಮಾಡೋದಿರ್ಬೋದು, GST ಫೈಲ್ ಇರ್ಬೋದು, ಸೊ ಆ ಎಲ್ಲಾ ಕೆಲಸಗಳನ್ನ ಬೆಸ್ಟ್ ಸರ್ವಿಸ್ ಕೊಟ್ಟು ಎಷ್ಟು ಜಾಸ್ತಿ ಅವ್ರ ಚಾರ್ಟರ್ಡ್ ಅಕೌಂಟೆಂಟ್ ಅವ್ರಿಗೆ ಕ್ಲೈಂಟ್ ಗಳು ಕ್ರಿಯೇಟ್ ಮಾಡ್ಕೊಳ್ಳೋದು, ಕಸ್ಟಮರ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದ್ರ ಮೇಲೆ ಅವ್ರ ಕಂಪನಿ ನಡೀತದೆ. ಸೊ ಯೋಚನೆ ಮಾಡಿ ನೋಡಿ, ಒಬ್ಬ CA ಮಾಡಿದಂತ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರೋ ವ್ಯಕ್ತಿನೂ ಕೂಡ ಡಿಪೆಂಡ್ ಆಗಿರೋದು ಕ್ಲೈಂಟ್ ಗಳ ಮೇಲೆ, ಒಬ್ಬ ಡಾಕ್ಟರ್ ಡಿಪೆಂಡ್ ಆಗಿರೋದು ಕ್ಲೈಂಟ್ ಗಳ ಮೇಲೆ, ಒಬ್ಬ ಲಾಯರ್ ಡಿಪೆಂಡ್ ಆಗಿರೋದು ಕ್ಲೈಂಟ್ ಗಳ ಮೇಲೆ, ಇಷ್ಟಿಷ್ಟು ಓದಿ ದೊಡ್ಡ 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 ವ್ಯಕ್ತಿಗಳು ಕೂಡ ಡಿಪೆಂಡ್ ಆಗಿರೋದು ಕ್ಲೈಂಟ್ ಗಳ ಮೇಲೆ. ಅಷ್ಟೇ ಅಲ್ಲ, ಯಾಕೆ ಇವತ್ತು ಸಾವಿರಾರು ಕೋಟಿ ವ್ಯಾಪಾರ ಮಾಡ್ತಿರುವಂತ ದೊಡ್ಡ 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 ಕಂಪನಿಗಳು ಕೂಡ, ಆ CEO ಗಳು ಕೂಡ ಡಿಪೆಂಡ್ ಆಗಿರೋದೇ ಕ್ಲೈಂಟ್, ಕಸ್ಟಮರ್ ಗಳ ಮೇಲೆ. ಎಷ್ಟು ಇನ್ನೂ ಜಾಸ್ತಿ ಕಸ್ಟಮರ್ ಮಾಡ್ಕೋಬೇಕು, ಇನ್ನೂ ಎಷ್ಟು ಜಾಸ್ತಿ ಕಸ್ಟಮರ್ ಮಾಡ್ಕೋಬೇಕು ಅಂತಾನೆ ವೇಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇನ್ನೋವೇಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಹಗಲು ರಾತ್ರಿ ಮೀಟಿಂಗ್ ಗಳು ಮಾಡ್ತಾರೆ, ಡಿಸ್ಕಷನ್ಸ್ ಮಾಡ್ತಾರೆ, ಅದಕ್ಕೋಸ್ಕರ ಫಂಡ್ ಗಳು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ದುಡ್ಡುಗಳು ಸುರಿದು ಪಾಂಪ್ಲೆಟ್ಸ್, ಪ್ರಮೋಷನ್ಸ್, ಆಡ್, ಇನ್ನೇನೋ ಏನೋ ಒಂದ್ ಮಾಡ್ತಾ ಇರ್ತಾರೆ. ಯೋಚನೆ ಮಾಡಿ ಹಂಗಾರೆ. ಅಷ್ಟೆಲ್ಲಾ ಸಾವಿರಾರು ಕೋಟಿ ಬಂಡವಾಳ ಹಾಕಿರೋರು ಕೂಡ ಕ್ಲೈಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಪ್ರತಿದಿನ ಒದ್ದಾಡ್ತಾ ಇದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಪ್ರತಿದಿನ ಒದ್ದಾಡ್ತಾ ಇದ್ದಾರೆ ಕಸ್ಟಮರ್ ಕ್ಲೈಂಟ್ ಗಳು ಜಾಸ್ತಿ ಮಾಡ್ಕೊಳ್ಳೋಕೆ. ಒಬ್ಬ ಲಾಯರು ಕೇಸ್ ಸಿಕ್ಕರೆ ಸಾಕು, ಕೇಸ್ಗಳು ಸಿಕ್ಕರೆ ಸಾಕು ಅಂತ ದಿನ ಪರಿತಪಿಸ್ತಿದ್ದಾರೆ. ಹಂಗಿದ್ದಾಗ ಸೊ ನಾವು ನಮ್ ಬಿಸ್ನೆಸ್ ಅಲ್ಲಿ ಬೆಳೆಯೋದಕ್ಕೆ ನಮಗೂ ಕ್ಲೈಂಟ್ ಗಳು ಬೇಕಲ್ವಾ, ನಮಗೂ ಕಸ್ಟಮರ್ಸ್ ಬೇಕಲ್ವಾ. ಅದನ್ನ ಹೆಂಗೆ ನಾವು ಕರಿಬೇಕು, ಕರೀದೆ ಹೆಂಗ್ ಗೊತ್ತಾಗತ್ತೆ? ಈಗ ನಾನೊಬ್ಬ ಲಾಯರು, ಬಟ್ ಯಾವ ಲಾಯರು ಅಂತ ನನ್ನ ಕರೆಕ್ಟ್ ಆಗಿ ಪ್ರಮೋಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಕೇಸ್ ಎಲ್ಲಿಂದ ಬರುತ್ತೆ? ನಾನ್ ಡಾಕ್ಟ್ರು, ನಾನು ಯಾವ ತರದ ಡಾಕ್ಟ್ರು? ಜನರಲ್ ಡಾಕ್ಟ್ರಾ, ನಾನ್ ಸರ್ಜನ್, ಯಾವ್ದ್ರ ಸ್ಪೆಷಲಿಸ್ಟ್ ನಾನು? ಅದ್ರ ಮೇಲೆ ತಾನೇ ಜನ ನನ್ನ ಹತ್ರ ಬರ್ತಾರೆ. ನಾನು ಡೆಂಟಿಸ್ಟ್ ಆಗಿದ್ದೀನಿ, ನಾನು ಅದ್ರಲ್ಲಿ ನಾನು ಎಕ್ಸ್ಪರ್ಟ್ ಆಗಿದ್ದೀನಿ, ನನ್ಗೆ ಆ ತರದ ಕೇಸ್ಗಳು ಬರ್ತವೆ. ನಾನು ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಹಾಸ್ಪಿಟಲ್ ಇಡ್ತೀನಿ, ಅಥವಾ ಬೋರ್ಡ್ ಹಾಕ್ಬೇಕು ನಾನು, ಸೊ ಡೆಂಟಲ್ ಹಾಸ್ಪಿಟಲ್, ಕರೆಕ್ಟಾ? ಇಲ್ಲ ಆರ್ಥೋಪೆಡಿಕ್, ನಾನು ಅದ್ರ ಬೋರ್ಡ್ ಹಾಕ್ಬೇಕು, ಆರ್ಥೋಪೆಡಿಕ್ ಡಾಕ್ಟರ್. ಯೋಚನೆ ಮಾಡಿ ನೋಡಿ. ಇನ್ನ ಚಿಲ್ಡ್ರನ್ ಡಾಕ್ಟರ್, ಮಕ್ಕಳ ಡಾಕ್ಟರ್ ನಾನು ಹಾಕ್ಬೇಕು. ನನ್ನನ್ನು ಪ್ರಮೋಟ್ ಮಾಡ್ಕೊಂಡಿಲ್ಲ, ನನ್ನ ಹತ್ರ ಯಾವ ಜ್ಞಾನ ಇದೆ, ಯಾವ ಶಕ್ತಿ ಇದೆ, ಯಾವ ವಿದ್ಯೆ ಇದೆ, ಯಾವ್ದ್ರಲ್ಲಿ ನಾನು ನಿಮ್ಗೆ ಸೇವೆ ಮಾಡ್ತೀನಿ ಅದನ್ನ ನಾನು ಪ್ರಮೋಟೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಜನಕ್ಕೆ ತಾನೇ ಹೇಗೆ ಗೊತ್ತಾಗತ್ತೆ? ಗೊತ್ತಾಗಲ್ಲ. ಒಬ್ಬ ಡಾಕ್ಟ್ರು ಎಷ್ಟೇ ಓದಿದ್ರು ಕೂಡ ನಾನ್ ಯಾರು ಅಂತ ಬೋರ್ಡ್ ಹಾಕೊಬೇಕು. ನಾನು ಮಕ್ಕಳ ಡಾಕ್ಟ್ರು, ಮಿಸ್ಟರ್ ರಾಕೇಶ್ ಮಕ್ಕಳ ತಜ್ಞ, ಮಿಸ್ಟರ್ ಗೋವಿಂದ್ ಆರ್ಥೋಪೆಡಿಕ್ಸ್, ಮಿಸ್ಟರ್ ಇವರು ಜನರಲ್ ಡಾಕ್ಟ್ರು. ಯೋಚನೆ ಮಾಡಿ ನೋಡ್ರಿ, ಅಷ್ಟು ಓದಿರೋರು ಕೂಡ ಹಾಕೊಂತಾರಲ್ಲ.
ಇಂಥ ಲಾಯರು, ಕ್ರಿಮಿನಲ್ ಲಾಯರು. ಕರೆಕ್ಟಾ? ಹಿಂಗಿರ್ಬೇಕಾರೆ ನಾವು ಬೆಳಿಬೇಕು ಅಂತಿದೀವಿ, ದೊಡ್ಡ ಮಟ್ಟದ ಬಿಸ್ನೆಸ್ ಕಟ್ಟಬೇಕು ಅನ್ಕೊಂಡಿದೀವಿ. ನಾನ್ ಇಂಥ ವ್ಯಾಪಾರದಲ್ಲಿ ಇದೀನಿ, ಈಗ ಬಿಸ್ನೆಸ್ ನಡೀತಿದೆ ಅಂತ ಜನಕ್ಕೆ ಹೆಂಗ್ ಗೊತ್ತಾಗತ್ತೆ? ನಾನೇ ತಾನೇ ಹೇಳ್ಬೇಕು, ನಂದೇ ತಾನೇ ಬಿಸ್ನೆಸ್. ಸೊ ಇನ್ವೈಟ್ ಎವ್ರಿ ಡೇ. ಇದು ಕೂಡ ನೆಟ್ವರ್ಕರ್ ಅಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಗ್ರೇಟೆಸ್ಟ್ ಹ್ಯಾಬಿಟ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ಎವ್ರಿ ಡೇ ಇನ್ವೈಟ್ ಮಾಡೋದು, ಪ್ರತಿದಿನ ಜನಗಳನ್ನ ಕರೆಯೋದು. ಯಾಕಂದ್ರೆ ಇಲ್ಲಿ ಎಷ್ಟು ಜನ ಜಾಸ್ತಿ ಮಾಡ್ತೀನಿ, ಎಷ್ಟು ಕಸ್ಟಮರ್ ಜಾಸ್ತಿ ಮಾಡ್ಕೊಳ್ತೀನಿ ನಾನು, ನನ್ನ ಪ್ರಾಡಕ್ಟ್ ನನ್ನ ಕಡೆಯಿಂದ ಪ್ರಾಡಕ್ಟ್ ತಗೊಳ್ಳೋರು, ನನ್ನ ಕಡೆಯಿಂದ ಬಿಸ್ನೆಸ್ ತಗೊಂಡು ಪ್ರಾಡಕ್ಟ್ ಬಳಸುವಂತಾರೆ ಎಷ್ಟು ಜಾಸ್ತಿ ಆಗ್ತಾರೋ ಅಷ್ಟು ನನಗೆ ಇಲ್ಲಿ ಹಣ ಬರುತ್ತೆ. ಹಂಗಿದ್ಮೇಲೆ ನನ್ನ ಬಿಸ್ನೆಸ್ ನಾನು ಮಾಡ್ಕೋಬೇಕು. ನಾವೆಲ್ಲ ಸ್ನೇಹಿತರೆ ಇವತ್ತು ಯಾವ್ದೋ ಒಂದು ಸಣ್ಣ ಸುಮ್ನೆ ನಿಮ್ಮ ಪಕ್ಕದಲ್ಲಿರೋ ಅಂಗಡಿ, ನಿಮ್ಮ ಮನೆ ಈಚೆಗೆ ಬಂದ್ರೆ ಕಾಣಿಸೋ ಅಂಗಡಿ, ಅವರೆಲ್ಲ ಲಾಭ ಹೆಂಗ್ ಮಾಡಕ್ ಸಾಧ್ಯ? ಜನ ಹೋದ್ರೆ ತಾನೆ, ಜನ ಜಾಸ್ತಿ ಇರುತ್ತಾನೆ. ಯೋಚನೆ ಮಾಡಿ ನೋಡಿ. ಸೊ ಅದ ನೀವು ಇನ್ವೈಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ? ಎಷ್ಟೋ ಜನಕ್ಕೆ ಇನ್ವೈಟ್ ಮಾಡಕ್ಕೆ ಇಲ್ಲಿ ಮುಜುಗರ ಇದೆ, ಜನಗಳ ಕರೆಯಕ್ ಮುಜುಗರ ಇದೆ, ಅದನ್ನ ಅಭ್ಯಾಸ ಆಗಿ ಮಾಡ್ಕೊಳಕ್ ರೆಡಿ ಇಲ್ಲ ನೀವು. ಅದು ಒಂದೇ ಒಂದ್ಸಲ ಸ್ವಲ್ಪ ಬನ್ನಿ, ಚಿಕ್ಕಪೇಟೆಗೆ ಬನ್ನಿ, ಸುದರ್ಶನ್ ಸಿಲ್ಕ್ ಅವ್ರು ಇರ್ಬೋದು, ಆ ಸಿಲ್ಕ್ ಅವ್ರು ಇರ್ಬೋದು, ಈ ಸಿಲ್ಕ್ ಅವ್ರು ಇರ್ಬೋದು, ಇನ್ನೊಂದ್ ಸಿಲ್ಕ್ ಅವ್ರು ಇರ್ಬೋದು, ಎಷ್ಟೊಂದ್ ಸಿಲ್ಕ್ ಅವರು ರೋಡಲ್ಲಿ ಹುಡುಗರುಗಳನ್ನ ಸಂಬಳಕ್ಕೆ ಇಟ್ಟಿದ್ದಾರೆ. ಅವ್ರು ಬಂದು ಹಣ ಬನ್ನಿ ಅಕ್ಕ, ಬನ್ನಿ ಅಕ್ಕ, ಇಲ್ಲಿ ಬನ್ನಿ, ಈ ಡಿಸ್ಕೌಂಟ್ ಈ ತರ ಹೋಗಿದೆ, ಬನ್ನಿ ಅಕ್ಕ, ಬನ್ನಿ ಅಣ್ಣ. ಅವ್ರ ಅಂಗಡಿಗೆ ಬನ್ನಿ 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 ಜನಗಳನ್ನ ಕರಿಯೋಕೋಸ್ಕರ ಸಂಬಳ ಕೊಟ್ಟು ಅಲ್ಲಿ ನಿಲ್ಸಿದಾರೆ ಹುಡುಗರುಗಳನ್ನ. ಅಷ್ಟೊಂದ್ ಕೊಟ್ಟೆ ಅಂದ್ರೆ ಬಂಡವಾಳ ಹಾಕಿರೋರೆ ಬೆಳಗ್ಗೆ ಸಂಜೆ ತನಕ ಜನಗಳ ಬನ್ನಿ 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 ಅಂತ ಕರಿಯಕ್ಕೆ ದುಡ್ಡು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ನಾವು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಬಿಸ್ನೆಸ್ ಅಲ್ಲಿ. 3 ಜನರೇಷನ್ ತನಕ ಕೂತು ತಿನ್ನುವಂತ ಒಂದು ಆದಾಯ ಇರುವಂತ, ಸೌಲಭ್ಯ ಇರುವಂತ, ಪ್ಯಾಸಿವ್ ಇನ್ಕಮ್ ಇರುವಂತ ಬಿಸ್ನೆಸ್ ಅಲ್ಲಿ, ಡೈರೆಕ್ಟ್ ಸೇಲ್ ನಾವು ಬಿಸ್ನೆಸ್ ಅಲ್ಲಿ ಇದೀವಿ ಅಂದ್ಮೇಲೆ ನಾವು ಪ್ರತಿದಿನ ಜನಗಳನ್ನ ಕರೆಯುವಂತ ಅಭ್ಯಾಸ ಮಾಡ್ಕೋಬೇಕಾ ಇಲ್ವಾ? ಪ್ರತಿದಿನ ಬಿಸ್ನೆಸ್ ಬೆಳೆಸ್ಬೇಕಾ ಬೇಡವಾ? ಯೋಚನೆ ಮಾಡಿ. ಯಾರು ಎವ್ರಿ ಡೇ ಜನಗಳನ್ನ ಕರೆಯುವಂತ ಅಭ್ಯಾಸ ಇಟ್ಕೊಳ್ತಾರೆ ಅವ್ರ ಬಿಸ್ನೆಸ್ ದೊಡ್ಡದಾಗಿ ಬೆಳಿತಾರೆ ಸ್ನೇಹಿತರೆ. ಹಂಗಾಗಿ ಡೈರೆಕ್ಟ್ ಸೆಲ್ಲಿಂಗ್ ನ ಗ್ರೇಟೆಸ್ಟ್, ರೈಟ್, ಸೂಪರ್, ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟ್ ಅಂತ ಹೇಳಿದ್ರೆ ಜನಗಳನ್ನ ಇನ್ವೈಟ್ ಮಾಡುವಂತದ್ದು. ನೆಕ್ಸ್ಟ್ ಹ್ಯಾಬಿಟ್ ಯಾವ್ದು ಒಂದು ನೋಡೋಣ ಅಂತ ಹೇಳಿದ್ರೆ, ಸೊ ನಂತರದ ಹ್ಯಾಬಿಟ್ ಎವ್ರಿ ಡೇ ಆಕ್ಷನ್. ಆಕ್ಚುಲಿ ಈಗ ನೋಡಿ, ನಾನು ಪ್ಲಾನ್ ಮಾಡ್ತಾ ಇದ್ದೀನಿ, ಪ್ರಾಡಕ್ಟ್ ಪ್ರಮೋಟ್ ಮಾಡ್ತಾ ಇದ್ದೀನಿ, ಜನಗಳನ್ನ ಕರೀತಾ ಇದ್ದೀನಿ. ಸೊ ಪ್ರತಿದಿನ ಕರೆದಂತ ಜನಗಳಿಗೆ, ಪ್ರಮೋಟ್ ಮಾಡಿದಂತ ಪ್ರಾಡಕ್ಟ್ ಗೆ ಯಾವ ರೀತಿ ಸರ್ವಿಸ್ ಕೊಡ್ಬೇಕು, ಪ್ರತಿದಿನ ಆಕ್ಷನ್ ಅಲ್ಲಿ ಇರುವಂತದ್ದು ಕೂಡ ರೈಟ್ ಹ್ಯಾಬಿಟ್. ಬಟ್ ಬಹಳಷ್ಟು ಜನ ಈ ಬಿಸ್ನೆಸ್ ಅನ್ನ ಅವಾಗ್ಲೇ ಹೇಳ್ದಂಗೆ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಯಾರು ಗ್ರಾಂಟೆಡ್ ಆಗಿ ತಗೊಂಡಿದ್ರೆ ನೀವು ಮನವರಿಕೆ ಮಾಡ್ಕೊಳ್ಳಿ. ಏನ್ ಗ್ರಾಂಟೆಡ್ ಅಂತ ಹೇಳಿದ್ರೆ, ಎವ್ರಿ ಡೇ ಆಕ್ಷನ್ ಮಾಡಕ್ ಇಷ್ಟಪಡಲ್ಲ ಕೆಲವರು. ಯಾರಾದ್ರೂ ಅವ್ರಿಗೆ ಹೇಳ್ಬೇಕು, ಅವ್ರನ್ನ ಸೇರ್ಸಿರೋರು ಕರಿಬೇಕು, ಬನ್ನಿ ನಿಮ್ದು ಕೆಲಸ ಇದೆ ಇವತ್ತು, ಬನ್ನಿ ನಿಮ್ ಕಡೆ ಒಬ್ರು ತಿಳ್ಸೋಣ, ಬನ್ನಿ ಇವತ್ತೊಂದು ಮೀಟಿಂಗ್ ಇದೆ, ಬನ್ನಿ ಇವತ್ತೊಂದು ಟ್ರೈನಿಂಗ್ ಇದೆ, ಬನ್ನಿ ಸಂಡೇ ಈ ತರದೊಂದು ಮೀಟಿಂಗ್ ಇದೆ ಬನ್ನಿ ಅಂತ ನಮ್ಮನ್ನ ಯಾರು ಕರೆದ್ರೆ ನಾವು ಹೋಗ್ತೀವಿ. ಸೊ ಸ್ನೇಹಿತರೆ, ಆಕ್ಚುಲಿ ನಮ್ಮನ್ನ ಯಾರಾದ್ರೂ ಕರೆದ್ರೆ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಬೇಗ ಬೆಳೆಯಲ್ಲ, ತುಂಬಾ ನಿಧಾನ ಆಗತ್ತೆ, ಯಾವಾಗ ಬೆಳಿತೀವಿ ಅಂತ ಗೊತ್ತಿಲ್ಲ. ಆದ್ರೆ ಯಾರೊಬ್ರು ನಾನು ಜಾಯಿನ್ ಮಾಡ್ಸಿದ್ರೆ ರೈಟ್ ಹ್ಯಾಬಿಟ್ ಕಮ್ಯುನಿಕೇಶನ್, ನಾನೇ ಕೇಳ್ಕೊಂಡು ಕೆಲಸ ಮಾಡ್ತೀನಲ್ಲ ಅದು ರೈಟ್ ಹ್ಯಾಬಿಟ್. ಸೊ ಈ ಬಿಸ್ನೆಸ್ ಅಲ್ಲಿ ಪ್ರತಿದಿನ ಕೆಲಸ ನಿರ್ವಹಿಸುವಂತದ್ದು, ಕೆಲಸದಲ್ಲಿ ಭಾಗಿಯಾಗುವಂತದ್ದು, ಕೆಲಸ ಮಾಡುವಂತದ್ದು, ಸೊ ರೈಟ್ ಹ್ಯಾಬಿಟ್ ಆಗ್ಬೇಕು. ಅವಾಗ ಏನೋ ಮಾಡ್ತೀನಿ, ಫ್ರೀ ಆದಾಗ ಮಾಡ್ತೀನಿ, ಅಮಾವಾಸ್ಯೆಗೆ ಮಾಡ್ತೀನಿ, ಹುಣ್ಣಿಮೆಗೆ ಮಾಡ್ತೀನಿ, ರಜಾ ಸಿಕ್ತಾಗ ಮಾಡ್ತೀನಿ. ಇವತ್ತು ಫ್ರೀ ಇರ್ಲಿಲ್ಲ, ಸ್ವಲ್ಪ ಸುಸ್ತಾಯ್ತು ಮಾಡಲ್ಲ. ಇವತ್ತೇನೋ ಸ್ವಲ್ಪ ಮನೆಗೆ ನೆಂಟರು ಬಂದ್ರು ಮಾಡ್ಲಿಲ್ಲ. ಇವತ್ತು ಕ್ರಿಕೆಟ್ ನಡೀತಾ ಇತ್ತು ಟಿವಿಲಿ ಮಾಡ್ಲಿಲ್ಲ. ಇವತ್ತು ಶನಿವಾರ ಭಾನುವಾರ ಪ್ರೋಗ್ರಾಮ್ ಬರ್ತಾ ಇತ್ತು ಮಾಡ್ಲಿಲ್ಲ. ಸೊ ಬೆಳೆಯೋರ ಲಕ್ಷಣ ಅಲ್ವೇ ಅಲ್ಲ. ಡೈರೆಕ್ಟ್ ಸೆಲ್ ಬಿಸ್ನೆಸ್ ಅಲ್ಲಿ ನೀವು 1,00,000 ಕೋಟಿ ಸಂಪಾದನೆ ಮಾಡುವಂತ ಕನ್ಸಾಗಿರುತ್ತೆ. ಸೊ ಡೈಲಿ ಪ್ರತಿದಿನ ನಾನು ಹೇಗೆ ಕೆಲಸ ಮಾಡ್ತೀನಿ, ಇಲ್ಲೂ ಕೂಡ ಕೆಲಸನೇ, ಇದು ಕೂಡ ಬಿಸ್ನೆಸ್. ನಾನು ಕುಬೇರನ್ ಸಿಲ್ಕ್ ಇಟ್ರು, ಕಲ್ಯಾಣ್ ಜುವೆಲ್ಸ್ ಇಟ್ರು, ರಿಲಯನ್ಸ್ ಏನೋ ದೊಡ್ಡ ಕಂಪ್ನಿ ಓಪನ್ ಮಾಡ್ರು, ಬೆಳಗ್ಗೆ ಎದ್ದು ಶಟರ್ ಓಪನ್ ಮಾಡಲ್ ಕೂತ್ರನೆ ಬಿಸ್ನೆಸ್ ಸ್ನೇಹಿತರೆ. ನಾನು ದೊಡ್ಡ ಹೆಸರು ಮಾಡಿದೀನಿ, ನಾನು ಮಾಡದೇನು ಬನ್ನಿ ಜನಗಳಾದ್ರೆ ಖಂಡಿತ ಬರಲ್ಲ. ಯಾವುದೇ ದೊಡ್ಡ ಬಿಸ್ನೆಸ್ ಕೂಡ ಎಷ್ಟೇ ದೊಡ್ಡ ಹೆಸರು ಮಾಡಿದ್ರು ಕೂಡ ಜನ ಹೋಗೋದು ಯಾವಾಗ ಅಂದ್ರೆ ಅವ್ರು ಓಪನ್ ಆಗಿ ರೆಡಿಯಾಗಿ ಕೂತಿದ್ರೆ ಮಾತ್ರ ಜನ ಅದನ್ನ ಬಳಸ್ಕೊಳ್ತಾರೆ. ಇಲ್ಲೂ ಕೂಡ ಅಷ್ಟೇ, ನಮ್ ಬಿಸ್ನೆಸ್ ಎಷ್ಟೇ ದೊಡ್ಡ ಬಿಸ್ನೆಸ್ ಆದ್ರೂ ಜನಗಳಿಗೆ ಭವಿಷ್ಯ ಇದ್ರೂ ಕೂಡ ನಾವ್ ಹೇಳದೆ, ನಾವ್ ಕರೀದೆ, ನಾವ್ ಕೆಲಸ ಮಾಡದೆ ತಾನಾಗಿ ಏನು ಆಗಲ್ಲ. ತಾನಾಗಿ ಯಾವತ್ತಿಗೂ ಏನು ಆಗಲ್ಲ ಸ್ನೇಹಿತರೆ. ಎಲ್ಲವೂ ಕೂಡ ತಾನಾಗಿ ನಡೆಯೋದಕ್ಕೆ ಸುಮಾರು ವರ್ಷ ಬೇಕು. 3-5 ವರ್ಷ ಈ ಬಿಸ್ನೆಸ್ ಅಲ್ಲಿ, 3-5 ವರ್ಷ ಬಿಸ್ನೆಸ್ ಅಲ್ಲಿ ಪ್ರತಿದಿನ ಯಾರು ಆಕ್ಷನ್ ಆಗ್ತಾರೆ, ಯಾರು ಈ ಬಿಸ್ನೆಸ್ ನಂದು 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 ಅನ್ನೋ ಅಭ್ಯಾಸ ಮಾಡ್ಕೊಂಡು ಪ್ರತಿದಿನ ಯಾರು ಆಕ್ಷನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅವರು ಡೆಫಿನೆಟ್ ಆಗಿ ಹೇಳ್ತೀನಿ ವಿತಿನ್ 5 years ಅದೃಷ್ಟವಂತರಾಗ್ತಾರೆ. ಅದೃಷ್ಟವಂತರು ಅಂದ್ರೆ ಅವರೆಲ್ಲ ಕನ್ಸುಗಳನ್ನ ಅವರು ನನ್ಸ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಎವ್ರಿಡೇ ಆಕ್ಷನ್ ಕೂಡ ರೈಟ್ ಹ್ಯಾಬಿಟ್. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಓಕೆ, ಸೊ ನೆಕ್ಸ್ಟ್ ಹ್ಯಾಬಿಟ್ ನೋಡೋಣ ನಾವು. ಸೊ ನೆಕ್ಸ್ಟ್ ಹ್ಯಾಬಿಟ್ ಫಾಲೋ ಅಪ್.
ಸೊ ತುಂಬಾ ಜನಗಳಿಗೆ ಫಾಲೋಅಪ್ ಅಂತ ಹೇಳಿದ್ರೆ ನಾವು ಒಂದೇ ಅನ್ಕೊಂಡ್ವಿ, ಫಾಲೋಅಪ್ ಅಂತ ಹೇಳಿದ್ರೆ ನಾನು ಯಾರಿಗೊಬ್ರಿಗೆ ಹೇಳಿ ಬಂದಿರ್ತೀನಿ, ಅವ್ರು ಹೋಗಿ ಮತ್ತೆ ಮಾತಾಡ್ಸ್ಕೊಂಡ್ ಬರೋದು ಅಂತ. ಸ್ನೇಹಿತರೆ, ಅದು ಖಂಡಿತ ಅದೊಂದು ಬಹಳ ಮುಖ್ಯ. ಈ ಜಗತ್ತಿನ 80% ಬಿಸ್ನೆಸ್ ಗಳು ನಡೀತಿರೋದೇ ಅದನ್ನ ವಾಪಸ್ ಫಾಲೋಅಪ್ ಮಾಡ್ತಾ ಇರೋದ್ರಿಂದ. ನಮ್ಮ ಬಿಸ್ನೆಸ್ ಅಲ್ಲೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಫಾಲೋಅಪ್ ಅನ್ನುವಂಥದ್ದು. ಫಾಲೋಅಪ್ ಅಂದ್ರೇನು, ಕೇವಲ ಜನಗಳನ್ನ ಹೋಗಿ ಪ್ಲಾನ್ ಕೊಟ್ಟಿರೋನ ಹೋಗಿ ಫಾಲೋಅಪ್ ಮಾಡೋದು ಅಷ್ಟೇನಾ? ಇಲ್ಲ, ಈಚ್ ಅಂಡ್ ಎವ್ರಿ ಆಕ್ಷನ್ ಅನ್ನ ಫಾಲೋ ಮಾಡುವುದು, ಟ್ರ್ಯಾಕ್ ಮಾಡುವಂಥದ್ದು ಇಲ್ಲಿ ಫಾಲೋಅಪ್ ಆಗತ್ತೆ. ಟ್ರ್ಯಾಕ್ ಅಂದ್ರೇನು? ಟ್ರ್ಯಾಕ್ ಯುವರ್ ಆಕ್ಷನ್. ನಿಮ್ಮ ಆಕ್ಷನ್ ನೀವೇನ್ ಮಾಡಿದ್ರಿ ಅನ್ನೋದನ್ನ ಪ್ರತಿದಿನ ಟ್ರ್ಯಾಕ್ ಮಾಡ್ತಿರಲ್ಲ, ಅದು ಫಾಲೋಅಪ್. ಅಂದ್ರೆ ಏನು? ಮೊನ್ನೆ ಸೋಮವಾರ ಅವ್ರ ಹತ್ರ ಮಾತಾಡಿದ್ದೆ, ಅವರು ಗುರುವಾರ ಪ್ರಾಡಕ್ಟ್ ಅನ್ನು ಕೇಳಿದ್ರು, ನಾಳೆ ಗುರುವಾರ ಪ್ಲಾನ್. ಸೊ ಈ ತರ ನಿಮ್ಮ ಎಲ್ಲಾ ಪ್ಲಾನ್ ಅನ್ನ, ನಿಮ್ಮ ಎಲ್ಲಾ ಆಕ್ಷನ್ ಅನ್ನ, ಪ್ಲಾನು ಮತ್ತೆ ಆಕ್ಷನ್ ಎರಡನ್ನೂ ಕೂಡ, ಅಂದ್ರೆ ನೀವು ಮಾಡ್ತಿರೋ ಕೆಲಸ, ನೀವು ಮಾಡಿರೋ ಯೋಜನೆ, ಪ್ಲಾನ್ ಯೋಜನೆ ಮತ್ತೆ ಆಕ್ಷನ್ ಕೆಲಸ, ಇವೆರಡನ್ನೂ ಕೂಡ ಫಾಲೋ ಅಪ್ ಮಾಡ್ಕೊಂಡು ಮತ್ತೆ ರಿಪೀಟ್ ಆಗಿ ಆಕ್ಷನ್ ಕನ್ವರ್ಟ್ ಮಾಡ್ತೀನಲ್ಲ, ಅದು ಫಾಲೋ ಅಪ್. ಇದು ಕೂಡ ರೈಟ್ ಹ್ಯಾಬಿಟ್. ಸೊ ಇಲ್ಲಿ ಕೆಲವ್ರಿಗೆ ಅಭ್ಯಾಸ ಇದೆ, ನಮಗೂ ಕೂಡ ಅಭ್ಯಾಸ ಇದೆ, ಕೆಲ್ಸಗಳನ್ನ ಕೇಳುವಂತದ್ದು. ಎಲ್ಲೋಗಿದ್ರಿ, ಏನಾಯ್ತು ಇವತ್ತು, ಹಿಂಗ್ ಹೋಗ್ಬೇಕು, ಇಲ್ಲಿ ಬರ್ಬೇಕು, ಅದೇನಾಯ್ತು, ಮೊನ್ನೆದೇನಾಯ್ತು, ಸೊ ನಾಳೆ ಎಲ್ಲಿ ಹೋಗ್ತೀರಾ, ನಾಳಿದ್ದೇನ್ ಮಾಡ್ತೀರಾ, ಸಂಡೇದೇನ್ ಪ್ಲಾನು, ಈ ತರ ಎಲ್ಲವೂ ಕೂಡ ಪ್ಲಾನ್ ಮಾಡುವಂಥದ್ದು, ಮಾಡಿರೋ ಪ್ಲಾನ್ ಅನ್ನ ಫಾಲೋ ಅಪ್ ಮಾಡುವಂಥದ್ದು, ಆಕ್ಷನ್ ಆಗೋ ತರ ನೋಡ್ಕೊಳ್ಳುವಂಥದ್ದು. ಮತ್ತೆ ಯಾರಿಗೆಲ್ಲ ಅಪ್ರೋಚ್ ಮಾಡಿದೀವಿ, ಪ್ರಾಸ್ಪೆಕ್ಟ್ ಮಾಡಿದೀವಿ, ಅಥವಾ ಪ್ರಾಡಕ್ಟ್ ಅನ್ನ ಅಪ್ರೋಚ್ ಮಾಡಿದೀವಿ, ಅಥವಾ ಪ್ರಾಡಕ್ಟ್ ಸರ್ವಿಸ್ ಕೊಟ್ಟಿದೀವಿ, ಪ್ಲಾನ್ ಕೊಟ್ಟಿದೀವಿ, ಅವರೆಲ್ಲ ಟೈಮ್ ಕೊಟ್ಟಿದ್ದಾರೆ, ಇವರೆಲ್ಲಾ ಕೆಲಸಗಳನ್ನ ಫಾಲೋ ಅಪ್ ಮಾಡೋದಿದೆಯಲ್ಲ, ಇದು ಕೂಡ ಗುಡ್ ಹ್ಯಾಬಿಟ್ ಅಂಡ್ ರೈಟ್ ಹ್ಯಾಬಿಟ್. ಯಾರಿಗೆ ಮಾಡಿರೋ ಕೆಲಸನ, ಮಾಡಿರೋ ಪ್ಲಾನ್ ಅನ್ನ ಟ್ರ್ಯಾಕ್ ಮಾಡಲ್ವೋ, ಫಾಲೋ ಅಪ್ ಮಾಡಲ್ವೋ, ಅವರು ಎಫರ್ಟ್ ಹಾಕ್ತಾರೆ. ಅವ್ರ ಎಫರ್ಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಹರಿಯೋ ನದಿನಲ್ಲಿ ಹುಣ್ಸೆಯನ್ನ ತೇದಂಗೆ ಅಂತ ಹೇಳ್ತಾರಲ್ವಾ, ಅಥವಾ ಹೋಮ ಮಾಡ್ದಂಗೆ ಅಂತಾರಲ್ವಾ, ಹಾಗೇನೆ. ಸೊ ಕೈಗೆ ಸಿಗಲ್ಲ ರಿಸಲ್ಟ್, ಯಾಕಂದ್ರೆ ಫಾಲೋ ಅಪ್ ಇಲ್ಲದೆ ಇರುವಂತ ಒಂದು ಜಾಗದಲ್ಲಿ ಎಲ್ಲೂ ಕೂಡ ರಿಸಲ್ಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೊಂದು ಗೊತ್ತಿರ್ಲಿ ಒಂದು. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ಫಾಲೋ ಅಪ್ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಟ್ರ್ಯಾಕ್ ಮಾಡ್ಲಿಲ್ಲ ನೀವು ಅಂತ ಹೇಳಿದ್ರೆ, ವೆರಿ ಸಿಂಪಲ್. ತೂತಾಗಿರುವಂತ ಬಕೆಟ್ ನಲ್ಲೋ ಬಿಂದಿಗೆನಲ್ಲೋ ನೀವು ಕಷ್ಟಪಟ್ಟು ನೀರ್ನ ತುಂಬಿಸ್ದಂಗೆ, ಸರಿ ನೀವು ಕಷ್ಟಪಟ್ಟು ನೀರು ತುಂಬಿಸಿದ್ರು ಕೂಡ ಅದು ಹೋಗ್ತಾನೆ ಇರುತ್ತೆ. ಬಿಕಾಸ್ ಎಲ್ಲಿ ಟ್ರ್ಯಾಕ್ ಇಲ್ಲ, ಎಲ್ಲಿ ಫಾಲೋ ಅಪ್ ಇಲ್ಲ, ಡೈಲಿ ಟ್ರ್ಯಾಕ್ ಮಾಡಲ್ಲ, ಡೈಲಿ ಫಾಲೋ ಅಪ್ ಮಾಡಲ್ಲ, ಮಾಡ್ರ ಕೆಲ್ಸಗಳು ಏನಾಗ್ತಾ ಇದೆ, ಎಲ್ಲಿ ಹೋಗ್ತಿದೆ, ಬರ್ತಿದ್ಯಾ, ಬರ್ತಾ ಇಲ್ವಾ, ಯಾಕೆ ಫೇಲ್ ಆಯ್ತು, ಏನಕ್ಕಾಯ್ತು ಅಂತ ಗಮನಿಸಿ ಅನುಭವದ ಮೇಲೆ ಎಲ್ಲನೂ ಕೂಡ ಸರಿ ಮಾಡ್ಕೊಂಡು ಹೋಗಲ್ವೋ, ಅಲ್ಲಿ ಯಾವುದು ಕೂಡ ನಿಲ್ಲಲ್ಲ. ಸೊ ಅದು ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಫಾಲೋ ಅಪ್ ಅನ್ನುವಂಥದ್ದು ಬಹಳ 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 ಮುಖ್ಯ ಆಗತ್ತೆ, ಗುಡ್ ಹ್ಯಾಬಿಟ್ ಆಗತ್ತೆ ನಮ್ಮ ಬಿಸ್ನೆಸ್ ಅಲ್ಲಿ. ನಂತರ ಏನಪ್ಪಾ ಅಂದ್ರೆ, ರೈಟ್ ಹ್ಯಾಬಿಟ್ ಅಲ್ಲಿ ರಿಟೆನ್ಷನ್ ಅನ್ನುವಂಥದ್ದು, ಅಂದ್ರೆ ಇದು ಕೂಡ ಒಂದು ಒಳ್ಳೆ ಅಭ್ಯಾಸ. ನಾವು ಯಾರನ್ನ ನಮ್ಮ ಬಿಸ್ನೆಸ್ ಜೊತೆಗೆ ಜಾಯಿನ್ ಮಾಡಿಸ್ಕೊಂಡು ಅಸೋಸಿಯೇಟ್ ಮಾಡ್ಕೊಂಡಿದೀವೋ, ಅಥವಾ ನನ್ನ ಕಸ್ಟಮರ್ ಅಂತಿದ್ದಾರೆ, ನೀವು ಕೇಳಬಹುದು ಅಂಗಡಿಗೆ ನಮ್ಗೆ ಅಂತ ಒಂದು ಪರ್ಮನೆಂಟ್ ಕಸ್ಟಮರ್ಸ್ ಇದ್ದಾರೆ ಅಂತ, ಕಸ್ಟಮರ್ನ ಉಳಿಸ್ಕೊಳ್ಳೋಕೋಸ್ಕರ ಸರ್ಕಸ್ ಮಾಡ್ತಾರೆ. ಎಲ್ಲಾ ಬಿಸ್ನೆಸ್ ಗಳು ಕೂಡ ಅಷ್ಟೇ. ಒಂದು ಪೆಟ್ರೋಲ್ ಬಂಕ್ ಇಂದ ಹಿಡಿದು, ಆಮೇಲೆ ಒಂದು ಸ್ಯಾರಿ ಅಂಗಡಿಯಿಂದ ಹಿಡಿದು, ಒಂದು ಜ್ಯುವೆಲ್ಸ್ ಇಂದ ಹಿಡಿದು, ಹೋಟೆಲ್ಸ್ ಇಂದ ಹಿಡಿದು, ಪರ್ಮನೆಂಟ್ ಕಸ್ಟಮರ್ ಗಳನ್ನ ಕಳ್ಕೊಳ್ಳಲ್ಲ ಅವರು. ಅವ್ರಿಗೋಸ್ಕರ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಎಕ್ಸ್ಟ್ರಾ ಪ್ರಿಯಾರಿಟಿ ಕೊಡ್ತಾರೆ, ಕಮ್ಯುನಿಕೇಶನ್ ಚೆನ್ನಾಗಿ ಇಟ್ಕೊಳ್ತಾರೆ, ಇವೆಲ್ಲ ಮಾಡ್ತಾರೆ. ಅದೇ ತರ ನಮ್ಮ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟದ ಒಂದು ಮೂಲ ಮಂತ್ರ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನಾದ್ರು ಸಕ್ಸಸ್ ಕಾಣ್ಬೇಕು ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಆಕ್ಷನ್ ಅಥವಾ ಕೆಲಸ ಅಂದ್ರೆ ಇಟ್ಸ್ ಎ ರಿಟೆನ್ಷನ್. ಇದು ಕೂಡ ಅಭ್ಯಾಸ ಆಗ್ಬೇಕು. ಏನಂದ್ರೆ ಉಳಿಸ್ಕೊಳ್ಳುವಂತದ್ದೇ ಅಭ್ಯಾಸ. ಯಾರಾದ್ರೂ ಹೇಗೆ ಉಳಿತಾರೆ ಅಂತ ಹೇಳಿದ್ರೆ, ನಾವು ಅವ್ರನ್ನ ಮೊದಲ ವಿಷಯದನ್ನ ಚೆನ್ನಾಗಿ ಕಮ್ಯುನಿಕೇಶನ್ ಮಾಡೋದ್ರಿಂದ, ಅವ್ರು ಉಳ್ಕೊಳ್ಳೋದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದ್ರಿಂದ, ರಿಟೆನ್ಷನ್ ಮಾಡೋದ್ರಿಂದ, ನನ್ನ ಜೊತೆಗೆ ಬಂದಂತಹ ಕಸ್ಟಮರ್ ಅಥವಾ ನನ್ನ ಟೀಮ್ ನ ಅಸೋಸಿಯೇಟ್ಸ್ ಗಳು, ನಾನು ಯಾರನ್ನ ಜಾಯಿನ್ ಮಾಡಿಸಿದೀನಿ, ಯಾರು ಪ್ರಾಡಕ್ಟ್ ಸರ್ವಿಸ್ ಕೊಟ್ಟಿದೀನಿ, ಇವ್ರಿಗೆ ನಿರಂತರವಾದಂತ ಸರ್ವಿಸ್ ಕೊಡೋದ್ರ ಮುಖಾಂತರ ಇವ್ರನ್ನ ಉಳಿಸ್ಕೊಳ್ಳುವಂತದ್ದು ಕೂಡ ಗುಡ್ ಹ್ಯಾಬಿಟ್. ಯಾರು ಈ ಹ್ಯಾಬಿಟ್ ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಆಕ್ಷನ್ ಆಗ್ತಾರೆ, ಕೇರ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಳ್ತಾರೆ, ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಳ್ತಾರೆ. ಸೊ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಬಾಂಡಿಂಗ್ ಅಂತ ಬಂದ್ರೆ ಏನು, ರಿಟೆನ್ಷನ್ ಹೆಂಗೆ, ಒಂದು ವಿಶ್ ಮಾಡೋದಿರ್ಬೋದು, ಸೆಲೆಬ್ರೇಷನ್ಸ್ ಇರ್ಬೋದು, ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸೋದಿರ್ಬೋದು, ಟ್ರಿಪ್ ಗಳಲ್ಲಿ ಭಾಗವಹಿಸೋದಿರ್ಬೋದು, ಒಂದು ಕುಟುಂಬದ ಒಂದು ಒಳ್ಳೆ ಏನು ಸಿಚುವೇಶನ್ ಕ್ರಿಯೇಟ್ ಮಾಡುವಂತದ್ದು, ಆ ಒಂದು ಅಪ್ಪಟ ಪ್ರಾಮಾಣಿಕತೆ, ಒಂದು ಬಾಂಧವ್ಯನ ಬಿಲ್ಡ್ ಮಾಡುವಂತದ್ದು, ಒಂದು ನೈತಿಕತೆನ ಸೃಷ್ಟಿ ಮಾಡುವಂತದ್ದು, ಎಥಿಕಲ್ ಒಂದು ಕಾನ್ಸೆಪ್ಟ್ ನ ಒಳಗಡೆ ತರುವಂತದ್ದು. ಸೊ ಅವೆಲ್ಲವೂ ಇಲ್ಲಿ ರಿಟೆನ್ಷನ್ ಆಗತ್ತೆ. ನೀವ್ ಎಷ್ಟು ಹಾನೆಸ್ಟ್ ಆಗಿದ್ದೀರಾ, ಎಷ್ಟು ಪ್ರಾಮಾಣಿಕತೆ ಸರ್ವಿಸ್ ಕೊಡ್ತೀರಾ, ಎಷ್ಟು ಒಳ್ಳೆ ರೀತಿಲಿ ನೀವು ಮಾತಾಡ್ತೀರಾ, ಸೊ ನಿಮ್ ಮಾತಿನಲ್ಲಿ ಪ್ರಾಮಾಣಿಕತೆ ಎಷ್ಟಿದೆ, ಅಥವಾ ಏನ್ ಹೇಳ್ತೀರಾ, ಆಡಂಬರ ಎಷ್ಟಿದೆ ಮಾತಿನಲ್ಲಿ, ಇವ್ರು ನನ್ನನ್ನ ಕೇವಲ ಮೋಟಿವೇಟ್ ಮಾಡಕ್ಕೋಸ್ಕರ ಮಾಡ್ತಿದಾರಾ, ಇಲ್ಲ ನಿಜವಾಗ್ಲೂ ಹೃದಯ ನನ್ನ ಸಕ್ಸಸ್ಗೋಸ್ಕರ ಮಿಡಿತಿದ್ಯಾ ಅಂತ ಅವ್ರಿಗೆ ಅನ್ಸ್ಬೇಕು. ಸೊ ಅದ್ರ ಅರ್ಥ ಅವ್ರು ನಂಬ್ಸೋದಲ್ಲ, ಅವರು ನಾವು ನಂಬೋ ತರ ನಮ್ಮ ಕ್ಯಾರೆಕ್ಟರ್ ಇಟ್ಕೊಳ್ಳೋದು. ಸೊ ಇದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ರಿಟೆನ್ಷನ್ ನಮ್ಮ ಡೈರೆಕ್ಟ್ ಅಲ್ಲಿ ಅತಿ ದೊಡ್ಡ ಮಟ್ಟದ ಕೆಲಸ ಅಂದ್ರೆ ರಿಟೆನ್ಷನ್.
ಎಲ್ಲಾ ಮಹಾನ್ ಪ್ರಭಾವಿ ವ್ಯಕ್ತಿಗಳಿಗೂ ದೊಡ್ಡ ಚಾಲೆಂಜು ರಿಟೆನ್ಷನ್. ಸೊ ಇದ್ರ ಮೇಲೆ ಸ್ವಲ್ಪ ಗಮನ ಇಟ್ವಿ ಅಂದ್ರೆ ಬಹಳ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತೀವಿ. ಇದ್ರ ಕಡೆ ತುಂಬಾ ಗಮನ ವಹಿಸ್ಬೇಕಾಗತ್ತೆ. ಫಾಲೋ ಅಪ್ ನ ಟ್ರ್ಯಾಕ್ ಮಾಡಿದ್ರೆ ರಿಟೆನ್ಷನ್ ನಿಮಗೆ ಸಪೋರ್ಟ್ ಆಗತ್ತೆ. ಸೊ ಹಾಗಾಗಿ ಇದು ಕೂಡ ರೈಟ್ ಹ್ಯಾಬಿಟ್. ಸೊ ನೆಕ್ಸ್ಟ್ ಒಂದು ಹ್ಯಾಬಿಟ್ ನೋಡೋಣ. 8ನೇ ಹ್ಯಾಬಿಟ್ ಬಿಲ್ಡ್ ಯುವರ್ ಸ್ಕಿಲ್. ಈ ಹೇಳ್ದಂತೆ ಎಲ್ಲಾ ಹ್ಯಾಬಿಟ್ ಗಳನ್ನ ನೀವು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಬೇಕಾಗಿದ್ದೇನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಸ್ಕಿಲ್ ನ ಬಿಲ್ಡ್ ಮಾಡ್ಕೊಳ್ಳಿ. ನೀವು ಪ್ರತಿದಿನ ವೈಯಕ್ತಿಕವಾಗಿ ವ್ಯಕ್ತಿತ್ವನ ಬಿಲ್ಡ್ ಮಾಡ್ಕೊಳ್ತಾ ಬನ್ನಿ. ನಾವ್ ಹೇಳ್ದಂಗೆ ಗ್ರೂಮಿಂಗ್ ಅಲ್ಲಿ ಬದಲಾಗಿ, ಮಾತ್ನಲ್ಲಿ ಬದಲಾಗಿ, ನೋಡುವಂತ ದೃಷ್ಟಿನ ಬದಲಾಗಿ, ನಡೆನುಡಿನಲ್ಲಿ ಬದಲಾಗುವಂತದ್ದು. ಸೊ ಜನಗಳು ಏನ್ ಅಕ್ಸೆಪ್ಟ್ ಮಾಡ್ಕೋತಾರೆ, ಏನ್ ಸ್ವೀಕರಿಸ್ತಾರೆ, ಮತ್ತೆ ಅವ್ರು ಏನ್ ಗಮನಿಸ್ತಾರೆ, ಇದ್ರ ಮೇಲೆ ನೋಡಿ ನಾನು ನನ್ನನ್ನು ಬದಲಾಯಿಸ್ಕೋಬೇಕಾಗತ್ತೆ. ಕೆಲವ್ರು ಹೆಂಗೆ ಅಂತ ಹೇಳಿದ್ರೆ ನಾವ್ ಬಂದಿದ್ದಿಂಗಪ್ಪ, ನಾವ್ ಬೆಳೆದಿದ್ದಿಂಗಪ್ಪ, ನಮ್ಗೆಲ್ಲ ಸಾಫ್ಟ್ ಆಗಿರಕ್ ಬರಲ್ಲಮ್ಮ, ಕಳ್ಕೊತೀವಿ ನಾವು. ಖಂಡಿತ ಒಳ್ಳೆ ಲೈಫ್ ನ ಕಳ್ಕೊತೀವಿ ಸ್ನೇಹಿತರೆ. ನಾವು ಯಾರು ಪರಿವರ್ತನೆ ಆಗಲ್ಲ, ಯಾರು ಅವ್ರು ಚೇಂಜ್ ಮಾಡ್ಕೊಳ್ಳಲ್ಲ, ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಲ್ಲ, ಖಂಡಿತ ಕಳ್ಕೊಳ್ತೀವಿ. ಹಂಗಾಗಿ ನಮ್ಮ ಸ್ಕಿಲ್ ನ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು, ಇನ್ವೈಟ್ ಮಾಡೋ ಸ್ಕಿಲ್ ಇರ್ಬೋದು, ರಿಟೆನ್ಷನ್ ಸ್ಕಿಲ್ ಇರ್ಬೋದು, ಫಾಲೋ ಅಪ್ ಸ್ಕಿಲ್ ಇರ್ಬೋದು, ಅದಾದ್ಮೇಲೆ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು, ಎಲ್ಲವನ್ನೂ ಕೂಡ ಜಾಸ್ತಿ ಮಾಡ್ಕೊಳ್ಳೋದು ನಮ್ಮ ಬಿಸ್ನೆಸ್ ನ ದೊಡ್ಡ ಒಂದು ಸೂತ್ರ. ಹಾಗಾಗಿ ನೀವು ಆ ಸೂತ್ರದಲ್ಲಿ ವಿನ್ ಆಗ್ಬೇಕು ಅಂದ್ರೆ ಈ ಅಭ್ಯಾಸನ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು. ಪ್ರತಿದಿನ ಏನಾದ್ರೂ ಹೊಸ ವಿಷಯನ ಕಲಿಯೋಕ್ಕೋಸ್ಕರ ನೀವು ಪ್ರಿಯಾರಿಟಿ ಕೊಡ್ಬೇಕಾಗತ್ತೆ. ಯಾರು ಆ ರೀತಿಯಲ್ಲಿ ಪ್ರಿಯಾರಿಟಿ ಕೊಡ್ತಾರೆ ಅವ್ರು ಬೆಳಿತಾನೆ. ಎಷ್ಟು ಜನ ಪ್ರತಿದಿನ ಏನಾದ್ರೂ ಕಲಿಯೋಕ್ಕೋಸ್ಕರ ಪ್ರಿಯಾರಿಟಿ ಕೊಡ್ತೀರಾ? ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲ ಮೆಸೇಜ್ ಹಾಕ್ಬೋದು. ಸುಮಾರು ಜನ ಓಕೆ, ಎಸ್ ಸರ್, ಎಸ್ ಸರ್, ಎಸ್ ಸರ್, ಸೂಪರ್. ಕೆಲವರು ಕೊಡ್ತಿದ್ದಾರೆ. ಆದ್ರೆ ಏನಂದ್ರೆ ಇಲ್ಲಿ ಒಂದೇ ಒಂದು ಸ್ನೇಹಿತರೆ ನಾವೆಲ್ಲ ಚೆಕ್ ಮಾಡ್ಕೊಬೇಕಾದ್ರೆ ಒಂದೇ ಒಂದು ವಿಪರ್ಯಾಸ ಏನಂದ್ರೆ ಕೇಳಿಸ್ಕೊಳ್ಳೋದು, ಕಲಿಯೋದು ಇಂಪ್ಲಿಮೆಂಟೇಷನ್ ಕಡೆಗೆ ಹೋಗ್ಬೇಕು. ಹಾಗಾಗಿ ನಿಮ್ಮ ಸ್ಕಿಲ್ ಬಿಲ್ಡ್ ಮಾಡ್ಕೊಳ್ಳಿ. ಸ್ಕಿಲ್ ಅಂದ್ರೆ ಒಂದು ಕೌಶಲ್ಯ ಬಿಲ್ಡ್ ಮಾಡ್ಕೋಬೇಕು. ಎಲ್ಲದರಲ್ಲೂ ಕೂಡ ಅಷ್ಟೇ. ಯಾರು ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ, ಪ್ರತಿದಿನ ಬುಕ್ಸ್ ಓದುವಂಥದ್ದು ತುಂಬಾ ಒಳ್ಳೆ ಅಭ್ಯಾಸ. ಬುಕ್ಸ್ ಓದುವಂಥದ್ದು, ಸೊ ಒಳ್ಳೆ ಬುಕ್ಸ್ ಅಲ್ಲಿ ಸಿಕ್ತಂತ ವಿಷಯನ ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಪ್ರತಿದಿನ ಯಾರು ಬುಕ್ಸ್ ಓದ ಅಭ್ಯಾಸ ಇಟ್ಕೊಳ್ತೀರಾ, ಯಾರು ನಿಮ್ಮನ್ನ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ನೀವು ಫೋಕಸ್ ಮಾಡ್ತೀರಾ, ಅವ್ರು ಡೆಫಿನೆಟ್ ಆಗಿ ಹೇಳ್ತೀನಿ ಈ ಬಿಸ್ನೆಸ್ ಅಲ್ಲಿ ನೀವು ಕಂಡಂತ ಎಲ್ಲ ಕನಸುಗಳನ್ನ ನನಸು ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮೋದಿಕೆಯಲ್ಲಿ ನಿಮ್ಗೆ ಏನ್ ಬೇಕೋ ಸಿಗತ್ತೆ, ಏನ್ ಬಯಸ್ತಿರೋದೆಲ್ಲ ಸಿಗತ್ತೆ. ಆದ್ರೆ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು, ನಮ್ಮ ಅರ್ಹತೆ ಜಾಸ್ತಿ ಆಗ್ಬೇಕು. ನಾವಾಗ್ಲೂ ಹೇಳಿದ್ನಲ್ಲ, ನಮ್ಮ ಯೋಗ್ಯತೆ ಜಾಸ್ತಿ ಆದ್ರೆ ಯೋಗ ಬರುತ್ತೆ ಅಂತ. ಆ ಯೋಗ್ಯತೆನ ಜಾಸ್ತಿ ಮಾಡೋದು ಯಾವುದು? ನಮ್ಮ ಅಭ್ಯಾಸಗಳಿದೆ. ಆ ಅಭ್ಯಾಸದಲ್ಲಿ ಬುಕ್ಸ್ ಓದುವಂಥದ್ದನ್ನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಆ ವಿಷಯಗಳನ್ನ ಸ್ಪ್ರೆಡ್ ಮಾಡುವಂಥದ್ದು, ತುಂಬಾ ಜನಕ್ಕೆ ಸಪೋರ್ಟ್ ಮಾಡುವಂಥದ್ದು. ಯಶಸ್ಸನ್ನ ಹಂಚಿದಷ್ಟು ಯಶಸ್ಸು ದೊಡ್ಡದಾಗತ್ತೆ ಸ್ನೇಹಿತರೆ. ಹಾಗೆ ನಮ್ ಜೊತೆಗಿರೋರು ಎಲ್ರಿಗೂ ಕೂಡ ಖುಷಿಯಿಂದ ಅವ್ರು ಗೆಲ್ಲೋದಕ್ಕೆ ಸಪೋರ್ಟ್ ಮಾಡುವಂಥದ್ದು, ಸರ್ವಿಸ್ ಮಾಡುವಂಥದ್ದು, ಪ್ರೀತಿಯಿಂದ ಪ್ರಾಡಕ್ಟ್ ಸರ್ವಿಸ್ ಮಾಡುವಂಥದ್ದು, ಪ್ರೀತಿಯಿಂದ ಹೆಲ್ಪ್ ಮಾಡುವಂಥದ್ದು ಖಂಡಿತ ಮ್ಯಾಟರ್ ಆಗತ್ತೆ. ಹಾಗಾಗಿ 8ನೇ ಸ್ಕಿಲ್ಲು ನಿಮ್ಮ ಒಂದು 8ನೇ ಹ್ಯಾಬಿಟ್ ಸ್ಕಿಲ್ ನ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು. ರೈಟ್. ಸೊ ಈಗ ನೆಕ್ಸ್ಟ್ ಒಂದು ವಿಷಯ ನೋಡೋಣ. ಸೊ 9ನೇ ಅಭ್ಯಾಸ ಯಾವ್ದಪ್ಪ ಅಂತ ಹೇಳಿದ್ರೆ ಆಕ್ಟಿವಿಟೀಸ್ ಫಾರ್ ಡೆವಲಪ್ಮೆಂಟ್. ಇದೊಂದು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಪ್ರತಿ ಸರಿನೂ ಕೂಡ ನನ್ನ ತಂಡದ ಡೆವಲಪ್ಮೆಂಟಿಗೋಸ್ಕರ, ಅಭಿವೃದ್ಧಿಗೋಸ್ಕರ ಏನೇನೇನ್ ಕಾರ್ಯತಂತ್ರಗಳನ್ನ ನಾನು ರೂಢಿಸ್ಬೋದು. ಆಕ್ಚುಲಿ ಇಲ್ಲಿ ಸ್ನೇಹಿತರೆ, ನಾವು ತಂತ್ರಗಾರಿಕೆ ಜಗತ್ತಿನ ಪ್ರತಿ ರಂಗದಲ್ಲೂ ಬೇಕು. ತಂತ್ರಗಾರಿಕೆ ಅಂದ್ರೆ ಏನು? ಟೆಕ್ನಾಲಜಿ ಬಳಸ್ಕೋಬೇಕು, ಟೆಕ್ನಿಕ್ ಅನ್ನು ಕೂಡ ಯುಟಿಲೈಸ್ ಮಾಡ್ಕೋಬೇಕು. ಎಲ್ಲಿ ಟೆಕ್ನಿಕ್ಸ್ ಇರುತ್ತೋ ಅಲ್ಲಿ ಯಶಸ್ಸಿರುತ್ತೆ. ಆದ್ರೆ ತಂತ್ರಗಾರಿಕೆ ಇರಬೇಕು, ಕುತಂತ್ರಗಾರಿಕೆ ಇರಬಾರ್ದು. ಇದೊಂದು ಗೊತ್ತಿರ್ಲಿ. ತಂತ್ರಗಾರಿಕೆ ಎಲ್ರನ್ನು ಬೆಳೆಸುತ್ತೆ, ಕುತಂತ್ರ ಎಲ್ರನ್ನು ಮುಳುಗ್ಸುತ್ತೆ. ಹಾಗಾಗಿ ನಾವು ತಂತ್ರಗಾರಿಕೆನ ಬಳಸೋದು ಬಹಳ ಮುಖ್ಯ. ತುಂಬಾ ಜನಕ್ಕೆ ತಂತ್ರಗಾರಿಕೆ ಅಂದ್ರೆ ಅದು ನೆಗೆಟಿವ್ ವರ್ಡ್ ಇದೆ. ಇಲ್ಲ, ಕುತಂತ್ರ ಇಟ್ಸ್ ಎ ನೆಗೆಟಿವ್, ತಂತ್ರ ಇಟ್ಸ್ ಎ ಪಾಸಿಟಿವ್. ಅಂದ್ರೆ ಒಬ್ರನ್ನ ಗೆಲ್ಸೋದಕ್ಕೋಸ್ಕರ ಅಥವಾ ನಾನ್ ಗೆಲ್ಲೋದಕ್ಕೋಸ್ಕರ ಒಂದು ಟೆಕ್ನಿಕ್ ಯೂಸ್ ಮಾಡ್ತಿರಲ್ಲ, ದಟ್ಸ್ ಗ್ರೋತ್. ಬಟ್ ಆದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಕುತಂತ್ರ ಇರಬಾರ್ದು ಅಂತಾರೆ. ಹಾಗೆ ನಮ್ಮ ಒಂದು ಸಕ್ಸಸ್ಗೆ ರೈಟ್ ಹ್ಯಾಬಿಟ್ ನಲ್ಲಿ ಒಂದು ಹ್ಯಾಬಿಟ್ ಏನಂದ್ರೆ ಏನಾದ್ರೂ ಒಂದು ಆಕ್ಟಿವಿಟೀಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇರಬೇಕು ಅಭಿವೃದ್ಧಿಗೋಸ್ಕರ. ಎಲ್ಲಿ ಆಕ್ಟಿವಿಟೀಸ್ ಇರುತ್ತೆ ಅಲ್ಲಿ ಡೆವಲಪ್ಮೆಂಟ್ ಇರುತ್ತೆ. ಅದು ಕೂಡ ನಿಮ್ಗೆ ರೈಟ್ ಹ್ಯಾಬಿಟ್ ಆಗ್ಬೇಕು. ಕೆಲವ್ರಿಗೆ ಏನಂದ್ರೆ ಆಕ್ಟಿವಿಟೀಸ್ ಅಂದ್ರೆ ಏನು ಮಾಡಲ್ಲ, ಆಕ್ಷನ್ ಆದ್ಮೇಲೆ ಸಸ್ಟೈನ್ ಮಾಡ್ಕೊಳ್ಳೋಕೆ ಬೇಕಿದಂತ ಆಕ್ಟಿವಿಟೀಸ್ ಮಾಡಲ್ಲ, ಸುಮ್ನೆ ಇರ್ತಾರೆ. ಸುಮ್ನೆ ಇದ್ರೆ ಆಗಲ್ಲ. ಒಳ್ಳೆ ಅಭ್ಯಾಸಗಳಲ್ಲಿ ಆಕ್ಟಿವಿಟೀಸ್ ಮಾಡುವಂಥದ್ದು ಕೂಡ ತುಂಬಾ ಮುಖ್ಯವಾದಂತ ಅಭ್ಯಾಸ. ಇನ್ನು ಕೊನೆಯ ಅಭ್ಯಾಸ ಅಂದ್ರೆ ಇಟ್ಸ್ ಕನ್ಸಿಸ್ಟೆನ್ಸಿ.
ಸೊ ಪರ್ಸಿಸ್ಟೆನ್ಸಿ ಅಂತಾನೂ ಕೂಡ ಕರೀತಾರೆ. ಸೊ ನಿರಂತರತೆನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ಈಗ ಏನೆಲ್ಲ ಹೇಳಿದ್ವಿ ಅಲ್ಲ, ಇವನ್ನೆಲ್ಲವೂ ಕೂಡ ಪದೇ 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 ಪ್ರತಿ ದಿನ ನಿಮ್ಮ ಜೀವನದಲ್ಲಿ ನಡೆಯುವಂತದ್ದಾಗ್ಬಿಡ್ಬೇಕು. ನಿಮ್ಮ ಲೈಫ್ ಸ್ಟೈಲೇ ಇದಾಗ್ಬೇಕು, ನಿಮ್ಮ ಬಿಸ್ನೆಸ್ ಮಾಡುವಂತ ರೀತಿನೇ ಹಿಂಗಾಗ್ಬೇಕು. ಅವಾಗ ಮಾತ್ರ ಅದು ಹ್ಯಾಬಿಟ್ ಆಗತ್ತೆ. ಕನ್ಸಿಸ್ಟೆನ್ಸಿನೂ ಕೂಡ ಹ್ಯಾಬಿಟ್ ಆಗ್ಬೇಕು. ಎಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ, ನಿರಂತರತೆ ಇರುತ್ತೆ, ಅಲ್ಲಿ ಯಾವತ್ತೂ ಕೂಡ ಆ ಕೆಲಸದಲ್ಲಿ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಡೆಫಿನೆಟ್ ಆಗಿ. ಸೊ ಹಾಗಾಗಿ ನಮ್ಮ ಬಿಸ್ನೆಸ್ ಅಲ್ಲಿ ಮೋದಿಕೆನಲ್ಲಿ 3 ರಿಂದ 5 ವರ್ಷ ಈ ವಿಷಯಗಳನ್ನ ರೈಟ್ ಹ್ಯಾಬಿಟ್ ನ ಯಾರು ರೂಢಿಸ್ಕೊಂಡು ದೊಡ್ಡ ಮಟ್ಟದ ಸಾಮ್ರಾಜ್ಯನ ಕ್ರಿಯೇಟ್ ಮಾಡ್ತೀರಾ, ಅವರೆಲ್ಲರೂ ಕೂಡ ಯಶಸ್ವಿ ವ್ಯಕ್ತಿಗಳಾಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಬೇಡವೇ ಬೇಡ. ಹಾಗಾಗಿ ನಿಮ್ಮ ನ್ಯೂ ಇಯರ್ ನ ಹೊಸ ವರ್ಷದ ನಿಜವಾದ ರೆಸೊಲ್ಯೂಷನ್ ಏನು, ನಿರ್ಣಯಗಳೇನು, ನಿರ್ಧಾರಗಳೇನು, ಪ್ಲಾನ್ ಏನು ಅಂತ ಹೇಳಿದ್ರೆ ಈ 10 ಅಭ್ಯಾಸಗಳಾಗ್ಬೇಕು. ಮೋದಿ ಕೇರ್ಲಿ ಈ 10 ಅಭ್ಯಾಸಗಳನ್ನ ನೀವು ಇಟ್ಕೊಳ್ತು ಅಂತ ಹೇಳಿದ್ರೆ ಗ್ಯಾರಂಟಿ ನೀವು ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ. ದೊಡ್ಡ ಮಟ್ಟದ ಯಶಸ್ವಿ ತಂಡನು ಕೂಡ ಕಟ್ತೀರಾ. ತುಂಬಾ ಜನಗಳ ಯಶಸ್ಸಿಗೆ ನಿಮ್ಮ ಅಭ್ಯಾಸಗಳ ಕಾರಣ ಆಗ್ತವೆ. ನಿಮ್ಮ ಅಭ್ಯಾಸಗಳೇ ಡುಪ್ಲಿಕೇಟ್ ಆಗ್ತದೆ, ಕಾಪಿ ಮಾಡ್ತಾರೆ, ಅವ್ರು ಅದನ್ನು ಡುಪ್ಲಿಕೇಟ್ ಮಾಡ್ತಾರೆ. ನಿಮ್ಮ ಅಭ್ಯಾಸಗಳು ಇನ್ಸ್ಪೈರ್ ಆಗಿ ಡುಪ್ಲಿಕೇಟ್ ಆಗಿ ಬೇರೆಯವರ ಭವಿಷ್ಯದಲ್ಲೂ ಕೂಡ ಬದಲಾವಣೆಗೆ, ಪರಿವರ್ತನೆಗೆ, ಯಶಸ್ಸಿಗೆ ನಿಮ್ಮ ಅಭ್ಯಾಸಗಳ ಕಾರಣ ಆಗ್ತವೆ. ಹಾಗಾಗಿ ನಾವೆಲ್ಲರೂ ಕೂಡ ರೈಟ್ ಹ್ಯಾಬಿಟ್ ಗಳನ್ನ ರೂಢಿಸ್ಕೊಳ್ಳೋಣ, ಎಲ್ಲರೂ ಕೂಡ ಸಕ್ಸಸ್ ಆಗೋಣ. ಸೊ ಇದು ನನ್ನ ಇವತ್ತಿನ ಈ ವಿಷಯ ಆಗಿತ್ತು. ಸೊ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು. ಪ್ರತಿ ಶುಕ್ರವಾರ ನೀವೆಲ್ಲರೂ ಕೂಡ ಕುತೂಹಲದಿಂದ ಬಂದು ಭಾಗವಹಿಸ್ತಾ ಇದ್ದೀರಾ. ಆದ್ರೆ ಒಂದೇ ಒಂದು ಎಚ್ಚರಿಕೆಯ ಮೆಸೇಜ್ ಏನಂತ ಹೇಳಿದ್ರೆ, ಈ ವಿಷಯನ ಇನ್ನು ಎಷ್ಟು ಜನಗಳಿಗೆ ತಲುಪಿಸ್ಬೋದಾಗಿತ್ತು, ಎಷ್ಟು ಜನಗಳಿಗೆ ಈ ತರದೊಂದು ಮಾಹಿತಿನ ನೀವು ಕನೆಕ್ಟ್ ಮಾಡ್ಬೋದಾಗಿತ್ತು, ಎಲ್ಲಿ ಮಿಸ್ ಮಾಡ್ಕೋತಾ ಇದೀವಿ, ತುಂಬಾ ಜನಗಳಿಗೆ ಯಾಕೆ ನಾನು ಮೆಸೇಜ್ ಕೊಡಕ್ ಆಗ್ತಿಲ್ಲ ಅಂತ ಹೇಳಿ ಸ್ವಲ್ಪ ಗಮನಿಸಿದ್ರೆ ಖಂಡಿತ ನಿಮ್ಮೆಲ್ರಿಗೂ ಕೂಡ ಉತ್ತರ ಸಿಗತ್ತೆ. ಸೊ ಈ ತರದೊಂದು ಒಳ್ಳೆ ಅಭ್ಯಾಸಗಳನ್ನ 2025 ನಾವೆಲ್ಲರೂ ಕೂಡ ರೂಢಿಸ್ಕೊಳ್ಳೋಣ. ಈ ಅಭ್ಯಾಸಗಳಿಗೆ ಆದ್ಯತೆ ಕೊಡೋಣ. ಅಭ್ಯಾಸಗಳೇ ನಮ್ಗೆ ಬೇಕಿದಂತ ಎಲ್ಲಾ ಕನಸುಗಳನ್ನ ಕೂಡ ನನ್ಸ್ ಮಾಡ್ಕೊಳ್ತೆ. ಸೊ ಇಷ್ಟ ಹೇಳ್ತಾ ಇವತ್ತಿನ ಈ ಒಂದು ಪ್ರೋಗ್ರಾಮ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ, ಸೊ ಇವತ್ತಿನ MC ಆಫ್ ದ ಡೇ ಮಿಸ್ಟರ್ ನಟರಾಜ್ ಸರ್ ಅವ್ರನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಶುಭವಾಗ್ಲಿ. ಆಲ್ ದಿ ಬೆಸ್ಟ್ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಅದ್ಭುತವಾದ ವಿಚಾರಗಳು. ನಾವ್ ಯಾವ್ದನ್ನ ಇದರಲ್ಲಿ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಗುಡ್ ಹ್ಯಾಬಿಟ್ಸ್ ಯಾವ್ದು, ನನ್ನಲ್ಲಿ ಏನ ಕರಗತ ಮಾಡ್ಕೋಬೇಕು, ಯಾವ್ದನ್ನ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನ, ಬಟ್ ಒಂದಷ್ಟು ವಿಚಾರಗಳು ಗೊತ್ತಿದ್ವು, ನಾನು ಪ್ರಾಪರ್ ಆಗಿ ಮಾಡ್ಬೇಕಿತ್ತು ಅಂತ. ಬಟ್ ಆದ್ರೆ ಅದನ್ನೇ ಇನ್ನ ಎಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಬೋದು, ಅದನ್ನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ಬೋದು ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನ ತುಂಬಾ ಮನ್ಸ್ ಮುಟ್ಟೋ ತರ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಡೆಫಿನೆಟ್ ನಾವು ಕೂಡ ಅದರಲ್ಲಿ ಇಂಪ್ಲಿಮೆಂಟ್ ಆಗೋದು ತುಂಬಾನೇ ಇದೆ. ಥ್ಯಾಂಕ್ ಯು ಪುಟ್ಟು ಸರ್, ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ ನ ಕೊಟ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಕೊಡ್ತಿರೋದಕ್ಕೆ ನಾವೆಲ್ಲರೂ ಕೂಡ, ನಾನು ಕೂಡ ಋಣಿಯಾಗಿರ್ತೀವಿ. ತುಂಬಾ ಥ್ಯಾಂಕ್ ಯು ಸರ್.